ಅಪ್ಪ ತೀರ್ಕೊಂಡ್ಬಿಟ್ರು ಅಂತ ನಾನು ಕುಗ್ಗಕ್ ಹೋಗ್ಲಿಲ್ಲ. ಯಾವ ತರ ಹುಚ್ಚು ಅಂದ್ರೆ ನಾವು ಅಪ್ಪ ಸ್ಕೂಲಿಗೆ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗೋರು ಥಿಯೇಟ್ರಿಗೆ. ಸುಮ್ನೆ ಮನೆ ಬಾಗ್ಲಿಗೆ ದುಡ್ಡು ಬರೋದ್ ಯಾಕೆ ಬೇಡ ಅಲ್ಲಿ, ಲಕ್ಷ್ಮಿ ತಾನಾಗ್ ತಾನೇ ಹೊಲ್ಕೊಂಡ್ ಬಂದಿದೆ, ನಾನು ಯಾಕೆ ಬೇಡ. ವಿಗರಸ್ ವಿದ್ಯಾ, ಐ ಲೈಕ್ ಯುವರ್ ಎಕ್ಸ್ಪ್ರೆಷನ್ ಅನ್ನೋರು. ಆಕ್ಟಿಂಗ್ ಎಲ್ಲ ನಂಗೆ ಗೊತ್ತಿಲ್ಲ, ನಾನ್ ಮಾಲಾಶ್ರೀ ಆಗ್ಬೇಕು. ಚುಚ್ಚು ಮಾತಾಡಿದ್ದಾರೆ, ಹಿಂದೆ ಮಾತಾಡಿದ್ದಾರೆ. ಐ ಆಮ್ ಶಿವರಿಂಗ್ ಲಿಟ್ರಲಿ. ವಿಧಿ ಲಿಖಿತ ಯಾರು ಚೇಂಜ್ ಮಾಡಕ್ ಆಗೋದಿಲ್ಲ ಅಂತ. ಏನೇ ಬಂದ್ರು ನಿನಗ್ ಫೇಸ್ ಮಾಡೋ ತಾಕತ್ತಿದೆ. 29th ಬೆಳಗ್ಗೆ ಬರುತ್ತೆ ಪುನೀತ್ ರಾಜ್ಕುಮಾರ್ ಇಸ್ ನೋ ಮೋರ್ ಅಂತ. ಅಲ್ಲ, ನೆಮ್ಮದಿನೇ ಇಲ್ಲ ಅಂದ್ರೆ ದುಡ್ಡು ತಿನ್ನಕ್ಕಾಗತ್ತ? ಮಗುನು ಸೇರಿಸಿ ಸಾಯಿಸ್ಬಿಟ್ಟ. ಸೊ ಅಲ್ಲಿ ನಾನು ಕುಸಿದ್ ಬಿದ್ದೋಳು. ಮದ್ವೆ ನಿಜವಾಗ್ಲೂ ನೆಸೆಸಿಟಿ ಇದೆಯಾ? ಇವ್ರಿಬ್ರು ಅಕ್ಕ ತಮ್ಮ ಅಲ್ವೇ ಅಲ್ಲ ಅಂತ ಮಾತಾಡಿರೋ ಜನ ಇದ್ದಾರೆ. ಅದು 3 ದೈವದ ಕೋಲ. ನಾನು ದೈವನ ತುಂಬಾ ನಂಬ್ತೀನಿ ಅಣ್ಣ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋರ ಕಥೆ ಇದು ಹರಿಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕನಿಕರ ತೋರಿಸ್ಬೇಕು ಅಂತ ಹೇಳಲ್ಲ, ಆದರೆ ಯಾಕೆ ಹಿಂಗೆ ಆಗೋಗುತ್ತೆ ಅನ್ನೋದು ಒಂದು ಅರ್ಥದಲ್ಲಿ ಒಂದು ಬೇಜಾರು ಅಥವಾ ನೋವು ಆಗೇ ಆಗುತ್ತೆ. ಆದರೆ ಇದೆಲ್ಲವನ್ನೂ ಹೊರತುಪಡಿಸಿ ಇನ್ನೇನೋ ಮಾಡಬೇಕು ಅಂತ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ ಆ ಕಲಾವಿದೆ. ಅವರು ಇವತ್ತು ಹರಿಕಥೆಯ ಅತಿಥಿಯಾಗಿದ್ದಾರೆ. ನೋಡೋಣ ತುಂಬ ಜನಕ್ಕೆ ಸಿಂಕ್ ಆಗ್ತಾರ ಫಸ್ಟೇ ಅಂತ. ಕತೆ ಕೇಳಿದ ಮೇಲೆ ಬಹುಶಃ ಲಿಂಕ್ ಮಾಡ್ಕೋಬೋದೇನೋ. ನನ್ನ ಜೊತೆ ಇದ್ದಾರೆ ಕಲಾವಿದೆ ವಿದ್ಯಾ ವಿಜಯ್. ನಮಸ್ತೆ ಅಣ್ಣ. ಅಣ್ಣ ಅಂತ ಕರಿಬೋದಲ್ಲ? ಅಫ್ಕೋರ್ಸ್ ಯು ಕ್ಯಾನ್. ಥ್ಯಾಂಕ್ ಯು ಅಣ್ಣ. ಹೆಂಗೆ ಅನಿಸುತ್ತೆ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ರಿಯಲಿ? ಆ್ಯಕ್ಚುಲಿ ಅದು ಹೇಳಲೇಬೇಕು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಯಾ 50-50. ಯಾಕೆ ಹಾಗೆ? ಮೇ ಬಿ ಒಂದು ನಾನು ಪಡ್ಕೊಂಬಂದಿರೋದಿರ್ಬೋದು, ಅಥವಾ ನನ್ನ ಕೈಯಿಂದ ಅದು ಆಗಿರ್ಲೂಬಹುದು. ಬಟ್ ಎಲ್ಲದಕ್ಕೂ ಒಂದು ವಿಧಿಲಿಖಿತ ಅನ್ನೋದು ಖಂಡಿತ ಇರುತ್ತೆ. ಸೊ ಅದನ್ನು ಮೀರಿ ನಾವೇನೂ ಮಾಡೋಕ್ಕಾಗಲ್ಲ. ನಾವು ಏನೇ ಪ್ರಯತ್ನ ಪಟ್ಟರೂ ಅದು ಆಗದೇ ಆಗೋದು. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಟೈಮ್ ಅಷ್ಟೇ. ಸೊ ನಾನು ಇವಾಗಿನವರೆಗೂ ಹಾಗೆ ಕಾಯ್ಕೊಂಡು ಬಂದಿದ್ದೀನಿ. ತುಂಬ ಹಿಂದೆ, ಅಂದರೆ ಒಂದು 20 ವರ್ಷದ ಹಿಂದೆ ಅವ್ರ ಫೋಟೋ ನಾನು ತೋರಿಸ್ತೀನಿ ನಿಮ್ಗೀಗ. ಅಫ್ಕೋರ್ಸ್ ಅವ್ರು ನನಗೆ ಕೊಡ್ತಾರೆ, ನಾನು ನಿಮಗೆ ತೋರಿಸ್ತೀನಿ. ಇವರ ವಿದ್ಯಾ ಅಂತ ಇವಾಗ ನೋಡಿದವ್ರು ಶಾಕ್ ಆಗಿಬಿಡ್ತಾರೆ. ಹೌದು, ಖಂಡಿತ. ಏನಾಯಿತು? ಅಂದರೆ ಅಫ್ಕೋರ್ಸ್ ಏನೇನೋ ಹೆಣ್ಣಾದ ಮೇಲೆ ಒಂದು ಪ್ರಾಬ್ಲಮ್ ಏನಾದ್ರು ಇದ್ದರೆ ಆ ಥರದ್ದಾಗುತ್ತೆ. ಐ ಅಗ್ರಿ. ಬಟ್ ಅದು ಫಿಸಿಕಲಿ ಮಾತ್ರನಾ, ಮೆಂಟಲಿನೂ ಹೌದಾ? ಹೇಗೆ? ವೈಯಾರಿ ಏನಾಯಿತು, ಏನಾಗಿದ್ದೀರಿ ಅಂತ ನಾನು ಕ್ವಶನ್ ನಂದು. ಖಂಡಿತವಾಗಿ ಅಣ್ಣ, ಫಿಸಿಕಲಿ ಫಿಟ್ ಆಗಬೇಕು ಅಂದರೆ ನಾವು ಮೆಂಟಲಿ ಫಿಟ್ ಆಗಿರ್ಬೇಕು ಫಸ್ಟು. ಪಾಯಿಂಟ್. ಈಗ ಏನೋ ಒಂದು ಕೆಲಸ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಕರೆಕ್ಟ್ ಆಗಬೇಕು. ಸೊ ಇಲ್ಲಿಂದ ಅದು ಇಲ್ಲಿ ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೋ ಅದೇ ಕಂಪ್ಲೀಟ್ ಬಾಡಿಗೆ ಸ್ಪ್ರೆಡ್ ಆಗುತ್ತೆ. ಇದು ನನಗೆ ಅಪ್ಪ ಹೇಳ್ಕೊಟ್ಟಿದ್ದು ಒಂದು ವಿಚಾರ ನನಗೆ. ಈಗಲ್ಲ, ಆಗಲೇ ನಾನು 8th 9th ಇದ್ನಲ್ಲ, ಆಗಲೇ ತುಂಬ ತಲೆಗೆ ತುಂಬ್ತಾಯಿದ್ರು ಅಪ್ಪ ಆಗಲಿ, ಅಜ್ಜಿ ಆಗಲಿ, ಅಮ್ಮ ಆಗಲಿ. ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ವಿಚಾರಗಳೆಲ್ಲ ನನಗೆ ಹೇಳ್ತಾ ಹೋಗ್ತಾಯಿದ್ರು. ಸೊ ನಾನು ಅದೇ ರೀತಿಯಾಗಿ ಬಂದೆ. ನಾನು ಎಲ್ಲೂ ಕುಗ್ಲಿಲ್ಲ. ನಾನು ಆ್ಯಕ್ಚುಲಿ ಅಪ್ಪ ತೀರ್ಕೊಂಡ್ಬಿಟ್ರು ಅಂತ ನಾನು ಕುಗ್ಗಕ್ಕೆ ಹೋಗಲಿಲ್ಲ. ಅಯ್ಯೋ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನಾನು ಕುಗ್ಲಿಲ್ಲ. ಎಸ್, ನಾನು ಖಂಡಿತ ಮಾಡ್ತೀನಿ, ಏನಕ್ಕಾಗಲ್ಲ. ನಾನಿದ್ದೀನಿ, ನನ್ನ ಫ್ಯಾಮಿಲಿಗೆ ನನ್ನ ಅಪ್ಪನ ಸ್ಥಾನದಲ್ಲಿ ನಾನು ನಿಂತ್ಕೊತೀನಿ ಅಂತ ಐ ಡಿಡ್ ಇಟ್. ಅದು ಎಲ್ಲಿಂದ ಮಾಡಿದೆ ಅಂದರೆ, ಫಸ್ಟು ಇಲ್ಲಿ ಪ್ರಿಪೇರ್ ಆದೆ. ನಾನು ಇಲ್ಲಿ ಪ್ರಿಪೇರ್ ಆಗಿ ಇಲ್ಲಿ ಗಟ್ಟಿ ಮಾಡಿಕೊಂಡೆ. ಇಲ್ಲಿ ಗಟ್ಟಿ ಆದಮೇಲೆ ನಾನು ನಡಿಲಿಕ್ಕೆ ಸಾಧ್ಯ ಆಗಿತ್ತು. ಟೆಲ್ಮಿ, ಇವಾಗ ಮನೆಯಲ್ಲಿ ಕನ್ನಡಿ ಮುಂದೆ ನಿಂತಾಗ ಹಳೇ ವಿದ್ಯಾ ನಿಮ್ಮೆದುರಿಗೆ ನೀವು ನೆನಪಿಸ್ಕೊಂಡಾಗ ಏನು ಮಾತಾಡ್ತೀರಿ? ಏನು ಅನ್ಕೋತೀರಿ? ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದಿಲ್ಲ ಅಣ್ಣ. ನಾನು ಏನಂದರೆ, ಒಂದು ಅಮ್ಮ ಇರೋವರೆಗೂ ಬಹಳ ಚೆನ್ನಾಗಿದ್ದೆ ನಾನು. ಆ್ಯಕ್ಚುಲಿ ನನಗೆ ಆಕೆನೇ ಎಲ್ಲ ಆಗಿದ್ಲು. ಲೈಕ್ ಒಂದು ಸ್ತಂಭ. ಶಿ ವಾಸ್ ಅ ಪಿಲ್ಲರ್ ಟು ಮೀ. ನಾನು ಏನಂದರೆ, ಐ ವಾಸ್ ಕಂಪ್ಲೀಟ್ಲಿ ಡಿಪೆಂಡಬಲ್. ನನ್ನ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೆ ನಾನು.
ಶಿ ವಾಸ್ ಜಸ್ಟ್ 57, 56 ಅಣ್ಣ ಅಷ್ಟೇ, 57, 58 ಅಷ್ಟೇ ತೀರ್ಕೊಳ್ಳುವಾಗ. ಯಾರಿಗೆ ಗೊತ್ತಿರುತ್ತೆ ಇವತ್ತಿರೋ ಮನುಷ್ಯ ನಾಳೆ ಇರೋದಿಲ್ಲ ಅಂತ. ಸೊ ಅದು ಏಕ್ದಮ್ ನನಗೆ ಆ ಒಂದು ಕಂಬ ಕುಸಿದು ಬಿದ್ದಾಗ ಆಗಿದ್ದ ಆ ಒಂದು ಆಘಾತ, ನೋವಲ್ಲ ಅದು ಆಘಾತ ಇದೆಯಲ್ಲ. ಈಗ ಒಂದು ದೊಡ್ಡ ಲಾರಿ ಬಂದು ಒಬ್ಬ ಚಿಕ್ಕ ಸೈಕಲಲ್ಲಿ ಹೋಗೋನಿಗೆ ಬಂದು ಗುದ್ದುತ್ತೆ ನೋಡಿ ಲಾರಿ, ಆ ಸೈಕಲಲ್ಲಿರೋನು ಸೈಕಲ್ಲು ಅಪ್ಪಚ್ಚಿಯಾಗಿ ಅವನು ಅಪ್ಪಚ್ಚಿಯಾಗಿ ಅವನು ನೆಲಸಮ ಆಗ್ತಾನಲ್ಲ, ಆ ಒಂದು ಪರಿಸ್ಥಿತಿ ಆಗಿತ್ತು ನನ್ನ ಒಂದು ಸ್ಥಿತಿ. ಬಿಕಾಸ್ ತಮ್ಮ ಇದ್ದಾನೆ, ಅವನ ಲೈಫ್ ನೋಡ್ಬೇಕು ನಾನು. ಅಜ್ಜಿ ಇದ್ದಾರೆ, ಫಸ್ಟ್ ಅಮ್ಮನೇ ತೀರ್ಕೊಂಡಿದ್ದು. ಅಜ್ಜಿ ವಾಸ್ 85 years. ತಮ್ಮ ಇನ್ನೂ ಆಗ ತಲೆ ಎತ್ಕೋತಾ ಇದ್ದ ಅವನ ಕೆಲಸದಲ್ಲಿ. ಆಯಿತು, ದಟ್ಸ್ ಓಕೆ, ಹಿಂಗೋ ಲೈಫ್ ಹ್ಯಾಸ್ ಟು ಗೋ ಆನ್. ಐ ಶುಡ್ ಎಕ್ಸೆಪ್ಟ್ ದ ರಿಯಾಲಿಟಿ. ನಿಜಾಂಶ ಒಪ್ಕೋಬೇಕು. ದೇವ್ರು ಕೊಟ್ಟಿರುವಂಥ ಈ ಒಂದು ಇದನ್ನು ನಾನು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಮುಂದೆ ಹೋದೆ. ಅಲ್ಲಿಂದ 1.5 ತಿಂಗಳಿಗೆ, ಸೆಪ್ಟೆಂಬರ್ 13 ಅಮ್ಮ ತೀರ್ಕೊಂಡಿದ್ದು. ಅಲ್ಲಿಂದ 1.5 ತಿಂಗಳಿಗೆ ಕರೆಕ್ಟಾಗಿ ತಮ್ಮ ಸೀರಿಯಸ್ ಆದ. ಸೊ ಡಾಕ್ಟರ್, ಐ ಸ್ಟಿಲ್ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಮಂಜುನಾಥ್ ಸ್ವರೂಪಣ್ಣ ಅಂತ ಹೇಳ್ಬಿಟ್ಟು. ಹೀ ಈಸ್ ನಂಬರ್ 1 ಅನಸ್ಥೇಷಿಸ್ಟ್ ಬ್ಯಾಂಗ್ಳೂರಿಗೇನೆ. ಸೊ ನಾನು ನಿಮಗೆ ಪಿಕ್ಕು ಕೊಡ್ತೀನಿ, ಬೇಕಾದರೆ ಯು ಕ್ಯಾನ್ ಈವನ್ ಡಿಸ್ಪ್ಲೇ ಹಿಸ್ ಪಿಕ್ಚರ್. ಹಿ ವಿಲ್ ಬಿ ರಿಯಲಿ ಹ್ಯಾಪಿ ಟು ಸೀ ದಟ್. ನಾನು ಅಣ್ಣನಿಗೆ ನಿಜವಾಗ್ಲೂ ನನ್ನ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಸಾಲದಿಲ್ಲ. ಜಸ್ಟ್ ಒಂದು ಕಾಲ್ ಮಾಡಿದೆ, ಅಣ್ಣ ಹಿಂಗಾಗ್ಬಿಟ್ಟಿದೆ ಸಂತು ಪರಿಸ್ಥಿತಿ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಏನು ಬೇಡ ಬಾ ಹಾಸ್ಪಿಟ್ಲಿಗೆ ಡೈರೆಕ್ಟಾಗಿ. ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಎಂಟಿ. ಅವಾಗಷ್ಟೇ ಅಮ್ಮಂದು 1 ವರ್ಷದ 1 ತಿಂಗಳದ ಕಾರ್ಯ ಮುಗಿಸಿದ್ದೀವಿ, 13ನೇ ದಿನದ. ಎಂಟಿ ಅಂದರೆ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲಿ ಇರ್ಬೋದು, ಮೈಂಡ್ ಇರ್ಬೋದು, ಮನಸ್ಸಿರ್ಬೋದು, ಎಲ್ಲ. ಸೊ ಸರಿ ಅಂದ್ಬಿಟ್ಟು ಹೋದ್ವಿ. ಯು ಡೋಂಟ್ ವರಿ ಪುಟ್ಟ, ಐ ಹ್ಯಾಂಡಲ್ ಅಂತ ಹೇಳಿದ್ರು ಸ್ವರೂಪಣ್ಣ. ಏನಾಗಿತ್ತು ತಮ್ಮನಿಗೆ? ಅವನಿಗೆ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಆಗಿತ್ತು. 19.9 mm ಆಗ್ಬಿಟ್ಟಿತ್ತು ಸ್ಟೋನ್. ಅದು ಇನ್ನು ಇಷ್ಟು ಬಂದಿದ್ರೆ ಬಸ್ಟ್ ಆಗ್ಬಿಟ್ಟಿರೋದು ಹೊಟ್ಟೆಲಿ, ಇವನು ಉಳಿಯೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ. ಅಫ್ಕೋರ್ಸ್ ನಾನು ಅದೇ ಹೇಳ್ತಾ ಇರೋದು, ನನಗೆ ಅವರೇ ದೇವರಾದ್ರು ಅವಾಗ ಅಂತ. ಅವ್ರು ನನಗೆ ಹೇಳ್ದಿರಾನೆ ಆಪ್ರೇಷನ್ ಮಾಡಿದ್ದು ಅಣ್ಣ. ಮಾರನೇ ದಿನ 9 o'clock ಸ್ಟಾರ್ಟ್ ಮಾಡೋಣ ನಮ್ಮ ಆಪ್ರೇಷನ್. ನಾನು ಎಲ್ಲಿ ಭಯ ಬೀಳ್ತೀನೋ ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ 4:15 ಕರ್ಕೊಂಡೋಗಿ ಅವ್ನಿಗೆ ಸರ್ಜರಿ ಮುಗಿಸಿದ್ದಾರೆ. 6 o'clock ನಾನು ಎದ್ದಿದ್ದೀನಿ. 9 ಗಂಟೆ ಅಲ್ವಾ ಸರ್ಜರಿ, ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. 7:30 ಸರ್ಜರಿ ಆಯಿತು ಅಂತ ಅವ್ನ ಫ್ರೆಂಡ್ ಫೋನ್ ಮಾಡ್ತಿದ್ದಾನೆ, ಏನು ಇಷ್ಟು ಬೇಗ ಆಗೋಯ್ತಾ, 4:15 ಕರ್ಕೊಂಡೋದ್ರು ಅಕ್ಕ ಸರ್ಜರಿಗೆ ಅಂತ. ಎದ್ದು ಬೀಳ ಓಡೋದ್ರೆ ಹೀಸ್ ಫೈನ್. ಸೊ ಹೀ ಈಸ್ ಸಪೋರ್ಟಿವ್ ಫಾರ್ ಯು ನೌ? ಸಪೋರ್ಟಿವ್ ಅನ್ನೋದಕ್ಕಿಂತ ಅದು ತುಂಬ ಚಿಕ್ಕ ಪದ ಅಣ್ಣ. ಆ್ಯಕ್ಚುಲಿ ಸಪೋರ್ಟಿವ್ ಅನ್ನೋದಕ್ಕಿಂತ ಐ ಕ್ಯಾನ್ ಸೇ ದಟ್ ಅವನೇ ನನಗೆ ಅಪ್ಪ. ಅವನ್ನ ನೋಡಿದ್ರೆ ನಮ್ಮ ಅಪ್ಪನ ನೋಡೋದೇ ಬೇಡ. ಈಗ ಜಸ್ಟ್ ಈ ಅಪ್ಪನ ಜೆರಾಕ್ಸ್ ಮಿಷಿನ್ ಒಳಗೆ ಹಾಕಿದ್ರೆ ಸಂತು ಅಲ್ಲಿ ನನ್ನ ತಮ್ಮ ಆಚೆ ಬರ್ತಾನೆ. ಸೊ ಅದು ಆ ಥರ ಯುನೋ ಲೈಕ್ ಐ ಕ್ಯಾನ್ ಸೇ ದ ಆ್ಯಂಟಿಕ್ ಪೀಸ್ ನನ್ನ ತಮ್ಮ ಅಂತ ಹೇಳ್ಬೋದು. ಐ ಕ್ಯಾನ್ ಸೇ ಗ್ರೇಟೆಸ್ಟ್ ಸಪೋರ್ಟ್ನ ಅವ್ನು ನನಗೆ. ಅಂದರೆ ನನಗೆ ಏನಾದರೂ ಒಂಚೂರು ಆಯಿತು ಅಂದರೆ ನನ್ನ ಮುಂದೆ ತೋರಿಸ್ಕೊಳ್ಳಲ್ಲ ಅನ್ನೋವನ್ನ, ಆಚೆ ಹೋಗಿ ತೋಡ್ಕೋತಾನೆ ಅನ್ನೋವನ್ನ. ಬಿಕಾಸ್ ಅವ್ನ ಫ್ರೆಂಡ್ಸ್ ಸಹ ಹೇಳಿದ್ದಾರೆ ನನಗೆ. ಹೌಸ್ ಯುವರ್ ಲೈಫ್ ಹೇಗಿತ್ತು ವಿದ್ಯಾ? ಒಂದು ಡೇ ಬೆಂಗಳೂರವರ ನೀವು? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಓದಿದ್ದೆಲ್ಲ ಬೆಂಗಳೂರೇ. ನಾನು ಯಶವಂತಪುರಲ್ಲಿ ಚಂದ್ರೋದಯ ವಿದ್ಯಾಲಯ ಅಂದ್ಬಿಟ್ಟು ಸ್ಕೂಲ್ ನೇಮು. ಐ ಸ್ಟಿಲ್ ಹ್ಯಾವ್ ಟು ರಿಮೆಂಬರ್ ಮೈ ಪ್ರಿನ್ಸಿಪಲ್. ಯಾಕಂದರೆ ಮಲ್ಲೇಗೌಡರು ಅಂತ ಹೇಳಿಬಿಟ್ಟು ಅವ್ರ ಮಗ ವೆಂಕಟೇಶ್ ಸರ್ ಅಂತ ಹೇಳ್ಬಿಟ್ಟು, ನನ್ನ ಸ್ಕೂಲಿಗೆ ವೆಂಕಟೇಶ್ ಸರ್ ಇದ್ದಿದ್ದು. ಯು ಡೋಂಟ್ ಬಿಲೀವ್, ನನಗಾಗಲಿ ನನ್ನ ತಮ್ಮನಿಗಾಗಲಿ 3 years ಫ್ರೀ ಸ್ಕೂಲಿಂಗ್ ಕೊಟ್ಟಿದ್ದಾರೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ. ಬಟ್ ಯಾವ ಏಜಲ್ಲಿ ತಂದೆ ಕಳ್ಕೊಂಡಿದ್ದು ನೀವು ಹಾಗಾದ್ರೆ? ಐ ಥಿಂಕ್ ಸೊ ಐ ವಾಸ್ ಇನ್ 9th 10th. ಓಕೆ, 14 ವರ್ಷ ಇರ್ಬೋದು. ಅಂದರೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರಿ? ಅಪ್ಪನೂ ಇಂಡಸ್ಟ್ರಿಯಲ್ಲೇ ಇದ್ದಿದ್ದು. ಎಕ್ಸಾಕ್ಟ್ಲಿ. ಅಪ್ಪ ನಮ್ಮೆಲ್ಲರಿಗೂ ಹೇಳ್ಬಿಡಿ, ವಿದ್ಯಾ ವಿಜಯ್ ಅವ್ರು ಯಾರು? ವಿಜಯ್ ಕುಮಾರ್ ನನ್ನ ತಂದೆ.
ಅದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಹೂಸ್ ವಿಜಯ್ ಅಂತ ಹೇಳ್ಬಿಟ್ಟು. Exactly. ಬಿಕಾಸ್ ಶ್ರೀವಿದ್ಯಾ ಸೌಂದರ್ಯ ಅಂತ ನೋಡ್ಬಿಟ್ಟು ವಿದ್ಯಾ ವಿಜಯ್ ಸಡನ್ ಆಗಿ ಹೇಗಾದ್ರು ಮದ್ವೆ ಆಗ್ಬಿಟ್ರ ಇವರು, ಯಾರದು ವಿಜಯ್? ನನಗೆ ಸುಮಾರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಎಷ್ಟೊಂದು ಮೆಸೇಜ್ಗಳು ಬಂದಿದೆ. ನಾನು ಆ್ಯಕ್ಚುಲಿ ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ ನಾನು. ಯಾಕಂದರೆ ನಾನು ಈಗ ಒಂದು 2-3 ಇಯರ್ಸಿಂದ ಯಾವುದ್ರಲ್ಲೂ ಆ್ಯಕ್ಟಿವ್ ಇಲ್ಲ. FB ಅಲ್ಲಾಗಲಿ ಇನ್ಸ್ಟಾಲಾಗಲಿ ಆ್ಯಕ್ಟಿವ್ ಇಲ್ಲ. ಜಸ್ಟ್ ಹಂಗೆ ಜಸ್ಟ್ ಸ್ಪೀಕ್ ಮಾಡಿ ನೋಡಿಬಿಟ್ಟು ಐ ಜಸ್ಟ್ ಕಮ್ ಔಟ್, ಆ ಥರ ಇದ್ದೀನಿ ನಾನು. ಅಪ್ಪ ಏನು ಮಾಡ್ತಿದ್ರು ಇಂಡಸ್ಟ್ರಿ? ಅಪ್ಪ ಆ್ಯಕ್ಚುಲಿ ದ್ವಾರಕೀಶ್ ಅಂಕಲ್ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ಕಂಟ್ರೋಲರ್ ಆಗಿದ್ದರು. ಕನ್ನಡರಾಜು ಅಂಕಲ್ ಅಂತ ಇದ್ದರು, ಅವರು ನಮ್ಮ ಡ್ಯಾಡಿ ಎಲ್ಲ ಇದ್ದರು. ಸೊ ಇಂಡಸ್ಟ್ರಿ ಹೊಸದಲ್ಲ ನಿಮಗೆ? ಹಂಗೆ ಹೇಳೋಕ್ಕಾಗಲ್ಲ, ಬಟ್ ನನಗೂ ಹೊಸದ ಥರನೇ ಇತ್ತು. ಬಿಕಾಸ್ ಬೇಸಿಕಲಿ ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್. ಓಕೆ. ನನಗೆ ಆ್ಯಕ್ಟಿಂಗ್ ಏನು ಅಂತ ಕಷ್ಟ ಅನಿಸ್ಲಿಲ್ಲ ನನಗೆ, ಮೇಜರ್ ಕಷ್ಟ ಏನು ಅನಿಸ್ಲಿಲ್ಲ. ಬಟ್ ಐ ಟುಕ್ ಇಟ್ ಇನ್ ಅ ಕೂಲ್ ವೇ. ಯಾವುದು ಫಸ್ಟ್ ಪ್ರಾಜೆಕ್ಟ್ ಯಾವುದು? ನಾನು ಫಸ್ಟ್ ಮಾಡಿದ್ದು ಶ್ರೀ ಕೃಷ್ಣಲೀಲಾ ಅಂದ್ಬಿಟ್ಟು. ಇಟ್ ವಾಸ್ ಅ ಮೈಥಾಲಜಿಕಲ್ ಸಿನಿಮಾ. ಪಂಡ್ರಿಬಾಯಿ ಮತ್ತು ರಾಮರಾವ್ ಅಂಕಲ್, ಪಂಡ್ರಿಬಾಯಿ ಅಮ್ಮ ರಾಮರಾವ್ ಅಂಕಲ್ ಪ್ರೊಡ್ಯೂಸ್ ಮಾಡಿದ್ದು, GV ಅಯ್ಯರ್ ಅವರು ಡೈರೆಕ್ಟ್ ಮಾಡಿದ್ದು. ಅಂದರೆ ಬಾಲನಟಿ? ಬಾಲನಟಿ ಎಲ್ಲ ಅದ್ರಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿರೋದು ನಾನು. ಹೌದಾ? ಓಕೆ ಓಕೆ. ಆ್ಯಕ್ಚುಲಿ ನಾನು ಮಾಡಿದ್ದು ಫಸ್ಟು ವಸುಂಧರ ಅಂತ ಒಂದು ಗೋಪಿಕಾ ಸ್ತ್ರೀ ಕ್ಯಾರೆಕ್ಟರ್ ಅದು. ಸೊ ಅದು ನನ್ನ ಅದ್ರಲ್ಲಿ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ನಾನು ಹೇಳಬೇಕು, ಆ ಸಿನಿಮಾಲಿ ನಾನು ವರ್ಕ್ ಮಾಡಿದ್ದು ಎಲ್ಲ ದಿಗ್ಗಜರ ಜೊತೆಲೆ. ಯಾರ್ಯಾರಿದ್ರು? ನಂಬರ್ 1 ಪ್ರೊಡ್ಯೂಸರ್ ಪಂಡ್ರಿಬಾಯಿ ಅಮ್ಮ ರಾಮರಾವ್ ಅಂಕಲ್, ನಂಬರ್ 2 GV ಅಯ್ಯರ್ ಅವರು, ಆ್ಯಂಡ್ ನಂಬರ್ 3 ಗೌರಿಶಂಕರ್ ಅಂಕಲ್, ರಕ್ಷಿತಾ ಅವರ ಡ್ಯಾಡ್ ಸಿನಿಮಾಟೋಗ್ರಾಫರ್, ಸುಮನ್ ನಗರ್ಕರ್ ಅಕ್ಕ ಇದ್ರು, ಆ್ಯಂಡ್ ಮರಾಠಿ ಟಾಪೆಸ್ಟ್ ಹೀರೋಯಿನ್ ಸುರೇಖಾ ಅಂದ್ಬಿಟ್ಟು ಅವರಿದ್ರು. ಆಮೇಲೆ ಇವತ್ತು ಗಜೇಂದ್ರ ಚೌಹಾನ್ ಅಂದ್ಬಿಟ್ಟು MP ಅವರು, ಮಹಾರಾಷ್ಟ್ರಗೋ ಎಲ್ಲಿಗೋ ಅವರಿದ್ರು, ಆ್ಯಂಡ್ ಸಮೀರ್ ಅಂದ್ಬಿಟ್ಟು ಅವರಿದ್ರು. ಆಮೇಲೆ ಇದರಲ್ಲಿ ಮಹಾಭಾರತ ಅಲ್ಲಿ ಮತ್ತು ಇದರಲ್ಲೆಲ್ಲ ನಾರದ ಕ್ಯಾರೆಕ್ಟರ್ ಮಾಡಿದ್ರು ಅವರು. ನಾರದ ಕ್ಯಾರೆಕ್ಟರ್ ಅವರೇ ಮಾಡಿದ್ದಿದ್ರಲ್ಲಿ. ಎಂಟ್ರಿ ಚೆನ್ನಾಗಿತ್ತು ಹಂಗಾರೆ? ಬೂಮ್ ಆಗಿತ್ತು. ಅಲ್ಲಿ ತೆಲಿವಲ್ಲ ಅಣ್ಣ, ನಾನು ಒಬ್ಳೆ ಚಿಕ್ಕವಳಿದ್ದಿದ್ದು. ಆಮೇಲೆ ಕೃಷ್ಣನ್ ಕ್ಯಾರೆಕ್ಟರ್ ಮಾಡಿದ್ದ ಹುಡುಗಿ ಬಂದು ಶಿ ಈಸ್ ಅ ಟಾಪೆಸ್ಟ್ ಮಲಯಾಳಂ ಆ್ಯಕ್ಟ್ರೆಸ್ ಆ್ಯಕ್ಚುಲಿ ಟುಡೇ, ನೀರಜಾ ಅಂತ ಹೇಳ್ಬಿಟ್ಟು. ಸೊ ಅವ್ರ ತಂದೆ ಯಾವಾಗಲೂ ನನಗೆ ನಿಜವಾಗ್ಲೂ ಅವ್ರ ತಂದೆ ನೋಡಿದ್ರೆ ನಮ್ಮಪ್ಪನೇ ನೆನಪಾಗ್ತಾರೆ ಯಾವಾಗ್ಲೂ. ಅಷ್ಟು ಸಪೋರ್ಟಿವ್ ಫಾದರ್ ಅವ್ರ ತಂದೆ ಅವಳಿಗೆ. ಇವತ್ತು ಶಿ ಈಸ್ ಅ ಟಾಪೆಸ್ಟ್ ಆ್ಯಕ್ಟರ್ ಆ್ಯಂಡ್ ಶಿ ಈಸ್ ಮ್ಯಾರಿಡ್ ಆಲ್ಸೋ. ಈಗ ಯಾವುದೋ ಒಂದು ದೊಡ್ಡ ಬೈಕ್ ರೈಡರ್ನ ಯಾರನ್ನೋ ಮದುವೆ ಆಗಿದ್ದಾಳೆ. ನಾನು ರೀಸೆಂಟಾಗಿ ಅವಳ ಪ್ರೊಫೈಲ್ ನೋಡಿದೆ, ಬಟ್ ಐ ಕುಡ್ ನಾಟ್ ಕನೆಕ್ಟ್. ಅದು ಕಮ್ಯುನಿಕೇಷನ್ ಹೇಗೆ ಮಾಡೋದು ನಂಗೆ ಗೊತ್ತಾಗಲಿಲ್ಲ. ಬಟ್ ಡೆಫಿನೆಟ್ಲಿ ಶಿ ವಾಸ್ ಆಕೆನ ಬಿಟ್ಟರೆ ಮೋಸ್ಟ್ಲಿ ಆ ಒಂದು ಪಾತ್ರಕ್ಕೆ ಯಾರೂ ಸೂಟಬಲ್ಲೇ ಇರಲಿಲ್ಲ ಅನ್ಸುತ್ತೆ. ಹೇಗಿತ್ತು ಫಸ್ಟ್ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ರೀತಿ ಹೇಗಿತ್ತು? ಡು ಯು ರಿಮೆಂಬರ್? ಅಣ್ಣ ಡೆಫಿನೆಟ್ಲಿ ನಾನು ಫಸ್ಟ್ ಶಾಟ್ ಮಾಡಿದ್ದೆ ಸುಮನ್ ನಗರ್ಕರ್ ಅಕ್ಕ ಜೊತೆಲಿ, ಆಮೇಲೆ ಆ ಗಜೇಂದ್ರ ಚೌಹಾನ್ ಸರ್ ಜೊತೆ. ಸಿನಿಮಾ ರಿಲೀಸ್ ಆದಾಗ ಅದು ಆ್ಯಕ್ಚುಲಿ ರಿಲೀಸ್ಗಿಂತ ಆ್ಯಕ್ಚುಲಿ ಇಸ್ಕಾನ್ ಅವ್ರು ಪರ್ಚೇಸ್ ಮಾಡಿದ್ರು ಅನ್ಸುತ್ತೆ. ಅದು ಉದಯ TVಯಲ್ಲಿ ಇವಾಗಲೂ ಕೃಷ್ಣ ಜನ್ಮಾಷ್ಟಮಿಗೆ ಬರುತ್ತೆ ಸಿನಿಮಾ. ಸೊ ಭಾಳ ಚೆನ್ನಾಗಿದೆ. ಆಮೇಲೆ ಥಿಯೇಟ್ರಿಕಲ್ ರಿಲೀಸ್ ಆಗಲಿಲ್ವಾ? ಐ ಡೋಂಟ್ ಥಿಂಕ್ ಸೊ ಅಣ್ಣ. ಓಕೆ. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಮತ್ತಿನ್ನೊಂದು ಪಾತ್ರ ಮಾಡಿದೆ ಅದರಲ್ಲಿ, ಲಕ್ಷ್ಮಿ ಪಾತ್ರ ಮಾಡಿದೆ. 2-3 ಪಾತ್ರ ಮಾಡಿದ್ದೀರಿ ಒಂದೇ ಸಿನಿಮಾದಲ್ಲಿ? ಹೌದು. ಆಮೇಲೆ ಚಂಪಾ ಅಂತ ಒಂದು ಗೋಪಿಕಾಶ್ರೀ ಕ್ಯಾರೆಕ್ಟರ್ ಮಾಡಿಸಿದ್ರು ನನಗೆ. ಅದು ಡೆಬ್ಯೂ ನಿಮ್ಮದು? ಡೆಬ್ಯೂ ಅಲ್ಲೇ 3 ಕ್ಯಾರೆಕ್ಟರ್, ಡಬಲ್ 3 ಎಲ್ಲ ಬೋನಸ್ ನನಗೆ. ಏನು ಆ ವಯಸ್ಸಿಗೆ ಏನು ತಲೆಯಲ್ಲಿ ಏನು ಓಡ್ತಾ ಇತ್ತು? ಏನೂ ಇಲ್ಲ ನನಗೆ. ನಾನು ಸ್ಕೂಲಿಂದ ಹೋಗ್ತಾ ಇದ್ದೆ, ನಾನು ಹಾಫ್ ಡೇ ವರ್ಕ್ ಮಾಡ್ತಾ ಇದ್ದೆ. 1 o'clock ಲಂಚ್ ಬ್ರೇಕ್. ನಮ್ಮ ಡ್ಯಾಡಿ 1:30, 1:45 ಲೊಕೇಶನ್ ಕರ್ಕೊಂಡು ಹೋಗೋರು, ಮಾಡಿಸ್ತಾ ಇದ್ರು. ಒಂದೊಂದ್ಸತಿ ಮಮ್ಮಿ, ಒಂದೊಂದ್ಸತಿ ಡ್ಯಾಡಿ ಬಂದರೆ ನಮ್ಮ ಡ್ಯಾಡಿ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲ ಅಂದರೆ ಕಾರ್ ಕಳ್ಸೋರು. ಪ್ರೊಡಕ್ಷನ್ ರಾಜ್ಕುಮಾರ್ ಸರ್, ಜಿತೇಂದ್ರ ಅಂಕಲ್ ಅಂತ ಇದ್ರು, ಅವ್ರು ಗಾಡಿ ಕಳ್ಸೋರು. ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೆ, ಇಲ್ಲ ಅಜ್ಜಿ ಬರೋರು. ಬರ್ತಾ ಇದೆ. ಅಲ್ಲೋಗಿ ಫ್ರೀ ಇದ್ದಾಗ ಕುಂಟೆ ಬಿಲ್ಲೆ ಆಡು, ಗೋಲಿ ಆಡು, ಬರೀ ಇಂಥದ್ದೇ ಮಾಡಿದ್ ನಾನು. ಇಷ್ಟವಾಗಿರೋ ತಿಂಡಿ ಮಕ್ಕಳಿಗೆ ಏನು ಕೊಡಬೇಕು ಕೊಡ್ತಾರೆ? ತಿಂಡಿಗಳು ಅನ್ನೋದಕ್ಕಿಂತ ನನಗೆ ಆಟದ ಹುಚ್ಚು ಜಾಸ್ತಿ. ನನಗೆ ಐ ವಾಸ್ ವೆರಿ ಆ್ಯಕ್ಟಿವ್ ಇನ್ ಫಿಸಿಕಲ್. ನನಗೆ ಶಟಲ್ ಕಾಕ್ ಆಡೋದು ಬಹಳ ಇಷ್ಟ ನನಗೆ. ಆ್ಯಂಡ್ ನಾನು 8th ಸ್ಟ್ಯಾಂಡರ್ಡ್ ಮಾತ್ರ MLA ಸ್ಕೂಲಲ್ಲಿ ಓದಿದೆ ಮಲ್ಲೇಶ್ವರಮಲ್ಲಿ. ಆ್ಯಂಡ್ ನಾನು ಸ್ಟೇಟ್ ಲೆವೆಲ್ವರೆಗೂ ಹೋದೆ ವಾಲಿಬಾಲಲ್ಲಿ.
ಓ ಸೊ ಅದು ಯಾವುದೋ ಬೇರೆ ಸ್ಟೇಟ್ಗೆ ಕಳಿಸ್ಬೇಕು ಅಂತ ಹೇಳಿದಾಗ ನಮ್ಮ ಡ್ಯಾಡಿ ಕಳಿಸಲ್ಲ ಅಂದ್ಬಿಟ್ರು ಅವಾಗ. ಅಪ್ಪ ಹೇಗೆ ಅಂದರೆ ಅದೇ ನಮ್ಮಮ್ಮ ರೇಗ್ಸೋರು, ಏನು ಬಾಳೆಹಣ್ಣು ಗುಡಾಣದಲ್ಲಿ ಹುಟ್ಟಿದಾಳು ನೋಡು ನಿನ್ನ ಮಗಳು, ಎಲ್ಲೂ ಬಿಡ್ಬೇಡ ನೀನು ಅಂತ ಮಮ್ಮಿ ಬೈಯೋರು ಡ್ಯಾಡಿಗೆ. ನನ್ನ ಮಗಳು ಹಂಗೇನೆ ಅಂತ ಹೇಳೋರು ಡ್ಯಾಡಿ. ಅಂದ್ರೆ ಒಂಥರ ಪ್ಯಾಂಪರ್ಡ್ ಕಿಡ್ ನೀವು. ಅಯ್ಯೋ ಪ್ಯಾಂಪರ್ಡ್ ನೆಕ್ಸ್ಟ್. ಈಗ ತಮ್ಮಂಗೂ ಅಷ್ಟೇ, ನಾನು ಹಂಗೇನೆ. ತಮ್ಮನೂ ಅಷ್ಟೇ ಪ್ಯಾಂಪರ್ ಮಾಡ್ತಾನೆ ನನಗೆ. ಅಪ್ಪ ಹೆಂಗೆ ಪ್ಯಾಂಪರ್ ಮಾಡ್ತಿದ್ರು ಹಾಗೇನೆ, ಬಟ್ ಅವ್ನು ತೋರಿಸ್ಕೊಳ್ಳಲ್ಲ. ಅವನು ತುಂಬ ಪ್ರೀತಿ ಆದ್ರೆ ಪ್ಯಾಂಪರ್ ಮಾಡ್ತಾನೆ. ಅದರ್ವೈಸ್ ಊಟ ಮಾಡೆ, ತಿಂಡಿ ತಿನ್ನೆ, ಕುಡಿಯೇ. ಏನು ಹುಡ್ತಾ ಇತ್ತು ತಲೆ ಅಂದ್ರೆ ಆಕ್ಟ್ರೆಸ್ ಆಗಬೇಕು ಅಂತ ಅಥವಾ ಬೇರೆ ಏನೋ ಅವಾಗ ಆ ವಯಸ್ಸು? ಐ ಕಮ್ ಟು ದಿಸ್ ಪಾಯಿಂಟ್. ಆ ವಯಸ್ಸು ಹೇಗೆ ಅಂದ್ರೆ ಅಣ್ಣ, ನಾನು ಆ್ಯಕ್ಚುಲಿ ಆ್ಯಸ್ ಐ ಟೋಲ್ಡ್ ಯು ಐ ಆಮ್ ಅ ಕ್ಲಾಸಿಕಲ್ ಡಾನ್ಸರ್. ನನಗೆ ಮಾಲಾಶ್ರೀ ಅವರು ಅಂದರೆ ಅಷ್ಟು ಹುಚ್ಚು ನನಗೆ. ಯಾವ ಥರ ಹುಚ್ಚು ಅಂದರೆ ನಮ್ಮ ಅಪ್ಪ ಸ್ಕೂಲಿಗೆ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡೋಗೋರು ಥಿಯೇಟ್ರಿಗೆ, ಮಾಲಾಶ್ರೀ ಫಿಲ್ಮ್ ನೋಡೋಕ್ಕೆ. ನನಗೆ ಇನ್ನೂ ನೆನಪಿದೆ, ಸ್ಕೂಲಲ್ಲಿ ಟೆಸ್ಟ್ ನಡೀತಾ ಇದ್ದೆ, ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಡ್ಯಾಡಿ ಸಿಕ್ ಲೀವ್ದು ಮಾಂಗಲ್ಯ ಅಂತ ಒಂದು ಮೂವಿ, ಸುನಿಲ್ ಶ್ರೀಧರ್ ಸರ್ ಇದ್ದಾರೆ ಅದು ಆ ಮೂವಿಗೆ. ಆಮೇಲೆ ಭಾರ್ಗವಿ IPS ಭಾರ್ಗವಿನೋ ಯಾವುದೋ ಬಂತು, ಅದ್ರಲ್ಲಿ ಪೊಲೀಸ್ ಡ್ರೆಸ್ ಹಾಕಿದ್ರು, ನಂಗೆ ಅದೇ ಡ್ರೆಸ್ ಬೇಕು. ಪಾಪ ಆಗ ಹೊಲ್ಸಿದ್ರು ನಮ್ಮಪ್ಪ ಪೊಲೀಸ್ ಡ್ರೆಸ್. ಅಯ್ಯೋ ಕ್ರೇಜ್, ಹುಚ್ಚು ನೆಕ್ಸ್ಟ್ ಲೆವೆಲ್ ಹುಚ್ಚು ಅದು ನನಗೆ. ಯಾವ ಲೆವೆಲ್ಗೆ ಹುಚ್ಚು ಅಂದರೆ ಮಾಲಾಶ್ರೀ ಅಂದರೆ ನಾನು ಎದೆ ತತ್ಕೊಂಡು ಹೇಳ್ತೀನಿ, ನಾನು ವೆರಿ ಬಿಗ್ ಫ್ಯಾನ್ ಆಫ್ ಮಾಲಾಶ್ರೀ ಮ್ಯಾಮ್. ನನಗೆ ಅವ್ರ ಥರ ಆಗಬೇಕು ಅನ್ನೋದು ಒಂದು ಹುಚ್ಚಿತ್ತು ನನಗೆ. ಆ್ಯಕ್ಟಿಂಗ್ ಎಲ್ಲ ನಂಗೆ ಗೊತ್ತಿಲ್ಲ, ನಾನು ಮಾಲಾಶ್ರೀ ಆಗಬೇಕು ಹಾಗೆ. ಆ ಒಳಗೆ ಸೇರಿದರೆ ಗುಂಡು, ಆಮೇಲೆ ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗೋಣ ಸಾಂಗು. ನನಗೆ ಇನ್ನೂ ನೆನಪಿದೆ, ನಮ್ಮಮ್ಮ ಸಾಯೋವರೆಗೂ ಹೇಳೋರು, ಅಪ್ಪ ನಿನ್ನ ಥರ ಮೆಂಟಲ್ನ ನಾನು ನೋಡಿಲ್ಲ ಡ್ಯಾನ್ಸ್ ಮಾಡೋದ್ರಲ್ಲಿ. ಒಂದು ಕೈಯಲ್ಲಿ ಪೊರ್ಕೆ, ಒಂದು ಕೈಯಲ್ಲಿ ಮೊರ ಇಟ್ಕೊಂಡು ನಮ್ಮ ಡ್ಯಾಡಿ ಜೊತೆ ಡ್ಯಾನ್ಸ್ ಮಾಡ್ತಿದ್ದಂತೆ, ಮಾಲಾಶ್ರೀ ಮಾಡ್ತಾ ಇದ್ರು ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ನಾನು ಮಾಡ್ಕೊಂಬಂದಿದ್ದು. ಮಾಲಾಶ್ರೀ ಏನು ಮಾಡ್ತಾರೋ ಅದನ್ನು ನಾನು ಮಾಡಬೇಕು. ಈಗ ದುರ್ಗಿ ಅಂತ ಒಂದು ಮೂವಿ ನೋಡಿದೆ ಅಣ್ಣ ಅವಾಗ, ಆ ಟೈಮಲ್ಲಿ ನೋಡಿಬಿಟ್ಟು ಅವರು ಒಂದು ಜಂಪ್ ಮಾಡ್ತಾರೆ ಮೇಲಿಂದ, ಅದು ಜಂಪ್ ಮಾಡಿ ಬಿದ್ದು ಟೈಲರಿಂಗ್ ಮಿಷಿನ್ ಮೇಲೆ ಹತ್ತಿ ಬಿದ್ದು ಇಲ್ಲಿ ಹೊಡ್ಕೊಂಡಿದ್ದೆ, ಕರೆಕ್ಟಾಗಿ ಇಲ್ಲಿ 3 ಸ್ಟಿಚ್ ಹಾಕಿದ್ದಾರೆ. ಹೌದಾ? ಆ ಥರ ಎಲ್ಲ ಸಾಹಸಗಳು ಮಾಡ್ಬಿಟ್ಟಿದ್ದೀನಿ ನಾನು ಮಾಲಾಶ್ರೀ ಮ್ಯಾಮ್ನ ನೋಡ್ಬಿಟ್ಟು, ಅವ್ರ ಥರ ಆಗಬೇಕು ಅಂದ್ಬಿಟ್ಟು. ಬಹುಶಃ ಈ ಪಾಡ್ಕಾಸ್ಟ್ ನೋಡಿ ಅವ್ರು ಯಾವಾಗ್ಲಾರು ಯಾರು ಈಶೋದು ಅಂತ ಕೇಳ್ಬೇಕು ಅವ್ರು ನನಗೆ ಮಾಲಾಶ್ರೀ ಅವರು. ಖಂಡಿತ ಐ ವುಡ್ ಬಿ ವೆರಿ ಗ್ಲಾಡ್ ಟು ಟಾಕ್ ಟು ಹರ್ ಅನ್ನ. ಅಟ್ಲೀಸ್ಟ್ ಐ ಹ್ಯಾವ್ ಮೀಟ್ ಮಾಡಿದ್ದೀನಿ ಮಾಲ್ಸಲ್ಲಿ ಅಲ್ಲಿ ಇಲ್ಲಿ, ಬಟ್ ನಾನು ಹಿಂಗೆ ಡ್ರೀಮ್ ಗರ್ಲ್ಸಲ್ಲೂ ದೊಡ್ಡ ಅಭಿಮಾನಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ದೊಡ್ಡ ಈಸ್ ಜಸ್ಟ್ ಚಿಕ್ಕ ಪದ ಆಕ್ಚುಲಿ. ಹುಚ್ಚು ಅಭಿಮಾನಿ ಅಂತ ಗೊತ್ತಿಲ್ಲ. ಹುಚ್ಚುನು ಇಸ್ ಅ ಚಿಕ್ಕ ಪದ ಆಕ್ಚುಲಿ ನಾನು ಹೇಳ್ತಾ ಇರೋದು. ಐ ಟೆಲ್ ಯು ಅಣ್ಣ, ಒಂದು ಐ ಆಮ್ ದಿಸ್ ಬಿಗ್ ಫ್ಯಾನ್ ಆಫ್ ಮಾಲಾಶ್ರೀ. ಮೇ ಬಿ ನಾನು ಅವ್ರನ್ನ ನೋಡಿದ್ರೆ ಹತ್ಬಿಡ್ತೀನಿ ಅನ್ಸುತ್ತೆ ಅಣ್ಣ. ಹಂಗೆ ಪರ್ಸ್ನಲಿ ಇಫ್ ಐ ಮೀಟ್ ಹರ್, ಬಿಕಾಸ್ more than anything Anna, it's an emotion for me. She's an emotion for me. I'll tell you Anna, emotion ಅಂದಿದ್ದೂನು ನನಗೆ ಒಂದೊಂದು ಸತಿ ತುಂಬ ಎಮೋಷ್ನಲಿ ನಾನು ತುಂಬ ಡೀಪಾಗಿ ಏನಾದರೂ ಹೋಯಿತು ಅಂದರೆ ಐ ಸಿ ಜಗ್ಗೇಶ್ ಸರ್ ಮೂವೀಸ್ ಆ್ಯಕ್ಚುಲಿ. ದಿಸ್ ಇಸ್ ಟ್ರೂ. ಯಾಕೆ? ತುಂಬ ಬೇಜಾರಲ್ಲಿರ್ತೀನಿ ಅಂದ್ಕೊಳ್ಳಿ ಅಣ್ಣ, ಏನೋ ಒಂದು ಯಾರ ಹತ್ರನೋ ಏನೋ ಒಂದು ಜಗಳ ಮಾಡಿರ್ತೀನಿ, ಅಥವಾ ಫೋನಲ್ಲಿ ಏನೋ ಒಂದು ಕಿರಿ ಕತ್ವಿ, ಯಾರಿಗೂ ತಮ್ಮನ ಜೊತೆ ಜಗಳ, ಇನ್ನೇನೋ ಒಂದು ಸಮಥಿಂಗ್ ವುಡ್ ಹ್ಯಾವ್ ಹ್ಯಾಪನ್. ಐ ವಾಚ್ ಜಗ್ಗೇಶ್ ಸರ್ ಮೂವೀಸ್. ಅಂದರೆ ಖುಷಿ ಆಗೋಕೆ ಅಂದ್ರೆ ಖುಷಿ ಆಗ್ಬಿಡ್ತೀನಿ ನಾನು. ಅವರು ಆ ತಿಕ್ಕಲ್ಲೋ ಮಕ್ಕಳು ತಿಕ್ಕಲ್ಲೋ ಅಂತಾರೆ, ಐ ಟೆಲ್ ಯು ಅನ್ನೋ ನಿಜವಾಗ್ಲೂ ನಂಗೆ ಬೇಜಾರಾದರೆ ಆ ಸೀನ್ ಹಾಕೊಂಡು ಎಷ್ಟು ನಗ್ತೀನಿ ಗೊತ್ತಾ. ನಾನು ಜಗ್ಗೇಶ್ ಸರ್ ಫ್ಯಾನ್ ಅನ್ನೋದಕ್ಕಿಂತ ಐ ಪ್ರೇಸ್ ಹಿಮ್. ಯಾಕಂದರೆ ನಾನು ಲೋ ಫೀಲಿಂಗಲ್ಲಿದ್ದಾಗ ಅವರು ನನಗೆ ಡೈರೆಕ್ಟಾಗಿ ಬಂದು ನನಗೆ ನಗಿಸ್ತಾ ಇಲ್ಲ, ಥ್ರೂ ಸಮಥಿಂಗ್ ಹಿ ಈಸ್ ಡೂಯಿಂಗ್, ಬಟ್ ಹೀ ಈಸ್ ದ ಒನ್ ಹೂ ಇಸ್ ಮೇಕಿಂಗ್ ಮೀ ಹ್ಯಾಪಿ. ಕರೆಕ್ಟ್. ಸೊ ಹಾಗಾಗಿ ಜಗ್ಗೇಶ್ ಅವರು ಮೂವಿ ನೋಡ್ತೀರಿ? ಖಂಡಿತ ನೋಡ್ತೀನಿ. ಮೇ ಬಿ ಅವ್ರು ನೋಡ್ಬಿಟ್ರೆ ಡೆಫಿನೆಟ್ಲಿ ಎಗೇನ್ ನಾನು ಹಾಕ್ಬಿಡ್ತೀನಿ ಅನ್ಸುತ್ತೆ. ನನಗೆ ಈ ಮಾಲಾಶ್ರೀ ಮ್ಯಾಮ್ ಆಮೇಲೆ ಜಗ್ಗೇಶ್ ಸರ್ ಅಂದರೆ ಅಷ್ಟು ಏನೋ ಐ ಪ್ರೇಸ್ ದೆಮ್ ಸೋ ಮಚ್. ಲೆಟ್ಸ್ ಗೋ ಬ್ಯಾಕ್. ಎಸ್, ಅದೊಂದು ಮೂವಿ ಆಯಿತು, 3-4 ಪಾತ್ರ ಮಾಡಿದ್ರಿ. ಅದಾದ್ಮೇಲೆ ಹೆಂಗೆ ಓಪನ್ ಆಯಿತು ಇಂಡಸ್ಟ್ರಿ ನಿಮಗೆ? ಅದಾದ್ಮೇಲೆ ಹೀಗೆ ಆಫರ್ಸ್ ಬರ್ತಾ ಹೋಯ್ತು. ನಾಗಭರಣ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಶೋಭರಾಜ್ ಸರ್ ಹೀರೋ ಆ್ಯಕ್ಚುಲಿ. ನಾನು 10th ಟು ಬಿ ಫ್ರ್ಯಾಂಕ್, ಇಫ್ ಐ ಆಮ್ ನಾಟ್ ರಾಂಗ್. 10th ಪಬ್ಲಿಕ್ ಎಕ್ಸಾಮ್ ಅಲ್ಲ, 10th. ನಾನು ಇನ್ನೂ ನೆನೆಸ್ಕೋಬೇಕು, ನಮ್ಮ ಪ್ರೆಸ್ ಫೋಟೋಗ್ರಾಫರ್ ಮೋಕ್ಷೇಂದ್ರ ಅಂತ ಇದ್ದಾರೆ. ಹೌದು, ಈಗಲೂ ಇದ್ದಾರೆ. ಎಸ್, ಡೆಫಿನೆಟ್ಲಿ. ನನಗೆ
ಇವತ್ತು ವಿದ್ಯಾ ಅಂತ ಏನು ನೀವು ಗುರುತಿಸ್ತಾ ಇದ್ದೀರಾ ಅಥವಾ ಜನ ಗುರುತಿಸ್ತಾ ಇದ್ದಾರೆ, ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಅವರಿಗೆ ಮುಂಚೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ದಟ್ ಇಸ್ ನನ್ ಅದರ್ ದೆನ್ ರಾಧಾ ರಾಮಚಂದ್ರ ಆಂಟಿ. ಬಿಕಾಸ್ ಅಪ್ಪ ಇರೋವಾಗಲೇ, ಅಪ್ಪ ಇಂಡಸ್ಟ್ರಿಯಲ್ಲಿ ಇದ್ರೂ ನಿಜ, ಬಟ್ ಅಪ್ಪಂಗೆ ಅವ್ರ ಮೈಂಡ್ಸೆಟ್ ನಾನು ಹೋಗಿ ಕೇಳಬಾರ್ದು ಎಲ್ಲರಿಗೂ, ನನ್ನ ಮಗಳು ಟ್ಯಾಲೆಂಟ್ ನೋಡಿ ಕೊಡಲಿ, ಆ ಥರ ಒಂದಿತ್ತು ಅವರಿಗೆ. ಸೊ ರಾಧಾ ರಾಮಚಂದ್ರ ಆಂಟಿನ ಥ್ರೂ ಸಮ್ ಸೀರಿಯಲ್, ಯಾವುದೋ ಒಂದು ಸೀರಿಯಲ್ ಆಡಿಷನ್ ಹೋದಾಗ ಮೀಟ್ ಮಾಡಿದ್ದು. ಆ್ಯಂಡ್ ಆಂಟಿ ವಾಸ್ ವೆರಿ ಹ್ಯಾಪಿ ಅಬೌಟ್ ಮೀ. ಐ ಆಮ್ ಸ್ಟಿಲ್ ಇನ್ ಕಾಂಟ್ಯಾಕ್ಟ್ ವಿತ್ ಹರ್, ಟು ಬಿ ಫ್ರ್ಯಾಂಕ್. ಮನೇಲಿ ಜಾಸ್ತಿ ಕನ್ನಡ ಮಾತಾಡ್ತೀರಾ, ಇಂಗ್ಲೀಷ್ ಮಾತಾಡ್ತೀರಾ? ಕನ್ನಡ ಫ್ಲೋಲ್ ಜಾಸ್ತಿ ಇಂಗ್ಲೀಷ್ ಬರ್ತಿದೆ, ಅದಕ್ಕೆ ಕೇಳಿ. ಹೌದಣ್ಣ, ಅಯ್ಯೋ ತುಂಬಾ. ಬಟ್ ಓದಿದ್ದೆಲ್ಲ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಂ. ಹಂಗೆ ಅಂದ್ರೆ ನನ್ನ ಕ್ಲಾಸಲ್ಲಿ ನಾನೇ ಆಕ್ಚುಲಿ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು. ಓ ಹಂಗೆ. ಅಂದ್ರೆ ಚೆನ್ನಾಗಿ ಬರೀತಾ ಇದ್ದಿದ್ದು. ಇನ್ ಬಿಟ್ವೀನ್ ಸ್ವಲ್ಪ ಗ್ಯಾಪ್ ಆಯ್ತು ಅಲ್ಲ, ಸೊ ಗ್ಯಾಪ್ ಆದಾಗ ನಾನು ಕನ್ನಡ ಕರೆಕ್ಟಾಗಿ ಕಲ್ತಿದ್ದು ಸುಕನ್ಯಾ ಸೀರಿಯಲ್ ಅಲ್ಲೇ. ತಿಮ್ಮೇಗೌಡ ಅಂಕಲ್ ಅಂತ ಬಹುಶಃ ನಿಮ್ಗೆ ಹೆಸರು ಬಂದಿದ್ದು ಅಲ್ಲೇ ಅನ್ಸುತ್ತೆ. ಆಕ್ಚುಲಿ ಹೌದು, ನನ್ನ ಜನ ಅಲ್ಲಿ ಸೌಂದರ್ಯ ಅಂತ ನೇಮ್ ಚೇಂಜ್ ಮಾಡಿಬಿಟ್ಟಿದ್ರು ಅಷ್ಟರಲ್ಲಿ ಆಲ್ರೆಡಿ. ಸಾಯಿ ಪ್ರಕಾಶ್, ಓಂ ಸಾಯಿ ಪ್ರಕಾಶ್ ಅಂಕಲ್, ಯಾವ ಸಿನಿಮಾಗೆ? ಹೆತ್ತವರ ಕನಸು ಮೂವಿಗೆ. ಓಕೆ. ಸೊ ಅಷ್ಟರಲ್ಲಿ ಆಲ್ರೆಡಿ ಸೌಂದರ್ಯ ಅವ್ರದ್ದು ಇನ್ಸಿಡೆಂಟ್ ಅಲ್ಲೆಲ್ಲ ಹೇಗಿತ್ತು ಅಂದ್ರೆ ಮೈನ್ ರೋಲ್ ಇತ್ತಾ, ಲೀಡೆ, ಸೆಕೆಂಡ್ ಲೀಡೆ ಮಾಡಿದ್ದು ಅದರಲ್ಲಿ. ಅದು ಆಕ್ಚುಲಿ ತೆಲುಗು ಸಿನಿಮಾ ರೀಮೇಕ್, ಅಮ್ಮಾಯಿ ಕಾಪುರಂ ಅಂದ್ಬಿಟ್ಟು ತೆಲುಗು ಅಲ್ಲಿ. ಸೊ ಸಾಯಿ ಪ್ರಕಾಶ್ ಅಂಕಲಿಗೆ ಒಂದು ಡಿಫ್ರೆಂಟ್, ಅವ್ರಿಗೇನೋ ಒಂದು ಹುಡುಕ್ತಾ ಇದ್ರಂತೆ ಆ ಕ್ಯಾರೆಕ್ಟ್ರಿಗೆ. ಸೊ ಅಷ್ಟರಲ್ಲಿ ನಮ್ಮ ಆರ್ಟಿಸ್ಟ್ ಕೋಆರ್ಡಿನೇಟರ್ ಅನಂತು ಅಂಕಲ್ ಇದ್ದಾರೆ. ಅಂಕಲ್ ನನಗೆ ಫೋನ್ ಮಾಡಿದ್ರು, ಹಿಂಗೆ ಒಂದು 10 days ಅಷ್ಟೇ ಕೆಲಸ ಇರೋದು, ಮಾಡ್ತೀಯಾ? ಸೆಕೆಂಡ್ ಹೀರೋಯಿನ್ ಅಂತೆ, ಫಸ್ಟ್ ಹೀರೋಯಿನ್ ರಾಧಿಕಾ, ನೀನು ಇಲ್ಲಿ ನಕ್ರ ಮಾಡಬಾರ್ದು, ಮಾಡಬೇಕು ಅಂದರು. ಅಂಕಲ್ ಮಾಡ್ತೀನಿ, ಸರಿ ಇಮಿಡಿಯೇಟ್ ರೆಡಿ ಆಗು, ಬರ್ತೀನಿ ಅಂದರು. ಅಂಕಲು ಬಂದರು ಮನೆ ಹತ್ರ. ಅಲ್ಲಿಂದ ನಾವು ಇಲ್ಲಿ ವಿಜಯನಗರ ಚಂದ್ರಿಕಾ ಹೌಸ್ಗೆ ಹೋದ್ವಿ. ಐ ವಾಸ್ ಸೋ ಹ್ಯಾಪಿ ಟು ಸಿ ಸಾಯಿ ಪ್ರಕಾಶ್. ನನಗೆ ಅವ್ರನ್ನ ನೋಡ್ತಾ ಇದ್ದಂಗೆ ನನಗೆ ಎಷ್ಟು ಸ್ಪಿರಿಚುಯಾಲಿಟಿ ಬಂತಂದ್ರೆ, ಬಿಕಾಸ್ ನಾನು ಆಲ್ರೆಡಿ ಬಾಬಾ ಭಕ್ತೆ, ನಾನು ಅವ್ರನ್ನ ನೋಡ್ತಿದ್ದಂಗೆ ಸಾಯಿಬಾಬಾ ನೋಡ್ದಂಗೆ ಆಗೋಯ್ತು ನನಗೆ. ಬಟ್ ಅಲ್ಲಿ ಆಲ್ರೆಡಿ ರೇಖಾದಾಸಮ್ಮ ಇದ್ದರು, ಪ್ರಮೀಳಾ ಜೋಶಿ ಆಂಟಿ ಇದ್ದರು, ಸುಂದರರಾಜ್ ಅಂಕಲ್ ಇದ್ದರು. ಬಿಕಾಸ್ ನಾನು ಪ್ರಮೀಳಾ ಜೋಶಿ ಆಂಟಿ ಜೊತೆಲಿ ಯುದ್ಧ ಮತ್ತು ಸ್ವಾತಂತ್ರ್ಯ ಅಂತ ಒಂದು ಸಿನಿಮಾ ಮಾಡಿದ್ದೆ ಆಲ್ರೆಡಿ. ನಾನು ಅವ್ರ ಮಗಳ ಪಾತ್ರ ಮಾಡಿದ್ದೆ ಅದರಲ್ಲಿ. ಸೊ ಅದರಿಂದ ಅವರು ಏನೇ ವಿದ್ಯಾ ಹೇಗಿದೆಯಾ, ಸೊ ಅದು ಒಂದು ಬಾಂಡ್ ಚೆನ್ನಾಗಿತ್ತು. ಅಲ್ಲಿ ಸಾಯಿ ಪ್ರಕಾಶ್ ಅಂಕಲ್ ನೋಡಿದ್ರು, ಓಕೆ ಇವಳು ಎಲ್ಲರಿಗೂ ಪರಿಚಯ ಇರುವಂಥ ಹುಡುಗಿ. ಆಮೇಲೆ ನೋಡಿದ್ರು, ನನ್ನ ಒಂದು 10 ನಿಮಿಷ ಕೂತ್ಕೊಂಡ್ರು, ದೂರದಲ್ಲಿ ಕೂತ್ಕೊಂಡು ನನ್ನನ್ನು ಅಬ್ಸರ್ವ್ ಮಾಡ್ತಾಯಿದ್ರು. ಅವರು ಮಾಡಿಬಿಟ್ಟು ನನ್ನ ಕರೆದ್ರು, ಈ ಥರ ತುಂಬ ಚೆನ್ನಾಗಿದೆ, ಒಂದು ಸಾಂಗ್ ಕೂಡ ಬರುತ್ತೆ, ಮಾಡ್ತೀಯಾ? 8 days ಬರ್ಬೋದು, 7 to 8 days ಅಷ್ಟೇ. ತುಂಬ ಚೆನ್ನಾಗಿದೆ ಪಾತ್ರ. ಸೆಕೆಂಡ್ ಆಫ್ ಆಲ್ಮೋಸ್ಟ್ ನಿಂದೆ ಪ್ಲೇ ಆಗ್ತಾನೆ ಇರುತ್ತೆ. ಅದು ಮಾಡ್ತೀನಿ, 2 days ಇದ್ದರೂ ನಾನು ಮಾಡ್ತೀನಿ ನಿಮ್ಮ ಸಿನಿಮಾಲಿ ಅಂದೆ. ವೆರಿ ನೈಸ್. ನಾನು ಅವತ್ತು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡಿದ್ದು. ಮತ್ತು ಪುನಃ ಅಲ್ಲಿಂದ ನನಗೊಂದು ಟೇಕ್ ಆಫ್ ಸಿಕ್ತು ನನಗೆ. ಅಲ್ಲಿಂದ ಮತ್ತೆ ಪುನಃ ಸುಕನ್ಯಾ ಸೀರಿಯಲ್ ಬಂತು, ನನಗೆ ಮುಂಗಾರು ಮಳೆ ಬಂತು. ಬಿಗ್ ಸ್ಕ್ರೀನ್ ಇದ್ದ ಸ್ಮಾಲ್ ಸ್ಕ್ರೀನ್ ಬಂದ್ರಿ? ನನಗೆ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ವೇರಿ ಏನು ನನಗೆ ಅನಿಸ್ಲಿಲ್ಲ. ಫಾರ್ ಮೀ ವಾಸ್ ಮೇನ್ ಇಸ್ ಆ್ಯಕ್ಟಿಂಗ್, ಒಂದು ಆಪರ್ಚುನಿಟಿ ಅಷ್ಟೇ. ನಾನು ಜನಕ್ಕೆ ಗುರ್ತಿಸ್ಕೋಬೇಕು, ಅದಿತ್ತು ತಲೆಯಲ್ಲಿ. ದುಡ್ಡು ಸೆಕೆಂಡ್ರಿ. ಸಿ ವೆನ್ ಯು ಮೇಕ್ ನೇಮ್ ಆ್ಯಂಡ್ ಫೇಮ್, ಹಣ ಅದ್ರ ಪಡೆದು ಬರುತ್ತೆ, ಆಟೋಮೆಟಿಕಲಿ ಇಟ್ ವಿಲ್ ಫಾಲೋ ಯು. ಸೊ ಒಳ್ಳೆ ಅವಕಾಶ ಬಿಡಬಾರ್ದು ಅಷ್ಟೇ. ಸೊ ಯಾಕಂದ್ರೆ ಒನ್ಸ್ ಆಲ್ರೆಡಿ ಒಂದು ಒಳ್ಳೆ ಆಪರ್ಚುನಿಟಿ ಬಿಟ್ಬಿಟ್ಟಿದ್ದೆ ನಾನು. ಯಾವುದು? ಐ ಡೋಂಟ್ ವಾಂಟ್ ಟು ಸೇ ದಟ್, ಬಟ್ ಹೇಳ್ತೀನಿ. ಸೊ ಅನಂತು ಅಂಕಲ್ ಹೇಳಿದ್ದು, ಸಿನಿಮಾ, ಇಟ್ ವಾಸ್ ಅ ವೆರಿ ಬಿಗ್ ಸಿನಿಮಾ ಆಕ್ಚುಲಿ. ಸೊ ಅನಂತು ಅಂಕಲ್ ರೆಫರ್ ಮಾಡಿದ್ದು ಅದು. ಅಂದ್ರೆ ಆ ಸಿನಿಮಾಗೆ ಹೀರೋಯಿನ್ ಆಗ್ಬೇಕಾಗಿತ್ತಾ? ಇಲ್ಲ, ಅದು ಆಕ್ಚುಲಿ ತಂಗಿ ಕ್ಯಾರೆಕ್ಟರ್. ಇಟ್ ವಾಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್ ಆಕ್ಚುಲಿ. ಅಲ್ಲಿಂದ ನನಗೆ ಇನ್ನೊಂದು ದೊಡ್ಡ ಸಿನಿಮಾಗೂ ಕನೆಕ್ಷನ್. ದೊಡ್ಡ ಹೀರೋ, ದೊಡ್ಡ ಸಿನಿಮಾ. ಎಸ್. ಬಟ್ ಆ ಸಿನಿಮಾ ರಿಲೀಸ್ ಆಯ್ತು, ಆ ಸಿನಿಮಾಗೆ ಆ ತಂಗಿ ಪಾತ್ರ ಮಾಡೋರು ಫೇಮಸ್ ಆದ್ರ? ಆದ್ರೂ ಏನೇನೋ ಅವ್ರದ್ದು ಏನೇನೋ ಆಗಿತ್ತು. ನೀವು ನನ್ನ ಹತ್ರನೇ ಬಾಯಿ ಬಿಡ್ಸ್ಕೊಳಕ್ ನೋಡ್ತಾ ಇದ್ದೀರಾ. ಇಲ್ಲ, ಹಾಗೆಲ್ಲ ಏನಿಲ್ಲ. ಇಟ್ ವಾಸ್ ಮೌರ್ಯ ಮೂವಿಗೆ ಆಕ್ಚುಲಿ, ಅಪ್ಪು ಸರ್ ಅವ್ರ ಮೂವಿಗೆ. ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ, ಅಪ್ಪು ಸರ್ ಮೂವಿ ಅಂದ್ರೆ ತಂಗಿ ಕ್ಯಾರೆಕ್ಟರ್ ಅಂದಾಗ ನಂಗೆ ಸ್ವಲ್ಪ ನೋವು ಜಾಸ್ತಿ ಆಗೋಯ್ತು ನನಗೆ. ಆಕ್ಚುಲಿ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಗರ್ಲ್ ಆಫ್ ಅಪ್ಪು ಸರ್. ಇವತ್ತು ನೀವು ನನ್ನ ಫೋನು ನೋಡ್ಬೋದು ನೀವು, ಅಥವಾ ನನ್ನ ಇನ್ಸ್ಟಾಗ್ರಾಮ್, FB, ಎನಿಥಿಂಗ್ ಯು ಕ್ಯಾನ್ ಚೆಕ್. ಪ್ರಿನ್ಸ್ ಚಾರ್ಮಿಂಗ್ ಪುನೀತ್ ರಾಜ್ಕುಮಾರ್ ಅಂತಾನೆ ಇರೋದು ಅಲ್ಲಿ.
ಹೀ ಇಸ್ ಮೈ ಪ್ರಿನ್ಸ್ ಚಾರ್ಮಿಂಗ್ ಅಂದ್ರೆ ಆಲ್ವೇಸ್. ನಾನು ಲೀಡ್ ಹೋಗ್ಬೇಕಾಗಿತ್ತು ಅನ್ನೋದು ನಿಮ್ ತಲೆಯಲ್ಲಿ ಇತ್ತ ಅದು? ಲೀಡ್ ಅನ್ನೋದು ಸೆಕೆಂಡ್ರಿ, ಅಟ್ಲೀಸ್ಟ್ ಒಂದು ಸಾಂಗ್ ಬಂದಿದ್ರಾದ್ರೂ ಮಾಡ್ಬೋದಿತ್ತು. ತಂಗಿ ಪಾತ್ರ ಅಂತ ಅಯ್ಯೋ, ಮಾಡ್ಲಿಲ್ಲ ನಾನ್ ನೀವು? ತಂಗಿನ, ಅಯ್ಯೋ ಇಲ್ಲಪ್ಪ, ಆ ಥರ ಬಂದ್ಬಿಡ್ತು. ಅನಂತು ಅಂಕಲ್ ಇವತ್ತಿಗೂ ಬೈತಾರೆ, ಇವಳು ಇದ್ದಾಳಲ್ಲ, ಇವಳು ಹುಚ್ಚಿ, ಇವಳು ಅಂತ ಒಳ್ಳೆ ದೊಡ್ಡ ಸಿನಿಮಾ ಇದು ಮಾಡಿದ್ಲಲ್ಲ ಅಂತ. ಹೌದಲ್ವಾ? ಅಪ್ಪು ಸರ್ ಆಕ್ಟ್ ಮಾಡ್ತಿದ್ದಾರೆ, ಅಪ್ಪು ಸರ್ ತಂಗಿ ನನಗೆ ಪಾತ್ರ ಅಲ್ಲ. ಟೀಮಿಂದ ಕಾಲ್ ಬಂದಿರಲಿಲ್ಲ, ಅನಂತು ಅಂಕಲ್ ಅಪ್ರೋಚ್ ಮಾಡಿದ್ರು. ಸೊ ನಾನು ಅಂಕಲ್ ಪ್ಲೀಸ್ ಅಂಕಲ್ ಬೇಡ ಅಂಕಲ್ ಈ ಥರ ಒಂದು ಇವತ್ತಿಗೂ ಅಂಕಲ್ ಹೋದರೆ ಅದೇ ಬೈದೆ. ಈಗ ನೀವು ಸುಮ್ಮನೆ ಫೋನ್ ಮಾಡಿ ನನ್ನ ಬಗ್ಗೆ ಅವಳು ಹುಚ್ಚಿ, ಅವಳು ಅಂತ ಒಳ್ಳೆ ಕ್ಯಾರೆಕ್ಟರ್ ಬಿಟ್ಲು ಅವಳು ಅಂತ ಹೇಳ್ತಾರೆ. ಸೊ ಆ ಥರ ಹೇಳ್ತಾರೆ. ಅಲ್ಲ, ಯಾರಿಗೆ ಆದ್ರೂ ಅನ್ಸ್ಬಿಡುತ್ತೆ ಹಂಗೆ ಕೇಳಿದ್ರು. ಓಕೆ, ದಟ್ಸ್ ಟೈಮ್ ಅಷ್ಟೇ. ಓಕೆ, ಅದಾದ್ಮೇಲೆ ಸುಕನ್ಯಾಗೆ ಬಂದ್ರಿ. ಹಾ, ಅಲ್ಲಿಂದ ಸುಕನ್ಯಾ ಬಂತು. ಯಾವ ಇಯರ್ ಸುಕನ್ಯಾ ಇದಾಗಿದ್ದು? ಸುಕನ್ಯಾ ಇಫ್ ಐ ಆಮ್ ನಾಟ್ ರಾಂಗ್ 2008 ಓಕೆ, 7 and 8. ಅದು ಒಳ್ಳೆ ಬ್ರೇಕ್ ಥ್ರೂ ಅನ್ಸುತ್ತೆ ಅಲ್ಲ? ಆ್ಯಕ್ಚುಲಿ ಅಣ್ಣ ಹೇಳ್ತೀನಿ ಕೇಳಿ, ಸುಕನ್ಯಾ ಒಪ್ಕೊಳ್ಳೋಕ್ಕೆ ನಾನು ತುಂಬ ಹಿಂದೆ ಮುಂದೆ ನೋಡಿದೆ. ನನಗೇನಂದರೆ ಸಿನಿಮಾಲೇ ಏನೋ ಮಾಡ್ಬೇಕು ನಾನು. ಅಲ್ಲಿವರೆಗೂ ಸೀರಿಯಲ್ ಬಗ್ಗೆ ನನಗೆ ಇದಿರಲಿಲ್ಲ. ನಾನು ಏನಕ್ಕೆ ಹೇಳಿದೆ, ನನಗೆ ರಾಧಾರಾಮಚಂದ್ರ ಆಂಟಿ, ಮೋಕ್ಷೇಂದ್ರ ಅಂಕಲ್ ಅಂತ ಹೇಳಿಬಿಟ್ಟು ದೇವರ್ ಲೈಕ್ ಅ 2 pillars ಟು ಮೀ. ರಾಧಾರಾಮಚಂದ್ರ ಆಂಟಿಗೆ ಫೋನ್ ಮಾಡಿದೆ, ಆಂಟಿ ಹಿಂಗೆ ಬಂದಿದೆ, ಏನು ಮಾಡಲಿ? ಅಯ್ಯೋ ಮಾಡು, ದೊಡ್ಡ ಪ್ರೊಡಕ್ಷನ್ ಅದು, ರವಿಕಿರಣ್ ಪ್ರೊಡಕ್ಷನ್ನು, ಮಾಡು ಅಂದರು. ಓ ಹೌದಾ. ಮೋಕ್ಷೇಂದ್ರ ಅಂಕಲ್ಗೆ ಮಾಡಿದೆ, ಗುರು ಮಾಡು ಗುರು, ನೀನು ಬಿಡಬೇಡ ಅಂಕಲ್, ಹಿಂಗೆ ಅಂಕಲ್. ನಾನು ಇವತ್ತಿಗೂ ಅವ್ರನ್ನ ಅಂಕಲ್ ಅಂತಾನೆ, ಬಿಕಾಸ್ ಅವ್ರನ್ನ ಚಿಕ್ಕ ಹುಡುಗಿಯಿಂದ ನೋಡಿದ್ದಾರೆ. ಅಪ್ಪ ಇರೋ ಟೈಮಿಂದ ಗೊತ್ತಲ್ಲ. ಸೊ ಲೈಕ್ ಅದು ಒಂಥರ ಫ್ಯಾಮಿಲಿ ಬಾಂಡಿಂಗ್ ಮೋಕ್ಷೇಂದ್ರ ಅಂಕಲ್ ಜೊತೆಲಿ. ಆಮೇಲೆ ನಮ್ಮ ಸುಧೀಂದ್ರ ವೆಂಕಟೇಶ್ ಅಂಕಲ್ಲು ಅಷ್ಟೇ, ನಮ್ಮ PR. ಸೊ ಇವ್ರ ಜೊತೆ ಎಲ್ಲ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಅಂಕಲ್ಲು ಆ ಥರ ಎಲ್ಲ ಕರೆದೆ ನನಗೆ ಇದು. ಸೊ ಇಷ್ಟೆಲ್ಲ ಹೇಳ್ತಿದ್ದಾರೆ. ಸುಮ್ಮನೆ ಮನೆ ಬಾಗಿಲಿಗೆ ದುಡ್ಡು ಬರೋದು ಯಾಕೆ ಬೇಡ ಅನ್ನಲಿ? ಲಕ್ಷ್ಮಿ ತಾನಾಗಿ ತಾನೇ ಹೊಲ್ಕೊಂಬಂದಿದೆ, ನಾನು ಯಾಕೆ ಬೇಡ ಅನ್ನಲಿ? ಸುಮ್ಮನೆ ಮನೇಲಿ ಕೂತಿರೋ ಬದಲು ಕೆಲಸ ಮಾಡೋಣ. ಅವತ್ತು ನಾನು ಒಪ್ಕೊಳ್ದೇ ಇದ್ದಿದ್ರೆ ಇಲ್ಲಿ ನಾನು ಇವತ್ತಿರ್ತಾ ಇರಲಿಲ್ಲ. ಒಪ್ಕೊಂಡೆ, ಹೋದೆ ಫಸ್ಟ್ ಡೇ ಶೂಟ್ಗೆ. ನಾನು ಫಸ್ಟ್ ಡೇ ಶೂಟ್ಗೆ ಜೀನ್ಸ್ ಹಾಕ್ಕೊಂಡು ಟಾಪ್ ಹಾಕೊಂಡು ನನ್ನದೇ ಓನ್ ಮೇಕಪ್ ಮಾಡ್ಕೋತಾ ಇದ್ದೆ. ನನ್ನ ಅಜ್ಜಿ ಬರೋರು ನನ್ನ ಜೊತೆ, ಅಥವಾ ಅಮ್ಮ. ನನಗೊಂದು ಅಸಿಸ್ಟೆಂಟ್ ಹುಡುಗ ಇದ್ದ, ಜಗ್ಗ ಅಂತ, ಅವ್ನು ಕೆಲಸ ಮಾಡ್ತಿದ್ದ ನನ್ನ ಜೊತೆಲಿ. ಸೊ ಹೋದೆ, ಮುಗಿಸ್ದೆ. ಆವಾಗ ನನಗೆ ರವಿಕಿರಣ್ ಸರು ಕ್ಯಾರೆಕ್ಟ್ರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ನಿಜವಾಗ್ಲೂ ನನ್ನ ಒಂದು ಲೈಫ್ಗೆ ಬ್ರೇಕ್ ಕೊಟ್ಟು ರವಿಕಿರಣ್ ಸರ್. ಈ ಪಾತ್ರಕ್ಕೆ 4-5 ಜನ ಸೆಲೆಕ್ಟ್ ಆಗಿದ್ದಂತೆ. ಏನು ಪಾತ್ರದ ಹೆಸರು? ಮಧುಮತಿ. ಆವಾಗ ಆ ಲೆವೆಲ್ಗೆ ಒಂದು ಧೂಳಿತ್ತು ಅದು, ಮಧುಮತಿ ಅಂದ್ಬಿಟ್ಟು. ಸುಕನ್ಯಾ ಮೇನ್ ಲೀಡು, ಸುಕನ್ಯಾ ಸೀರಿಯಲ್ ಹೆಸರು. ಬಟ್ ಮಧುಮತಿಗೆ ತುಂಬಾ ಅಂದ್ರೆ ಪ್ರಸಿದ್ಧಿ ಪಡೆದಿದ್ದ ಕ್ಯಾರೆಕ್ಟರ್. ಆಕ್ಚುಲಿ ಯಾವ ಲೆವೆಲ್ಗೆ ಅದು ಆ ಕ್ಯಾರೆಕ್ಟರ್ ಜನಗಳ ಮನಸ್ಸಲ್ಲಿ ಕೂರ್ತು ಅಂದ್ರೆ ಅಣ್ಣ, ಇದು ಆಕ್ಚುಲಿ ಬೆಂಗಾಲ್ ಸೀರಿಯಲ್ದು. ಆಕ್ಚುಲಿ ನೀವು ಕೇಳಿರ್ತೀರ, ಬೆಂಗಾಲಲ್ಲಿ ಟಾಪೆಸ್ಟ್ ಸೀರಿಯಲ್ ಸುಕನ್ಯಾ. ಆ ಟೈಮಲ್ಲಿ ಬೆಂಗಾಲಲ್ಲಿ ಅಲ್ಲಿಂದಾನೇ ಸ್ಕ್ರಿಪ್ಟ್ ಬರ್ತಾ ಇದ್ದಿದ್ದು. ಸೊ ಇಲ್ಲಿ ಇವ್ರೇನು ಮಾಡೋಕ್ಕಾಗ್ತಾರಿಲ್ಲ, ಸ್ಕ್ರಿಪ್ಟ್ ಅಲ್ಲಿಂದ ಬರ್ತಾ ಇತ್ತು. ಇಲ್ಲಿ ಕಾಫಿ ರಾಘವೇಂದ್ರ ಸರ್ ರೈಟರು, ಇಲ್ಲಿ ಅವರು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಕಳಿಸು. ನಾನು ಅವ್ರ ಕಾಂಟ್ಯಾಕ್ಟಲ್ಲೂ ಇದ್ದೆ, ಬಿಕಾಸ್ ನನಗೆ ನನ್ನ ಪಾತ್ರ ಇಂಪಾರ್ಟೆಂಟ್ ಆಗಿದ್ದು. ರವಿಕಿರಣ್ ಸರ್ ಕೂರಿಸ್ಕೊಂಡು ನಂಗೆ ಹೇಳಿದ್ರು, ನನಗೆ ಹೆಂಗೆ ಬರುತ್ತೆ ಪಾತ್ರ ಅಂತ ಹೇಳಿದ್ರು. ನನಗೆ ಅಷ್ಟರಲ್ಲಿ ಆಗಲೇ ಕನ್ನಡ ಸ್ವಲ್ಪ ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿತ್ತು ನನಗೆ. ನೋಡ್ಮ ವಿದ್ಯಾ, ಸೌಂದರ್ಯ ಅನ್ನೋದೇ ಅವ್ರ ಇವತ್ತಿಗೂ ಅವ್ರು ಸೌಂದರ್ಯ ಹೇಳ್ರಿ, ಸೌಂದರ್ಯ ಅವರೇ ಹೇಗಿದ್ದೀರಾ ಹೀಗೆ ಮಾತಾಡ್ಸೋದು ರವಿಕಿರಣ್ ಸರ್. ಈ ಕ್ಯಾರೆಕ್ಟ್ರ್ ಈ ಥರ ಇದೆ, ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ ಅದು. ಎಮೋಷ್ನಲಲ್ಲಿ ಟಚ್ ಮಾಡುವಂಥ ಕ್ಯಾರೆಕ್ಟರು. ನೀನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ, ಆ ಕಾನ್ಫಿಡೆನ್ಸ್ ನೀನು ಬಿಲ್ಡ್ ಮಾಡ್ಕೋಬೇಕು ಅಂದರು. ಅದೊಂದು ವರ್ಡ್ ಸಾಕಾಗಿತ್ತು ನನಗೆ. ಅಲ್ಲಿಂದ ಎವ್ರಿ ಡೇ ನಾನು ಶಶಿ ಕಿರಣ್ ಅಂದ್ಬಿಟ್ಟು ಅವ್ರ ಎಪಿಸೋಡ್ ಡೈರೆಕ್ಟ್ರು, ಅವ್ರ ಹತ್ರ ನಾನು ಎವ್ರಿ ಡೇ ಮಾತಾಡ್ತಾ ಕೇಳ್ತಾ ಹೋಗ್ತಾ ಇದ್ದೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಅಲ್ಲೂ ಅಷ್ಟೇ ನನಗೆ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು ತಿಮ್ಮೇಗೌಡರು ಅಂದ್ಬಿಟ್ಟು. ಅವರು ಅಶ್ವಥ್ ಥರನೇ ಇದ್ದಾರೆ, ತಿಮ್ಮೇಗೌಡ ಅಂಕಲ್. ಅವ್ರು ನನ್ನ ಅಪ್ಪನ ಪಾತ್ರ ಮಾಡಿದ್ರು. ನನ್ನ ಕಾಂಬಿನೇಷನ್ ಕ್ಯಾರೆಕ್ಟರ್ ಸಂದೀಪ್ ನೀನಾಸಮ್ ಅಂದ್ಬಿಟ್ಟು. ಈ ಇದಕ್ಕೆ ದಂಡುಪಳ್ಳಿಯಾಗೆಲ್ಲ ಮಕರಂದ್ ದೇಶಪಾಂಡೆಗೆ ವಾಯ್ಸ್ ಕೊಟ್ಟಿದ್ದಾರೆ. ರಾಜಧಾನಿಯಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅವರು, ಸಂದೀಪ್ ನೀನಾಸಮ್. ನಾನು ನಿಮಗೆ ಪಿಕ್ ಕಳಿಸ್ತೀನಿ, ನಂದು ಅವ್ರದ್ದು ಒಂದು ಪಿಕ್ ಇರ್ಬೋದು. ಇದು ಸೀರಿಯಲ್ದೊಂದು ಬಿಟ್ಟು ಇದೆ ನನ್ನ ಹತ್ರ, ಐಲ್ ಸೆಂಡ್ ಯು. ಸೊ ಅವರು, ಆಮೇಲೆ ಅನಂತ್ ವೇಲು ಅಂಕಲ್ಲು,
ಶ್ವೇತಾ ಚಂಗಪ್ಪ ಅವರೇ ಸುಕನ್ಯಾ ಲೀಡ್ ಲೀಡ್ ಮಾಡಿದ್ದು. ಕರೆಕ್ಟ್. ಸೊ ಹೀಗೆ ಎಲ್ಲ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ನಾನು ಕೆಲಸ ಮಾಡಿದ್ದು ಒಂದು ನನ್ನ ಒಳ್ಳೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ನಾನು. ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಜನಕ್ಕೆ ಹತ್ರ ಆದ್ರಿ. ತುಂಬಾ ಹತ್ರ ಆದೆ. ಅದು ಯಾವ ಲೆವೆಲ್ಗೆ ಹತ್ರ ಆಯಿತು ಅಂದರೆ ನಾನು ಆಮೇಲೆ ಕನ್ನಡ ಪ್ರಾಪರ್ ಕನ್ನಡ ನಿಂತೆ ನಾನು ಅಲ್ಲಿಂದ. ಸಂದೀಪ್ ಹೀಗೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿ ಒಂದಷ್ಟು ಅಜ್ಜಿದಿರು ಲೇಡೀಸ್ ಎಲ್ಲ, ಯಾಕಪ್ಪ ಹುಡುಗಿಗೆ ಅಷ್ಟು ಟಾರ್ಚರ್ ಕೊಡ್ತೀಯ, ನಿನ್ಗೇನು ಅನ್ಸೋಲ್ವೇನಪ್ಪ ಅಂದರೆ ಆ ಲೆವೆಲ್ಗೆ ಹತ್ರ ತೊಗೊಂಡ್ಬಿಟ್ಟಿದ್ದಾರೆ ಆ ಸುಕನ್ಯಾ ಸೀರಿಯಲ್ನ ಜನ. ಅವಾಗಲೇ ಈ ಟಿ ವಿ ಕನ್ನಡ ಅಂತ ಇತ್ತು ಅವಾಗ, ಕಲರ್ಸ್ ಅಂತ ಇರಲಿಲ್ಲ, ಈ ಟಿ ವಿ ಕನ್ನಡ ಅಂತ ಇತ್ತು ಅವಾಗ. ಸಂದೀಪ್ ಬಂದು ಹೇಳಿ ಏನೇ ನಾನು ಹಿಂಗೆ ಮಾಡಿದ್ರೆ ಈ ಥರ ಎಲ್ಲ ಅದೇ ಅಂತ ಇದ್ದೆ ನಾನು. ಸೊ ತಿಮ್ಮೇಗೌಡ ಅಂಕಲ್ ಏನು ಮಾಡಿದ್ರು, ಡೈಲಿ ಬೆಳಗ್ಗೆ ಒಂದು 7:30 8 o'clock ಲೊಕೇಶನ್ಗೆ ಹೋಗ್ತೇವೆ. ಒಂದು 20 minutes ಬ್ರೇಕ್ ಸಿಗೋದು ಬ್ರೇಕ್ಫಾಸ್ಟ್ ಆದಮೇಲೆ. ಆ 20 minutes ನನಗೆ ವೇಸ್ಟ್ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಪ್ರಜಾವಾಣಿ ಪೇಪರ್ ಕೊಡೋರು ನನ್ನ ಕೈಗೆ, ತಿಮ್ಮೇಗೌಡ ಪಪ್ಪ. ಕನ್ನಡ ಓದು ಅಂತ ಓದು, ಅದು ಟೀಚರ್ ನಿಲ್ಲಿಸೋರು ನನ್ನ, ನಿಂತ್ಕೊಂಡು ಓದು ಅಂದ್ಬಿಟ್ಟು ಎಲ್ಲರಿಗೂ ಕೇಳಿಸ್ಬೇಕು, ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಅಂತ ಕೇಳೋರು. ಕೇಳಿಸ್ತಾ ಇದೆ ಅನ್ನೋರು. ಡೈಲಿ ನಾನು 10 ಲೈನ್ ಓದ್ತಾ ಇದ್ದೆ. ಎಷ್ಟು ವರ್ಷ ಸುಕನ್ಯಾದು ಫೇಮ್? 2007 8 9 10 11 12 4 5 years. ವೆರಿ ಗುಡ್. ಇನ್ ಬಿಟ್ವೀನ್ ನಾನು ಒಂದು ರಿಯಾಲಿಟಿ ಶೋ ಕೂಡ ಮಾಡಿದೆ, ಡ್ರೀಮ್ ಗರ್ಲ್ಸ್ ಅಂತ. ಓ ಹೌದಾ? ನನಗೆ ಅರ್ಧ ಕೈ ಹಿಡ್ದಿದ್ದು ಡ್ರೀಮ್ ಗರ್ಲ್ಸು ಆಫ್ಟರ್ ಸುಕನ್ಯಾ. ಓಕೆ. ನನಗೆ ಫಿನಾನ್ಷಿಯಲಿ ಇರ್ಬೋದು, ಇವತ್ತಿಗೂ ಅಣ್ಣ ನೀವು ಯಾವುದಾದ್ರೂ ಹಳ್ಳಿಯಲ್ಲಿ ಅಥವಾ ಎಲ್ಲಾದರೂ ಹೋಗಿ ಡ್ರೀಮ್ ಗರ್ಲ್ಸ್ ಅಂತ ಕೇಳಿದ್ರೆ ಫಸ್ಟ್ ಹೇಳೋದೇ ವಿಗರಸ್ ವಿದ್ಯಾ ಅಂತ. ಏನದ? ವಿಗರಸ್ ವಿದ್ಯಾ ಅಂತ. ವಿಗರಸ್ ವಿದ್ಯಾ. ವಿಗರಸ್ ವಿದ್ಯಾ. ನನಗೆ ತಾರಾ ಮಾಸ್ಟರ್ ಹೇಳೋದು ಬಹಳ ಇಷ್ಟ ಆಗ್ತಾ ಇತ್ತು. ವಿಗರಸ್ ವಿದ್ಯಾ, ಐ ಲೈಕ್ ಯುವರ್ ಎಕ್ಸ್ಪ್ರೆಷನ್ ಅನ್ನೋರು. ನೀವು ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿ ಮಾಡ್ತೀರಾ ವಿದ್ಯಾ ಅನ್ನೋರು. ಬಿಕಾಸ್ ಡ್ಯಾನ್ಸರು, ಕ್ಲಾಸಿಕಲ್ ಡ್ಯಾನ್ಸರ್. ಅದೇನೋ ಗೊತ್ತಿಲ್ಲ ಅಣ್ಣ, ನನಗೆ ಅದು ಬ್ಲೆಸ್ಡ್ ಅಂತ ಬರುತ್ತೆ ಅನ್ಸುತ್ತೆ. ಐ ಆಮ್ ಅ ಬ್ಲೆಸ್ಡ್ ಕಿಡ್ ಫಾರ್ ಶ್ಯೂರ್. ಅಂದ್ರಿಂದ ನಾನು ನಾರ್ಮಲ್ ಆಗಿ ಇದ್ದಾಗ ನೋ ಒನ್ ವಿಲ್ ರೆಕಗ್ನೈಸ್ ಮಿ. ಹಂಗೂ ಮೊನ್ನೆ ಟು ಬಿ ಫ್ರ್ಯಾಂಕ್ ನಾನು ನಿಮ್ಗೆ ಹೇಳ್ದೆ ಅನ್ಸುತ್ತೆ, ಸ್ಯಾಟರ್ಡೇ ಅಷ್ಟೇ ನಾನು ಡಿಸ್ಚಾರ್ಜ್ ಆಗಿದ್ದು ಹಾಸ್ಪಿಟಲಿಂದ. ಮೊನ್ನೆ ಡಿಸ್ಚಾರ್ಜ್ ಆಗಿದ್ದೀನಿ ಅಂತ 4 days ಐ ವಾಸ್ ಹಾಸ್ಪಿಟಲೈಸ್ ಆ್ಯಕ್ಚುಲಿ. ಹೆವಿ ಅಸಿಡಿಟಿ ಆಗಿ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಅಲ್ಲಿ ನೀವು ನಂಬೋದಿಲ್ಲ ಅಣ್ಣ, ನನ್ನ ಜೊತೆ ನನ್ನ ಅಂದರೆ ಬ್ರದರ್ ವಿತ್ ಅನದರ್ ಮದರ್, ನನಗೆ ಅಣ್ಣನ ಮಗ ಇದ್ದ ನನ್ನ ಜೊತೇಲಿ. ಅವ್ನು ಶಾಕ್, ನಿಮ್ಮ ಅಭಿಮಾನಿ ಅಂತೆ ಅಕ್ಕ, ನಿಮ್ಮ ಅಭಿಮಾನಿ ಅಂತೆ. ಅಂದ್ರೆ ಇವತ್ತಿಗೂ ಗುರ್ತಿಡಿತಾರೆ. ಅಯ್ಯೋ ಐ ಟೆಲಿಂಗ್ ಯು, ನಾನು ಸುಮ್ಮನೆ ಕೂತಿದ್ದೀನಿ, ಕೂದಲೆಲ್ಲ ಒಂಥರ ಆಗ್ಬಿಟ್ಟಿದೆ, ನೋ ಮೇಕಪ್ ಡೇ, ಸ್ನಾನ ಮಾಡಿಲ್ಲ. ಐ ವಾಸ್ ಇನ್ ಹಾಸ್ಪಿಟಲ್. ಸೊ ಸಡನ್ನಾಗಿ ಸೀರಿಯಸ್ ಅದೇ ಅಂತ ಕರ್ಕೊಂಡು ಹೋದ ತಮ್ಮ ನನಗೆ. ಅವರು ಹಿಂಗೆ ಬಂದು ಹಿಂಗೆ ನೋಡಿದ್ರು, ಮೇಡಮ್ ನಮಸ್ಕಾರ ಅಂದರು. ಐ ವಾಸ್ ಲೈಕ್ ಯಾರು, ನಾನು ನಿಮ್ಮ ಪರಿಚಯ ದಿನ ಅಂತ. ನಾನು ಹೀಗೆ ಕೇಳಿದೆ, ಪರಿಚಯ ದಿನ ಗೊತ್ತಾ ನಾನು ನಿಮಗೆ ಅಂತ. ನೀವು ಯಾರು ಗೊತ್ತಿಲ್ಲ ಮ್ಯಾಮ್, ನಾನು ನಿಮ್ಮ ಅಭಿಮಾನಿ, ನಾನು ನಿಮ್ಮ ತುಂಬ ದೊಡ್ಡ ಫ್ಯಾನ್ ನಿಮ್ಮ ಸೀರಿಯಲ್ಗೆ. ಓ ಹೌದಾ, ಓಕೆ ಥ್ಯಾಂಕ್ ಯು ಮಾ ಅಂದರೆ ಅವ್ರೇನಂದರೆ ಹಿಂಜರ್ಕೊಂಡ್ರು ಮಾತಾಡೋಕ್ಕೆ. ಸೊ ಹೆಂಗೆ ಮಾತಾಡ್ಸೋದು ಅನ್ನತ್ರ. ಆಮೇಲೆ ಪಾಪ ಮಾರನೇ ದಿನ ಆಕೆನೇ ಬಂದು, ಬೇಜಾರು ಮಾಡ್ಕೊಬೇಡಿ, ನಾನು ತುಂಬ ದೊಡ್ಡ ಫ್ಯಾನ್ ನಿಮಗೆ, ಆ ಡೇಸಲ್ಲಿ ನಾನು ತುಂಬ ಇಷ್ಟಪಡ್ತಿದ್ದೆ ನಿಮ್ಮನ್ನ. ಡ್ರೀಮ್ ಗರ್ಲ್ಸ್, ಶೀಸ್ ಟೆಲಿಂಗ್ ದ ನೇಮ್ಸ್, ನಾನು ಮಾಡಿರೋದು ಸುಕನ್ಯಾ, ಡ್ರೀಮ್ ಗರ್ಲ್ಸು, ಅದೆಲ್ಲ ಶೀಸ್ ಟೆಲಿಂಗ್. ಸೀರಿಯಲ್ಗಳು ಯಾವ್ದು ಸೀರಿಯಲ್ ಆಫ್ಟರ್ ಸುಕನ್ಯಾ ನನಗೆ ಮುಂಗಾರು ಮಳೆ ಬಂತು. ಸೊ ನನಗೆ ಐ ಶುಡ್ ಟೆಲ್ ಥ್ಯಾಂಕ್ಸ್ ಟು ಮೈ ಸುಕನ್ಯಾ ಮ್ಯಾನೇಜರ್, ಐ ಥಿಂಕ್ ಸೊ ಬಾಬು ಸರ್ ಅನಿಸುತ್ತೆ. ಅವ್ರು ನನಗೆ ಆಪರ್ಚುನಿಟಿ ಕೊಡಿಸಿದ್ದದು. ಸುಶೀಲ್ ಮುಖಾಶಿ ಅವರು ಡೈರೆಕ್ಟರ್ ಅದಕ್ಕೆ, ಮುಂಗಾರು ಮಳೆಗೆ. ತುಂಬ ಚೆನ್ನಾಗಿತ್ತು ಸೀರಿಯಲ್ ಅದು. ಆ್ಯಂಡ್ ಸುಕನ್ಯಾ ಅಲ್ಲಿ ಏನು ಮಾಡಿದ್ನೋ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದ್ದು ನಾನು ಮುಂಗಾರು ಮಳೆಯಲ್ಲಿ, ಫುಲ್ಲು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಆಫ್ಟರ್ ಸುಕನ್ಯಾ ಮುಂಗಾರು ಮಳೆ ನಾನು ಮಾಡಿದ್ದು ಭಾಳ ಒಳ್ಳೆ ಪಾತ್ರ. ಅದು ತುಂಬ ಕೆಲವ್ರಿಗೆ ಅಂತರ ಒಂದು ಪಾತ್ರ ಸಿಗೋದು ಅಣ್ಣ. ಇವರು ಬೆಸ್ಟ್ ಕ್ಲಬ್ ಅರುಣಾಚಲಂ ಅವರು ಪ್ರೊಡ್ಯೂಸ್ ಮಾಡಿದ್ದು. ಅವರು ಕ್ರೇಜಿ ಕರ್ನಲ್ ರಾಜೇಶ್ ಅವರು ಡೈರೆಕ್ಟ್ ಮಾಡಿದ್ದದು ಸೀರಿಯಲ್ ಕುಂತಿ ಅಂತ ಹೇಳ್ಬಿಟ್ಟು. ಕುಂತಿ ಅಂದರೆ ಒಬ್ಬಳೇ ಅಲ್ಲ ಅಣ್ಣ, ಇಟ್ ವಾಸ್ 4 ಫೀಮೇಲ್ಸ್ ಇನ್ ದ ಸೀರಿಯಲ್. ಒಬ್ಬೊಬ್ಳ ಜೀವನ ಒಂದೊಂಥರ. ಎಲ್ಲರೂ ಕುಂತಿದ್ದೀರೆ, ಕುಂತಿ ಏನು ಅನುಭವಿಸಿದ್ಲು ಅದೇ ಥರ ಅನುಭವಿಸ್ತಾರೆ. ನಾನು ಒಬ್ಳು. ನನ್ನ ಪಾತ್ರ ಯಾವ ಥರ ಇತ್ತು ಅಂದರೆ ಹಾಫ್ ಬರ್ಂಟ್ ಕ್ಯಾರೆಕ್ಟ್ರು. ನಿಜವಾಗ್ಲೂ ಆ ಥರ ಒಂದು ಪಾತ್ರ ಮಾಡೋದು ಭಾಳ ಕಷ್ಟ ಅಣ್ಣ. ಯಾಕಂದರೆ ನಾರ್ಮಲ್ ಮೇಕಪ್ ಹಾಕ್ಕೊಂಡು ಮಾಡೋದೇ ಒಂದು ಮೈಲಿಗಲ್ಲದು. ಆ್ಯಂಡ್ ನೀವು ಅರ್ಧ ಫೇಸು ಬರ್ಂಟ್ ಫೇಸಲ್ಲಿ ಮಾಡೋ, ಇಲ್ಲಿವರೆಗೂ ಬರ್ಂಟ್ ಇಲ್ಲಿಂದ ಫುಲ್ಲು.
ಆ ಮೇಕಪ್ಗೆ ಲಿಟ್ರಲಿ 1.5 2 hours ಆಗೋದು ಅಣ್ಣ. ಈ ಹಾಫ್ ಮೇಕಪ್ ಮಾಡಬೇಕು, ಈ ಹಾಫ್ ಮೇಕಪ್ ಇಲ್ಲ. ಇದ್ರ ಮಧ್ಯೆ ಸಿನಿಮಾಗಳು ಬರ್ತಿತ್ತು. ಸಿನಿಮಾಗಳು ಆಪರ್ಚುನಿಟೀಸ್ ಬರ್ತಾ ಇದ್ವು ಅಣ್ಣ, ಬಟ್ ಯಾರೋ ಬರ್ತಾರೆ ನಮ್ಮದು ಲೋ ಬಡ್ಜೆಟ್ ಅಮ್ಮ, ನೀವೇ ಮಾಡಬೇಕು ಅಂತಾರೆ. ಸೊ ನಾನೇನು ನನ್ನ ಕೈಯಲ್ಲಿ ಇಟ್ಕೋತಾ ಇರಲಿಲ್ಲ ಅಣ್ಣ. ನನ್ನ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನೀವೇನು ಓಕೆ ಅಂದರು ಓಕೆ, ಇಲ್ಲ ನಾನು ರಾಧಾರಾಮಚಂದ್ರ ಆಂಟಿ ಕೇಳ್ತಿದ್ದೆ. ನನಗೆ ಯಾವುದೇ ಆಪರ್ಚುನಿಟಿ ಬಂದರೂ ಐ ಯೂಸ್ ಟು ಆಸ್ಕರ್. ಯಾಕಂದರೆ ಅವ್ರು ನನಗೆ ಒಂದು ದಾರಿ ತೋರಿಸಿದ್ಮೇಲೆ ಅವರ ಒಂದು ಸಜೆಷನ್ ತೊಗೊಂಡು ಮಾಡಬೇಕು ಅನ್ನೋದು ಒಂದು ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಎಷ್ಟು ಸಿನಿಮಾ ಆಯ್ತು ಇದುವರೆಗೆ? ಮೇ ಬಿ ನಾನು ಅಂಜದ ಗಂಡು ಅಂತ ಒಂದು ಕ್ಯಾಮಿಯೋ ಸಾಂಗು ಮಾಡಿದೆ ಅದರಲ್ಲಿ. ಡಂಗ್ ಡಂಗ್ ಅಂತ, ಅದು ತಮಿಳ್ ಸಿನಿಮಾ ರೀಮೇಕ್ ಮನಂಕೋತಿ ಪರವ ಏನ್ಬಿಟ್ಟು ಶಿವಕಾರ್ತಿಕೇಯನ್ ಅವ್ರು ಮಾಡಿದ್ದು ತಮಿಳಲ್ಲಿ, ಇಲ್ಲಿ ಸತೀಶ್ ನೀನಾಸಮ್ ಅವ್ರು ಮಾಡಿದ್ದು. ಸೊ ಅದರಲ್ಲಿ ಐ ಡಿಡ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಕ್ಚುಲಿ. 2-3 ಡೇಸಲ್ಲಿ ಕಂಪ್ಲೀಟ್ ಆಗೋದು. ವಿ ಫಿನಿಶ್ಡ್ ಇಟ್ ಇನ್ 1.5 day. ಮುರಳಿ ಮಾಸ್ಟರ್ ಅದಕ್ಕೆ ಸಿನಿಮಾಗಳ ಹೆಸರು ಹೇಳಿ ನಿಮ್ದೆಲ್ಲ. ಶ್ರೀ ಕೃಷ್ಣ ಲೀಲಾ, ಕೋಗಿಲೆ ಓ ಕೋಗಿಲೆ, ಯುದ್ಧ ಮತ್ತು ಸ್ವಾತಂತ್ರ್ಯ, ನಾಗಾಭರಣ, ಯಾಹು, ಪೌರ್ಣಮಿ, ಹೆತ್ತವರ ಕನಸು, ಅಂಜದ ಗಂಡು. ಇದು ಲಾಸ್ಟ್ ಫಿಲಮ್ ಯಾವ ವರ್ಷ? 15-16 ಆ ರೇಂಜು. ಸೀರಿಯಲ್ಲು ಅಲ್ಲೇ ಮುಗೀತಾ ಇನ್ನೂ ಜಾಸ್ತಿ? ಇಲ್ಲ, ಸೀರಿಯಲ್ಲು ನನಗೆ ಆ್ಯಕ್ಚುಲಿ ಯಾವುದೋ ಒಂದು ವಿಚಾರದಲ್ಲಿ ಸೀರಿಯಲ್ ಅಲ್ಲ, ನನಗೆ ಡ್ರೀಮ್ ಗರ್ಲ್ಸ್ ಅಂತ ನಾನು ರಿಯಾಲಿಟಿ ಶೋ ಮಾಡಿದ್ನಲ್ಲ, ಅದರಲ್ಲಿ ಮೇಜರ್ ಚೀಟ್ ಆಗೋಯ್ತು ನನಗೆ. ನಾನು ಓಪನ್ನಾಗೆ ಹೇಳ್ತಾ ಇದ್ದೀನಿ ಇದರಲ್ಲಿ, ಇವತ್ತರೆಗೂ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಇದನ್ನು. ಚೀಟ್ ಆಗೋಯ್ತು ಅಂದರೆ ಆ್ಯಕ್ಚುಲಿ ಪ್ರತಿಯೊಬ್ಬರು ಕೇಳಿದವರೆಲ್ಲ ಇಲ್ಲ ನೀನೇ ವಿನ್ನರು ನೀನೇ ವಿನ್ನರು ನೀನೇ ವಿನ್ನರು ಅಂತ ಹೇಳೋರು. ಲಾಸ್ಟ್ ಮಿನಿಟಲ್ಲಿ ಅದು ಬೇರೆ ಥರನೇ ಟ್ವಿಸ್ಟ್ ತೊಗೊಂತು. ಸೊ ಅಲ್ಲಿಗೆ ನನಗೆ ಅನಿಸ್ತು ದಟ್ಸ್ ಅ ಮೇಜರ್ ಚೀಟಿಂಗ್ ಅಂತ ಅನಿಸ್ತು. ಸೊ ಯು ಡಿಸಪಾಯಿಂಟ್ ಆಯಿತಾ? ಡಿಸಪಾಯಿಂಟ್ ಅನ್ನೋದಕ್ಕಿಂತ ನಾನು ತುಂಬ ಡಿಪ್ರೆಷನ್ಗೆ ಹೋದೆ. ನಾನು ಆಲ್ಮೋಸ್ಟ್ 9 to 10 months ಡಿಪ್ರೆಷನ್ಗೆ ಹೋದೆ ನಾನು. ಅಯ್ಯಯ್ಯೋ, ತುಂಬ ಡಿಪ್ರೆಷನ್ಗೆ ಹೋದೆ ನಾನು 2009ಅಲ್ಲಿ. ರಿಯಾಲಿಟಿ ಶೋನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಾ? ಅಲ್ಲ, ಡೆಫಿನೆಟ್ಲಿ ಅಣ್ಣ. ಬೀಯಿಂಗ್ ಅನ್ ಡಾನ್ಸರ್, ನಾನು ಒಂದು ರನ್ನರ್ ಅಪ್ ಆಗಿಲ್ಲ ಅಂದರೆ ಯಾವ ಥರ ಇರಬೇಕು? ಅದು ನಾನು ಒಬ್ಳು ಕ್ಲಾಸಿಕಲ್ ಡಾನ್ಸರ್ ಆಗಿ ನನ್ನ ಎಲ್ಲ ಎಪಿಸೋಡ್ಸಲ್ಲೂ ಬೇಷ್ 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 ಅಂತ ಅನ್ಸ್ಕೊಂಬಂದಿರೋದು ಎಲ್ಲ 9 to 10 ಮಾರ್ಕ್ಸ್ ತೊಗೊಂಬಂದಿರೋದು. ಏಕ್ದಮ್ಮು ನಾನಿಲ್ಲ ಅಂದರೆ ಒಂದು ರನ್ನರ್ ಅಪ್ ಆಗೋಕ್ಕೂ ಯೋಗ್ಯತೆ ಇಲ್ವಾ ನನಗೆ? ಅಂದರೆ ನೋ ಮೋರ್ ಇಂಟು ಟೆಲಿವಿಷನ್, ಬೇಡವೇ ಬೇಡ ನನಗೆ ಅಂತ ಡಿಸೈಡ್ ಆಗಿಬಿಟ್ಟೆ. ಆವಾಗ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ನಾನು ನನ್ನ ತಮ್ಮ ಪಾರ್ಟೀಸ್ ಅಟೆಂಡ್ ಮಾಡ್ತಾಯಿದ್ವಿ. ಜಸ್ಟ್ ಹೋಗೋದು, ಈಗ ಪಾರ್ಟಿಗೆ ಹೋದರೆ ಕುಡಿಲೇಬೇಕು ಅನ್ನೋದಲ್ಲ ಅಣ್ಣ, ಜಸ್ಟ್ ಎಂಜಾಯ್ ದ ಮ್ಯೂಸಿಕ್ ಆ್ಯಂಡ್ ಕಮ್. ನಮ್ಮಮ್ಮ ಆಯಿತು ಹೋಗು, ನಿನ್ನ ಮೈಂಡ್ ಫ್ರೆಶ್ ಆಗು, ಹೋಗು. ನಾನು ಬೇರೆ ಯಾರ ಫ್ರೆಂಡ್ಸ್ ಜೊತೆನೂ ಹೋಗ್ತಾ ಇರಲಿಲ್ಲ. ಐ ಯೂಸ್ ಟು ಗೋ ವಿತ್ ಮೈ ಬ್ರದರ್. ಹೀ ಈಸ್ ಮೈ ಬೆಸ್ಟೆಸ್ಟ್ ಫ್ರೆಂಡ್ ಅಣ್ಣ. ಇವತ್ತಿಗೂ ನಾನು ಎಲ್ಲಾದರೂ ಮೂವಿಗೆ ಹೋಗಬೇಕು ಅಂದರೆ ಅವನೇ ಬರೋದು, ತಮ್ಮ. ಹೋದಿ ಅಲ್ಲಿ ಸಮೀರ್ ಹೈ ಸ್ಪಿನ್ ಇವೆಂಟ್ಸ್ ಅಂದ್ಬಿಟ್ಟು ಒಬ್ಬರು ಪಾರ್ಟಿ ಮಾಡ್ತಾಯಿದ್ರು. ಹಿ ವಾಸ್ ದ ಪ್ರೊಪ್ರೈಟರ್. ಎವ್ರಿ ಟೈಮ್ ಐ ಯೂಸ್ ಟು ಅಟೆಂಡ್ ಹಿಸ್ ಪಾರ್ಟೀಸ್, ವೆಡ್ನೆಸ್ಡೇಸು ಸ್ಯಾಟರ್ಡೇಸು. ತುಂಬ ಇಂಪಾರ್ಟೆಂಟ್. ಈಗ ಒಂದು 2 times 3 times ಹೋದಾಗ ಮುಖ ಪರಿಚಯ ಆಗುತ್ತೆ ಅಲ್ಲ. ಸೊ ನಾವು ಕಾಂಟ್ಯಾಕ್ಟಲ್ಲಿ ಬಂದ್ವಿ. ಸಮೀರ್ ಬ್ರೋ, ನಾನು ಅವ್ರನ್ನ ಭಯ ಅಂತಲೇ ಕರೆಯೋದು ಅವ್ರನ್ನ. ಹೀಗೆ ಆಗ್ತಾ ನನಗೆ ಪಾರ್ಟೀಸ್ ಮೇಲೆ ಸ್ವಲ್ಪ ಇದು ಜಾಸ್ತಿ ಆಯಿತು. ಈವೆಂಟ್ಸ್ ಮಾಡಬೇಕು, ನಾಟ್ ಓನ್ಲಿ ಪಾರ್ಟೀಸ್, ಆರ್ಗನೈಸ್ ಮಾಡಬೇಕು ಅಂತ. ಸೊ ನನಗೆ ಸಮೀರ್ ಬೈ ನನಗೆ ಸ್ವಲ್ಪ ತುಂಬಿದ್ರು. ಐ ಕ್ಯಾನ್ ಸೇ ಹೀ ಈಸ್ ಮೈ ಗಾಡ್ ಫಾದರ್ ಇನ್ ಈವೆಂಟ್ಸ್ ಅಂತಲೇ ಹೇಳ್ಬೋದು ಸಮೀರ್. ಸೊ ನೆಕ್ಸ್ಟ್ ಯುವರ್ ಇಂಟು ಈವೆಂಟ್ಸ್. ಸೊ ಆನ್ ಸ್ಕ್ರೀನ್ ಎಲ್ಲ ಹೊಟ್ಟೋಯ್ತು. ಅಲ್ಲಿಗೆ ಐ ವಾಂಟೆಡ್ ಟು ಜಸ್ಟ್ ಟೇಕ್ ಅ ಬ್ರೇಕ್ ಫ್ರಮ್ ದಟ್. ಒಂದು ಸಿನಿಮಾ ಮತ್ತು ಸ್ಮಾಲ್ ಸ್ಕ್ರೀನ್. ಹೌದು. ಓಕೆ. ಅಲ್ಲಿಂದ ಮೇ ಬಿ ಅಂಜದ ಗಂಡು ಮಾಡೋವರೆಗೂ ಐ ಹ್ಯಾವ್ ಟೇಕನ್ ಅ ಬ್ರೇಕ್. ಕ್ಯಾಮಿಯೋ. ಬಟ್ ಅಲ್ಲಿ ತನಕ ಈಗ ಬೇರೆ ಸಿನಿಮಾಗಳಲ್ಲಿ ನಿಮ್ಗೆ ಆಫರ್ ಬಂತಲ್ವಾ? ಲೀಡ್ ರೋಲ್ ಎಲ್ಲ ಬಂದಿಲ್ವಾ? ಬಂತು, ಹೀರೋಯಿನ್ ನನಗೆ ಬೇಡ ಅಂತ ಅಷ್ಟೇ. ನನಗೆ ಬೇಡ. ದೊಡ್ಡ ಸ್ಟಾರು, ದೊಡ್ಡ ಫಿಲಮ್ಮು, ಹೀರೋಯಿನ್ನು ಬಂತು. ಬಟ್ ಕೆಲವೊಮ್ಮೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಆ ಥರ ಆಗುತ್ತೆ. ಮೇ ಬಿ ಫೈನಲ್ ಆಗಿ ಕ್ಯಾನ್ಸಲ್ ಆಗಿರೋದು ಉಂಟು ನನಗೆ. ಹೌದಾ? ಹೌದು. ಅಂದರೆ ಸಿನಿಮಾ ಹೀರೋಯಿನ್ ನೀವು? ದೊಡ್ಡ ಸಿನಿಮಾಗಳೇ ಆಗ. ದೊಡ್ಡವ್ರ ಸಿನಿಮಾ, ದೊಡ್ಡ ಸ್ಟಾರ್ ಸಿನಿಮಾ, ದೊಡ್ಡ ಸ್ಟಾರ್ ಡೈರೆಕ್ಟರ್ ಸಿನಿಮಾ. ಅದೇ ಯು ಡೋಂಟ್ ವಾಂಟ್ ಟು ನೇಮ್ ಹೆಸರು ಹೇಳಬಾ? ಬೇಡ. ಓಕೆ. ರೀಸನ್?
ನೀವು ಕ್ಯಾನ್ಸಲ್ ಮಾಡಿದ್ದ ಅಲ್ಲೆಲ್ಲೋ ಕ್ಯಾನ್ಸಲ್ ಆಯ್ತು? ಅಲ್ಲಿ ತಾನೇ ಆಗಿರೋದು, ನಮಗೆ ಗೊತ್ತೇ ಇಲ್ಲ ಕ್ಯಾನ್ಸಲ್ ಆಗಿರೋದು. ಓ ಹಂಗೆ. ಯು ಗಾಟ್ ಎಮೋಷನಲ್ ಫಾರ್ ದಟ್. ಹ್ಯಾಪನ್ಸ್ ಬಿಕಾಸ್ ಆ ಕ್ಯಾನ್ಸಲ್ ಆಗಿರೋ ಸಿನಿಮಾ ಎಲ್ಲ ಆಗ್ಬಿಟ್ಟಿದ್ದಿದ್ರೆ ಮೇ ಬಿ ಲೈಫ್ ಚೇಂಜ್ ಆಗೋಗ್ತಿತ್ತು. ಅಣ್ಣ ನಾನು ಹೆಸರು ಬಂದಾಗಲೂ, ನಾನು ಏನೂ ಇಲ್ಲದೆ ಇದ್ದಾಗಲೂ ಹೀಗೆ ಇದ್ದೆ, ಹೆಸರು ಬಂದಾಗಲೂ ಹೀಗೆ ಇದ್ದೆ, ಈಗಲೂ ಐ ಮೀನ್ ದಟ್ ಬೂಮ್. ನಾನು ಈಗ ಒಂದು ಪಿಕ್ ಪೋಸ್ಟ್ ಮಾಡಿದ್ರು ನನಗೆ ಲೈಕ್ಸ್ ಕಮೆಂಟ್ಸ್ ಎಲ್ಲ ಬರುತ್ತೆ. ಇಟ್ಸ್ ಓಕೆ. ಲೈಕ್ ದೇ ಆಸ್ಕ್ ಮೀ ಏನಕ್ಕೆ ನೀನು ಬರ್ತಾ ಇಲ್ಲ. ಒಂದು ಯಾವುದೋ ನೀವು 2-3 ಹೇಳಿದ್ರಿ ಹಂಗೆ. ಅಂದರೆ ನಂಗೆ ದೊಡ್ಡ ದೊಡ್ಡ ಆಪರ್ಚುನಿಟಿಗಳದು ಓವರ್ನೈಟ್ ಚೇಂಜ್ ಆಗೋಯ್ತು. ಹೌದು, ರೀಸನ್ ಗೊತ್ತಾಯ್ತಾ? ಗೊತ್ತಾಯ್ತು ರೀಸನ್ಸ್. ಸೊ ಐ ಜಸ್ಟ್ ಕೆಪ್ಟ್ ಕ್ವೈಟ್ ಅಷ್ಟೇ. ಐ ಡಿಡ್ ನಾಟ್ ವಾಂಟ್ ಟು ಡ್ರ್ಯಾಗ್ ಇಟ್. ಕ್ಯಾಲಿಬರ್ ಇರುವಂಥ ಒಬ್ಬ ಕಲಾವಿದೆ ಅಂದರೆ ನೋಡಕ್ಕೆ ಚಂದಿರಬೇಕು, ಚೆನ್ನಾಗಿ ಫಿಟ್ನೆಸ್ಸಿಂದ ಹಿಡಿದು ಹಾಗೆಲ್ಲ ಇದ್ದವರು ಇವತ್ತು ಯಾರು ನಿಮ್ಮನ್ನು ನೋಡಿದ್ರೆ ದಂಗಾಗ್ಬಿಡ್ತಾರೆ, ಆಶ್ಚರ್ಯಪಡ್ತಾರೆ. ವಿಜಯ್ ಆಗಿದ್ದಾರೆ, ಚುಚ್ಚು ಮಾತಾಡಿದ್ದಾರೆ, ಹಿಂದೆ ಮಾತಾಡಿದ್ದಾರೆ, ಆದರೆ ಅದ್ರ ಹಿಂದಿನ ನೋವು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನನಗೆ ಅನಿಸುತ್ತೆ ಇವಾಗಿರೋ ವಿದ್ಯಾ, ಈಗ ಯಾರು ನೀವು ಫೋಟೋ ಕೊಟ್ಟಾಗ ನಾನು ಫೋಟೋ ತೋರಿಸಿದ್ರೆ ಈಗ ಹೀಗಿದ್ರ ವಿದ್ಯಾ, ಇಷ್ಟು ಚೆನ್ನಾಗಿದ್ರ ವಿದ್ಯಾ ಅಂತ ಫೋಟೋ ನೋಡಿ ಅನ್ಕೊಳ್ಳೋರು ಇವಾಗ ಯಾಕೆ ಹಿಂಗಾಗಿದ್ದಾರೆ? ಡೆಫಿನೆಟ್ಲಿ ದಟ್ಸ್ ವಾಟ್ ಅಣ್ಣ ನಾನು ಹೇಳ್ತಿರೋದು. ಆ ಹಿಂದಿನ ನೋವು, ಅದು ಹಂಗೆ ಆಗಿದ್ದಾರೆ ಅಂತ ಮಾತಾಡ್ತಾರಲ್ಲ, ಅದ್ರ ಹಿಂದಿನ ನೋವು ಏನು ಇರ್ಬೋದು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಸಖತ್ತಾಗಿದ್ಲು, ಇವಾಗ ನೋಡಿ ಹೆಂಗಾಗೋಳೆ. ಅಲ್ಲ ವಿದ್ಯಾ, ನೀನು ಅಷ್ಟು ಚೆನ್ನಾಗಿದ್ದೆ, ಇವಾಗೇನು ಕೊಳ್ತೋಗಿದ್ದೀನಿ ನಾನು. ಗುರು ಮೇಕಪ್ ಹಾಕಿದ್ರೆ ಇವಾಗ ನಾನೇ ಏನು ದಪ್ಪ ಆಗಿರ್ಬೋದು ನಾನು, ಬಟ್ ನಾನೇ ಅದು. ಐ ಸ್ಟಿಲ್ ಹ್ಯಾವ್ ದಟ್ ಕ್ಯಾಲಿಬರ್, ಐ ಸ್ಟಿಲ್ ಹ್ಯಾವ್ ದಟ್ ಗ್ಲಾಮರ್. ಅನಿಸ್ತಾ ಇಲ್ವಾ ಅಣ್ಣ ನಿಮಗೆ? ಅಲ್ಲ ಐ ಆಮ್ ಆಸ್ಕಿಂಗ್ ಯು. ನಿಮ್ಮ ಎಕ್ಸ್ಪ್ರೆಷನ್ನು, ನಿಮ್ಮ ಮಾತು, ನಿಮ್ಮ ಕಲೆ ಗೊತ್ತಾಗ್ತಿದೆ ನಮಗೆ. ಆದರೆ ಅಂದರೆ ಯಾರೋ ಹಂಗೆ ಕೇಳೋರಿಗೆ ನಿಮ್ಮ ಉತ್ತರ ಏನಿರ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ನಾನು. ದಟ್ಸ್ ವಾಟ್. ಅದೇ ನಾನೇ ಗುರು. ಅದು ಏನೋ ಆಯಿತು, ನನ್ನ ಜೀವನ ಅದು ಆಗೋಯ್ತು, ನನ್ನ ಕೆಟ್ಟ ಟೈಮು. ನಾನೇನು ಸಫರ್ ಪಡ್ತಾ ಇದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಕೆಲವೊಂದು ನಾನು ಹೇಳ್ಕೊಳ್ಳಿಕ್ಕಾಗ್ಬೋದು, ಕೆಲವೊಂದು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ನಾನು ಕೆಲವೊಂದು ತಮ್ಮಂಗೆ ಹೇಳ್ಕೊಂಡಿದ್ದೀನಿ, ಕೆಲವೊಂದು ಹೇಳ್ಕೊಳಕ್ಕಾಗ್ದಿರೋ ವಿಚಾರಗಳು ಇದ್ದಾವೆ. ಅವನು ಒಂದೇ ಅನ್ನೋದು, ಮೂವ್ ಆನ್, ಭಗವಂತ ಇದ್ದಾನೆ. ಓಕೆ, ಯಾರಿಗೂ ಅರ್ಥ ಆಗೋದಕ್ಕೆ ಎಷ್ಟು ಹೇಳ್ಬೋದು? ಆ ಬ್ರಾಕೆಟಲ್ಲಿ ಏನಾದ್ರು ಆಗಿದ್ದು ಹೇಳ್ಬೋದಾ? ಅಂದರೆ ವೈ ಯು ಬಿಕಮ್ ಲೈಕ್ ದಿಸ್? ಡೆಫಿನೆಟ್ಲಿ ಎಷ್ಟನ್ನ ಐ ವುಡ್ ಗೋ ಎಮೋಷ್ನಲ್ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ನಾನು ಆಗಲೇ ಹೇಳ್ದಂಗೆ ನನ್ನ ಅಷ್ಟು ಇಲ್ದಿರ ಕೆಲವರು ದೊಡ್ಡವರು ಅಂಥ ಮಾತುಗಳೆಲ್ಲ ಹೇಳಿರೋದಿಲ್ಲ. ನಾವು ಯಾರನ್ನ ತುಂಬ ಹಚ್ಕೋತೀವೋ ಅವರೇ ನಮ್ಮನ್ನು ದೂರ ಹೋಗ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಒಂದು ಅಪ್ಪ, ಅಲ್ಲಿಂದ ಒಂದು ಡಿಪ್ರೆಷನ್ ಶುರುವಾಯಿತು. ಬಟ್ ಐ ಸ್ಟುಡ್ ಸ್ಟ್ರಾಂಗ್ಲಿ ಟು ಮೈ ಫ್ಯಾಮಿಲಿ, ನಾನಿದ್ದೀನಿ ಅಂತ. ಅಲ್ಲಿಂದ ಆಯಿತು, ಇದೇ ಲೈಫ್ ಅಂದ್ಕೊಂಡು ಹೋಗ್ತಾ ಇದ್ದೆ. ಎವ್ರಿಥಿಂಗ್ ವಾಸ್ ಫೈನ್. ಅಮ್ಮ, ಅಜ್ಜಿ, ನಾನು, ತಮ್ಮ, ಇಟ್ ವಾಸ್ ಅ ಕ್ಯೂಟ್ ಫ್ಯಾಮಿಲಿ, ಗೋಯಿಂಗ್ ನೈಸ್. ಒನ್ ಫೈನ್ ಡೇ ಅಮ್ಮ ಸೀರಿಯಸ್ ಆಗ್ತಾರೆ. ನಮ್ಮ ಅಜ್ಜಿ ಬಂದು ನೋಡಿದ್ರು, ಇಲ್ಲ ಕಣೆ ಇರಲ್ಲ, ಅವಳು ಹೋಗ್ಬಿಡ್ತಾಳೆ. ನನಗೆ ಹಿಂಗೆ ಆಡ್ತಾ ಇದೆ ಅಣ್ಣ. ಲಿಟ್ರಲಿ ಐ ಆಮ್ ಶಿವರಿಂಗ್ ಲಿಟ್ರಲಿ. ನಾನು ಹಿಂದಿನ ದಿನ ಅಮ್ಮ ಸೀರಿಯಸ್ ಆಗ್ತಾರೆ ಗಣೇಶ ಹಬ್ಬದ ಹತ್ರದಲ್ಲಿ. ಫ್ರೈಡೆ ಗಣೇಶ ಹಬ್ಬ. ನಾನು ಅಜ್ಜಿ ಕುತ್ಕೊಂಡು ಹಿಂಗೆ ನೈವೇದ್ಯಕ್ಕೆ ಮೋದಕ ಮಾಡ್ತಾ ಇದ್ವಿ, ಕರ್ಜಿಕಾಯಿ ಎಲ್ಲ ಮಾಡ್ತಾ ಇದ್ವಿ. ನಾನು ಹಸಿ ಕಡುಬು ಮಾಡಬೇಕು ಅಂತ ಆಸೆ ಆಯಿತು ನನಗೆ, ಇದಕ್ಕಿಡಕ್ಕೆ ನೈವೇದ್ಯಕ್ಕೆ ಇಡಕ್ಕೆ. ಗಣೇಶ ಅಲ್ವಾ ಇಡೋಣ ಅಂತ. ಮಮ್ಮಿ ಮಮ್ಮಿ ಚೀತಾ ಚೀತ ಅಂದರೆ ಅಜ್ಜಿ, ಅವ್ರ ಹೆಸರು ಸೀತಾ ಲಕ್ಷ್ಮಿ, ನಾನು ಚೀತಾ ಅಂತ ಕರಿತಿದ್ದೆ. ಶಿಸ್ಟಿಲಿಗೆ ಅನ್ನೋರು ಯಾವಾಗಲೂ, ಅದಕ್ಕೆ ಚೀತಾ ಅಂತ ಕರಿತಾ ಇದ್ವಿ. ಸೊ ಚೀತ ಮಾಡ, ಇನ್ನು 3 ದಿನ ಇರು, ನಾನು ಎದ್ಬಿಟ್ಟು ನಾನೇ ಮಾಡಿಕೊಡ್ತೀನಿ. ಶಿ ಸೆಡ್ ದಿಸ್. 3 ದಿನ ಅಂತ ಹೇಳಿದ್ರು. ಫ್ರೈಡೇ ಹೇಳಿದ್ದು, ಸ್ಯಾಟರ್ಡೆ, ಸಂಡೇ, ಮಂಡೇ ಶಿ ಇಸ್ ನೋ ಮೋರ್. ಸಂಡೇ ಫುಲ್ ಸೀರಿಯಸ್ ಆಗ್ತಾರೆ ಅಮ್ಮ, ಸಂಡೇ ಫುಲ್ ಸೀರಿಯಸ್ ಆಗ್ತಾರೆ. ಮಂಡೇ ಇಲ್ಲ.
ಅಲ್ಲಿಂದ ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಲ್ಲಿಂದ ಒಂದು ಸಾಯಿ ಕಣ್ವ ಹಾಸ್ಪಿಟ್ಲಿಗೆ ಬೆಳಗ್ಗೆ 5 ಗಂಟೆಗೆ ತಮ್ಮಂಗೆ ಹೇಳಿದ್ರಂತೆ ಶೀ ಈಸ್ ರೆಸ್ಪಾಂಡಿಂಗ್ ಟು ದ ಮೆಡಿಸಿನ್ ಅಂದ್ಬಿಟ್ಟು. ತಮ್ಮ ಫೋನ್ ಖುಷಿಯಾಗಿ ಮಾಡಿದೆ, ಅಮ್ಮ ಮಮ್ಮಿ ರೆಸ್ಪಾಂಡ್ ಮಾಡ್ತಿದ್ಯಂತೆ ಕಣೆ, ಹುಷಾರಾಗ್ಬಿಡುತ್ತೆ, ತಲೆ ಕೆಡ್ಸ್ಕೊಬೇಡ, ನೀನು ಬಾ. ನಾನು ಬಂಡಿಕಳಮ್ಮ ದೇವಸ್ಥಾನಕ್ಕೆ ಹೋಗಕ್ಕೆ ಹೊರಟಿದ್ದೆ. ಯಾಕೋ ಮನಸ್ಸು ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ, ಮಮ್ಮಿ ಕೈಯಿಂದ ಒಂದು ಕಾಣಿಕೆ ತೊಗೊಂಡು ಹೋಗೋಣ ದೇವಸ್ಥಾನ. ನೋಡಿ ವಿಧಿ ಹೆಂಗೆ ಹೇಳಿದ್ದೆ, ಅದೇ ನಾನು ಹೇಳಿದ್ದೋಣ ಆವಾಗ, ವಿಧಿ ಲಿಖಿತ ಯಾರು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ. ನಾವು ಹೇಳ್ಬೋದು ಅಯ್ಯೋ ಹೆಂಗೋ ಮಾಡೋಣ ಅಂತ, ಬಟ್ ಇಟ್ಸ್ ನಾಟ್ ಸೋ ಈಸಿ. ಇದಾದಮೇಲೆ ಇನ್ನೊಂದು ಇನ್ಸಿಡೆಂಟ್ ಇದೆ, ಐ ವಿಲ್ ಟೆಲ್ ಯು ದಟ್ ಆಲ್ಸೋ. ಹೊರಟೆ, ಹೋಗೋ ಇಷ್ಟರಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾನೆ ಅವನು. ಡಾಕ್ಟರ್ ಈಸ್ ಸೇಯಿಂಗ್ ಇಲ್ಲ ಆಗಲ್ಲ, ದೇವ್ರ ಮೇಲೆ ಭಾರ ಹಾಕಿ. ಇಷ್ಟೇ ಅಣ್ಣ, ಯು ಡೋಂಟ್ ಬಿಲೀವ್ ಅಣ್ಣ. ಆ ಮಿನಿಟಲ್ಲಿ ನನ್ನ ಅಕ್ಕಪಕ್ಕ ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಗಳು ಇನ್ನೂ ಯಾರೂ ಬಂದಿರಲಿಲ್ಲ ಆವಾಗ. ನನ್ನ ಫೋನಲ್ಲಿ ಪ್ರದೀಪ್ ಇದ್ದರು, ಇಫ್ ಐಮ್ ನಾಟ್ ರಾಂಗ್, ಪ್ರದೀಪ್ ಬಡಕಿಲ್ಲ ಅವರು. ಹೀ ಸ್ಟುಡ್ ಬೈ ಮೀ ಮಾರಲಿ ಅಣ್ಣ ಫೋನಲ್ಲಿ. ಅವ್ರು ಇರೋದು ಬ್ಯಾಂಗ್ಳೂರಲ್ಲಿ. ಹೀ ಈಸ್ ಅ ವೆರಿ ಗುಡ್ ಫ್ರೆಂಡ್ ಟು ಮೀ. ಲೈಕ್ ಒಂಥರ ಹೇಗೆ ಅಂದರೆ ಈಸ್ ಅ ವೆರಿ ವೆರಿ ಗುಡ್ ಫ್ರೆಂಡ್ ಟು ಮೀ. ಇಟ್ಸ್ ಓಕೆ, ಕಾಮ್ ಡೌನ್. ಅವರು ಒಂದು ಮಾತುಗಳೆಲ್ಲ ಕೇಳಿ ನಾನು ಸತ್ಯವಾಗೂ ತುಂಬ ಪೇಷನ್ಸ್ ತೊಗೊಂಡೆ ಅಣ್ಣ. ನೀನು ಒಬ್ಬಳೇ ಇರೋದು, ನೀನು ಇದಾಗ್ಬಿಟ್ರೆ ಅಜ್ಜಿನ ತಮ್ಮ ಹೆಂಗೋ ಅಜ್ಜಿನ ಕನ್ಸೋಲ್ ಮಾಡೋಕ್ಕೆ ಯಾರೂ ಇರಲ್ಲ. ಯು ಶುಡ್ ಬಿ ಬ್ರೇವ್, ಅಳ್ಬಾರ್ದು ನೀನು. ನಾನು ಇದನ್ನು ಗಟ್ಟಿ ಮಾಡ್ಕೊಂಬಿಟ್ಟೆ ಅಣ್ಣ. ಕಲ್ಲು ಈ ಚಪ್ಪಡಿ ಕಲ್ಲಿರುತ್ತಲ್ಲ ಆ ಥರ ಮಾಡ್ಕೊಂಬಿಟ್ಟೆ ನನ್ನ ಮನಸ್ಸನ್ನ. ಐ ಸ್ಟಾಪ್ ಕ್ರೈಯಿಂಗ್, ಗಟ್ಟಿಯಾಗಿ ಹೋದೆ ಅಣ್ಣ. ಏನು ಮಾಡಬೇಕು ಗೊತ್ತಿಲ್ಲ, ಅಜ್ಜಿಗೆ ಹೇಗೆ ಫೇಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಶೀ ಈಸ್ 85 years. ಹೆಂಗೆ ಫೇಸ್ ಮಾಡಲಿ ಅಜ್ಜಿನ ನಾನು? ಹೇಳ ನಿನ್ನ ಮಗಳು ಸತ್ತೋದ್ಲು ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಚಿತ್ತ ಎನ್ನಡಿ ಎನ್ನೆಲ್ಲ ಇರ್ಕಳ? ಹ್ಞೂ ಚಿತ್ತ, ಮೆಡಿಸಿನ್ ರೆಸ್ಪಾಂಡ್ ಮಾಡ್ತಿದ್ದೆ. ಯಾಕೆಲ್ಲರೂ ಬರ್ತಾ ಇದ್ದಾರೆ? ಏನಾಯಿತು ಹೇಳು ನನಗೆ. ಹೆಂಗೆ ಹೇಳಲಿ ಅಣ್ಣ ನಾನು? ಐ ಬಸ್ಟೆಡ್ ಔಟ್ ಅಣ್ಣ, ಐ ಬಸ್ಟೆಡ್ ಔಟ್ ಲೈಕ್ ಸಮಥಿಂಗ್. ಆಗ ಅವ್ರು ಕಲ್ಲಾದ್ರು, ನೀನು ಅಳ್ಬಾರ್ದು, ನೀನು ಹತ್ರ ನನ್ನನ್ನು ಯಾರು ನೋಡ್ಕೋತಾರೆ, ಅಳ್ಕೊಡ್ದು ನೀನು. ನಮ್ಮಪ್ಪ ಚಿಕ್ಕದ್ರಿಂದನೂ ಅಣ್ಣ ಎದೆಗೆ ಹಿಂಗೆ ಗುದ್ದೋರು. ನೀನು ಹುಡುಗಿ ಅಲ್ಲ ಹುಡುಗ, ಏನೇ ಬಂದರೂ ನಿನಗೆ ಫೇಸ್ ಮಾಡೋ ತಾಕತ್ತಿದೆ, ನೀನು ಫೇಸ್ ಮಾಡ್ತೀಯಾ, ನಿನ್ನ ಕೈಯಲ್ಲಿ ಆಗತ್ತೆ. ಹಂಗೆ ಬಂದೆ ಅಣ್ಣ ನಾನು. ಓನ್ಲಿ ಬಿಕಾಸ್ ದ ರೀಸನ್ ಅಜ್ಜಿ ತಮ್ಮ. ಅವಾಗ ಅಪ್ಪ ಏನು ಹೇಳ್ತಾ ಇದ್ರು ನನಗೆ ಆಮೇಲೆ ಅದು ಗೊತ್ತಾಯ್ತು. ಅದೇ ಥರ ಫಾಲೋ ಮಾಡಿದೆ ನಾನು. ಬಟ್ ಅಮ್ಮನನ್ನ ಕಳ್ಕೊಂಡ್ಮೇಲೆ ಯು ಗಾಟ್ ಕಂಪ್ಲೀಟ್ಲಿ, ನಾನು ಹೇಳಿದ್ನಲ್ಲ ಅಣ್ಣ, ಅಮ್ಮನ ಕಳ್ಕೊಂಡ್ಮೇಲೆ ಔಟ್ ನಾನು ಕಂಪ್ಲೀಟು. ಅಲ್ಲಿಂದ ಓಕೆ ಸರಿ ಒಂಚೂರು ಧೈರ್ಯ ತೊಗೊಳ್ಳೋಣ ಅನ್ನಷ್ಟರಲ್ಲಿ ತಮ್ಮಂಗಾಯ್ತು. ಅಲ್ಲಿಂದ ಮತ್ತೆ ಧೈರ್ಯ ತೊಗೊಂಡೆ ಅಣ್ಣ. ಟೆಲ್ ಯು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತೀನಿ ಇವಾಗ ಇಲ್ಲಿಂದ ನಿಮಗೆ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ 28th ಮಾರ್ನಿಂಗ್, ಅಕ್ಟೋಬರ್ 28th. 27th ಆಪ್ರೇಷನ್ ಆಗಿರೋದು ಅವನಿಗೆ, 28th ಮಾರ್ನಿಂಗ್. 29th ಬೆಳಗ್ಗೆ ಬರುತ್ತೆ ಪುನೀತ್ ರಾಜ್ಕುಮಾರ್ ಇಸ್ ನೋ ಮೋರ್ ಅಂತ. ಆ ಟೈಮ್ ಆಯಿತು. ಎಸ್, ಅಮ್ಮ ತೀರ್ಕೊಂಡು 1.5 ತಿಂಗಳು ಅಷ್ಟೇ ಅಣ್ಣ. ಆಯಿತಾ? ಅಲ್ಲಿಂದ ಕರೆಕ್ಟಾಗಿ ಅಯ್ಯೋ ಆಯಿತು, ಏನೋ ಅವ್ರ ಟೈಮ್ ಹೋದರು, ನಮ್ಮಮ್ಮ ಟೈಮ್ ಹೋದರು, ಹೋಗಲಿ, ಇನ್ನು ನಾವಿರೋರು ನೋಡ್ಕೋಬೇಕು ಲೈಫ್ ಅಂದ್ಕೊಂಡು ಮುಂದೆ ಬರ್ತಾ ಬರ್ತಾ ಅಜ್ಜಿ ಕರೆಕ್ಟಾಗಿ 2 months ತೀರ್ಕೊಂಡ್ರು, December 29th. ಸೊ ಒಂದೇ ವರ್ಷ ಮ್ಯಾಟ್ರ್ ಆಫ್ 3 months ಅಲ್ಲಿ ಅಷ್ಟು ಎಲ್ಲ ಮುಗ್ದೇ ಹೋಯ್ತು ನನ್ನ ಲೈಫಲ್ಲಿ, ನನ್ನ ತಮ್ಮನ ಲೈಫಲ್ಲಿ. ಇಷ್ಟು ಬೆಳಕಿದ್ದಿದ್ದು ಒಂದು ಜೀವನ ಹಾಗೇ ಕವ್ಕೊಂಬಂದ್ಬಿಡ್ತು. ಕಣ್ಮುಂದೆ ಊಟ ಇದೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಕೈಯಲ್ಲಿ ದುಡ್ಡಿದೆ, ಖರ್ಚು ಮಾಡೋಕ್ಕಾಗ್ತಾ ಇಲ್ಲ. ಫೈನಾನ್ಷಿಯಲಿ ಇದ್ರಿ ಆ ಟೈಮಲ್ಲಿ, ಅಜ್ಜಿ ಟೈಮಲ್ಲಿ ಇದ್ವಿ. ಬಿಕಾಸ್ ಅಜ್ಜಿದು ಪೆನ್ಷನ್ ಗಿನ್ಷನ್ ಎಲ್ಲ ತೆಗೆದು ಎಲ್ಲ ಒಂದು ಲೆವೆಲಲ್ಲಿ ಅಜ್ಜಿ ನಮಗೆ ಸಾರ್ಟ್ ಔಟ್ ಮಾಡಿದ್ರು. ಆವಾಗ ತಮ್ಮಂದು ಕೆಲಸ ಎಲ್ಲ ನಡೀತಾ ಇತ್ತು, ಎಲ್ಲ ಚೆನ್ನಾಗಾಯಿತು, ವಿ ವರ್ ಗುಡ್. ಬಟ್ ಮನಸ್ಥಿತಿ ಸರಿ ಇರಲಿಲ್ಲ ಅಲ್ಲ, ನೆಮ್ಮದಿನೇ ಇಲ್ಲ ಅಂದರೆ ದುಡ್ಡು ತಿನ್ನೋಕ್ಕಾಗತ್ತಾ ನಾವು?
ಅಪ್ಪ ಹೋದ್ರು, ಅಜ್ಜಿ ಹೋದ್ರು, ಅಪ್ಪ ಹೋದ್ರು, ಅಮ್ಮ ಹೋದ್ರು, ಅಜ್ಜಿ ಹೋದ್ರು. ಆ ವರ್ಷದಲ್ಲಿ ನಾನು ಇನ್ನೊಂದು ಅಜ್ಜಿನೂ ತೀರ್ಕೊಂತಾರೆ ಅದೇ ವರ್ಷದಲ್ಲಿ. ಸೊ ನಿಮ್ಮ ಹೆಲ್ತ್ ಅಪ್ಸೆಟ್ ಆಯ್ತು ಆಮೇಲೆ? ನಮ್ಮ ಸೆಪ್ಟೆಂಬರ್ 2021 ನನ್ನ ಅಮ್ಮ ತೀರ್ಕೊಂಡಿದ್ದು. ಅಕ್ಟೋಬರ್ 29 ಪುನೀತ್ ಅವ್ರು ತೀರ್ಕೊಂಡಿದ್ದು. ಡಿಸೆಂಬರ್ 29 ನನ್ನ ಅಜ್ಜಿ ತೀರ್ಕೊಂಡಿದ್ದು. ನನ್ನ ಅಮ್ಮ ತೀರ್ಕೊಂಡಿದ್ದು. ಮೇ 10 ನನ್ನ ಅಮ್ಮ ತೀರ್ಕೊಂಡ್ರು. ಐ ಹ್ಯಾಡ್ ಮೇಜರ್ ಡೆತ್ಸ್ ಇನ್ ಫ್ಯಾಮಿಲಿ. ಸೊ ಇದೆಲ್ಲ ಏನಾಗೋಯ್ತು ಅಣ್ಣ, ಇಟ್ ಸ್ಟಾರ್ಟೆಡ್ ಕ್ರ್ಯಾಕಿಂಗ್ ಮೈ ಮೈಂಡ್ ಕಂಪ್ಲೀಟ್ಲಿ. ಏನಿದು, ನಾವು ಯಾರನ್ನ ಇಷ್ಟಪಡ್ತಾ ಇದ್ದೀವೋ ಅವರೇ ಎಲ್ಲ ಹೋಗ್ತಾ ಇದ್ರಲ್ಲ, ಏನೋ ಗುರು ಇಷ್ಟಪಡಬೇಕು? ಆ ದೇವ್ರು ಯಾಕೆ ಈ ಥರ ಕನೆಕ್ಷನ್ ಕೊಡ್ತಾನೆ ನಮಗೆ? ಆ ಲವ್ ಅನ್ನೋ ಬಾಂಡ್ ಯಾಕೆ ಕೊಡ್ತಾನೆ? ನನಗೀಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅಣ್ಣ, ಈಗ ನಿಮ್ಮನ್ನು ನಾನು ಅಣ್ಣ ಅಂತ ಇದ್ದೀನಿ, ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀನಿ. ಅಯ್ಯೋ, ಹೆಂಗೆ ತಡ್ಕೊಳಕ್ಕಾಗಲ್ಲ ಅಣ್ಣ ಅದು. ಸೊ ಯಾರಿಗೆ ಕ್ಲೋಸ್ ಆಗ್ಬೇಕಾದ್ರು ಯಾರೇ ಹತ್ರ ಇದ್ರು ಭಯ ಸ್ಟಾರ್ಟ್ ಸ್ಟಾರ್ಟ್ ಆಗ್ಬಿಡತ್ತೆ. ಅಯ್ಯೋ, ಯಾವಾಗ ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ಕಳ್ಕೊಂಡ್ಬಿಡ್ತೀನೋ, ಏನಾಗ್ಬಿಡುತ್ತೋ. ಇದೆಲ್ಲ ನಿಮ್ಮ ತಲೆ ಮೆಂಟಲಿ ವೀಕ್ ಆದ್ರಿ? ವೀಕ್ ಮೆಂಟಲಿ, ಫಿಸಿಕಲಿ ಎಲ್ಲ ವೀಕ್ ಆಗಿಬಿಟ್ಟಿದ್ದೀನಿ ಅಣ್ಣ. ನಾಟ್ ಓನ್ಲಿ ಮೆಂಟಲಿ, ಫಿಸಿಕಲಿನೂ ವೀಕ್ ಆಗಿದ್ದೀನಿ. ನನಗೆ ಮಸಲ್ ಕ್ರ್ಯಾಂಪ್ ಆಗಿತ್ತು. ಅದು ಕ್ರ್ಯಾಂಪ್ ಅಲ್ಲ, ಅದು ರೀಸೆಂಟಾಗಿ ಗೊತ್ತಾಯಿತು ನನಗೆ ಮಸಲ್ ವೀಕ್ ಆಗಿರೋದು ಅಂದ್ಬಿಟ್ಟು. ಈಗ ಫಿಸಿಯೋ ನಡೀತಾ ಇದೆ, ಫಿಸಿಯೋ ಮಾಡಿಸ್ತಾ ಇದ್ದಾನೆ ನನ್ನ ತಮ್ಮ. ಇವಾಗ ಇನ್ನೂ 10-15 ಸಿಟ್ಟಿಂಗ್ಸ್ ಇದೆ. ಅವರು 10 ಸಿಟ್ಟಿಂಗ್ಸ್ ಸಾಕು ಅಂದರು. ಬಟ್ ಈಗ ನೆಕ್ಸ್ಟ್ ಮಂತಿಂದ ಶೂಟ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಒಂದಷ್ಟು ಸೀರಿಯಲ್ ಆಪರ್ಚುನಿಟೀಸು ಬರ್ತಾ ಇದೆ ನನಗೆ. ಸೊ ನಾನು ಸೈಮಲ್ಟೇನಿಯಸ್ಲಿ ಒಪ್ಕೋಬೇಕು ಅಂತ ಡಿಸೈಡ್ ಮಾಡೀನಿ. ಲೈಫ್ ಹ್ಯಾಸ್ ಟು ಗೋ ಆನ್ ಅಲ್ವಾ ಅಣ್ಣ. ನಾನು ಇವಾಗ ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ ಐ ಆಮ್ ನಾಟ್ ಇನ್ ದಟ್ ಸಿಚುವೇಶನ್ ಟು ಸೇ ನೋ ಟು ಎನಿಥಿಂಗ್. ಅದೆಲ್ಲ ಸೇರಿ ನೀವು ನಿಮ್ಮ ದೇಹ ಏನಾಯ್ತು ಗೊತ್ತಾಗ್ಲೇ ಇಲ್ಲ ನಿಮಗೆ? ಏನೇನಾಗ್ತಿದೆ ಗಮನನೇ ಹರಿಸಿಲ್ಲ. ಅಲ್ಲಿಂದ ಓಕೆ ಸರಿ ಅಂದ್ಬಿಟ್ಟು ನಾನು ತಮ್ಮ ಒಂದು ಮನೆಗೆ ಶಿಫ್ಟ್ ಆದ್ವಿ ಉಳ್ಳಾಳಲ್ಲಿ. ಅಲ್ಲಿ ಹೋದ್ಮೇಲೆ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅಣ್ಣ, ನನಗೆ ತುಂಬ ಲಿಮಿಟೆಡ್ ಫ್ರೆಂಡ್ಸ್ ಅಣ್ಣ, ಒಂದು 3-4 ಜನ ಫ್ರೆಂಡ್ಸ್ ಅಷ್ಟೇ. ಇಟ್ಸ್ ಲೈಕ್ ಕೃತಿಕಾ ಅಂತ ನಾನು ಸ್ಕೂಲ್ ಮೆಟ್, ಶೀ ಈಸ್ ಲೈಕ್ 25 ಇಯರ್ಸ್ ಫ್ರೆಂಡ್ ನಂಗೆ. ಅವಳು 8th ಸ್ಟ್ಯಾಂಡರ್ಡ್ ಒಟ್ಟಿಗೆ ಓದಿದ್ದು ನಾವು. ವಿ ಆರ್ ಸ್ಟಿಲ್ ಇನ್ ಟಚ್, ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಲೈಕ್ ಗುಡ್ ಫ್ರೆಂಡ್ಸ್ ಅನ್ನೋದ್ರಿಂದ ಮೋರ್ ದೆನ್ ಫ್ರೆಂಡ್ಸ್ ವಿ ಆರ್. ಕೃತಿಕಾ ಅಂತ, ಇನ್ನೊಂದು ಶ್ರುತಿ ಅಂತ ಮೈಸೂರಲ್ಲಿರೋದವಳು, ಈಗಿಲ್ಲ. ಇನ್ನೂ ಒಂದು ಶ್ರುತಿ ಅಂತ ಹೇಳ್ಬಿಟ್ಟು, ಶಿ ಈಸ್ ಅ ಬೆಲ್ಲಿ ಡ್ಯಾನ್ಸರ್. ಅಂದರೆ ಶಿ ವಾಸ್ ಮೈ ಬೆಲ್ಲಿ ಡ್ಯಾನ್ಸ್ ಟ್ರೈನರ್ ಬಟ್ ಬಿಕೇಮ್ ಮೈ ಬೆಲ್ಲಿ ಡ್ಯಾನ್ಸರ್. ನೀವು ಕಲಿತೆ ಅಣ್ಣ. ಓಕೆ, ಅದೇ ಎಲ್ಲ ಕಿತ್ತು ದಬ್ಬಾಕಿ ಇವಾಗ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು 2-3 ಫ್ರೆಂಡ್ಸು ಅಣ್ಣ. ಸೊ ಶ್ರುತಿದು ಏನಾಯಿತು ಅಂದರೆ, ನಾವು ಆ ಮನೆಗೆ ಶಿಫ್ಟ್ ಆದಮೇಲೆ ಶಿಕೇಮ್, ಅವಳಿಗೆ ನನ್ನ ಲೋನ್ಲಿನೆಸ್ ನೋಡೋಕ್ಕಾಗ್ತಾ ಇರಲಿಲ್ಲ. ನಾನು ತಮ್ಮ ಇಬ್ಬರೇ ಅಲ್ವಾ ಅಣ್ಣ ಇದ್ದಿದ್ದು. ಯಾಕೋ ಬೇಜಾರು ಮಚ್ಚಿ ನನಗೆ ಅಂತ ಅಂದೆ. ಆಯಿತು ಡೋಂಟ್ ವರಿ ನಾನು ಬರ್ತೀನಿ ಅಂದರು. ಅವಳಿಗೂ ಒಂದು ಮಗ ಇದ್ದ, 9-10 ಇಯರ್ಸ್ ಮಗ ಇದ್ದ, ಗುಡ್ಡು ಅಂತ. ಆ ಮಗು ಹೇಳೋನು, ವಿದ್ಯಕ್ಕ ಪರವಾಗಿಲ್ಲ ಮಮ್ಮಿ, ನಾನಿಲ್ಲಿ ಅಜ್ಜಿ ತಾತ ಇದ್ದಾರೆ ನನ್ನ ನೋಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತೆ, ಇರಲಿ ನಿಮ್ಮ ಜೊತೆಲಿ ಮಮ್ಮಿ, ಪರವಾಗಿಲ್ಲ ಇಟ್ಕೊಳ್ಳಿ ಮಮ್ಮಿ ನೀವಲ್ಲೇ. ಯೂಸ್ ಟು ಸೇ ದ್ಯಾಟ್. ಸಂತು ನಮ್ಮ ಮಾಮ ಅಂತ ಕರಿತಾ ಇದ್ದ. ಅವಳು ಬಂದ್ಲು. ಸ್ವಲ್ಪ ನಾನಾಗಲಿ ಸಂತು ಆಗಲಿ ಆ ಒಂದು ಪೇನ್ ಮರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಒಂದು ಪರ್ಸನ್ ಆ್ಯಡ್ ಆನ್ ಆದ್ರಲ್ಲ ಜೊತೆಲಿ. ಶಿ ಯೂಸ್ ಟು 15 ದಿನ ನನ್ನ ಜೊತೆ ಇದ್ದರೆ 10 ದಿನ ಮಗನ ಜೊತೆ ಇರೋಳು. ಅವಳೊಂದು ರೂಟೀನ್ ಮಾಡ್ಕೊಂಡಿದ್ಲು. ಹೆಂಗೋ ನಂದಿಲ್ಲಿ ಇವೆಂಟ್ಸ್, ನಾನು ಬರ್ಡೇ ಪಾರ್ಟೀಸು ಅದು ಇದು ಎಲ್ಲ ನನಗೆ ಸಪೋರ್ಟಿವ್ ಆಗಿದ್ಲು ಅವಳು. ಹೀಗೆ ಅವಳದೇನೋ ಒಂದು ಲೈಫ್ ಸ್ಟೋರಿ, ಪರ್ಸ್ನಲಿ ಒಂದು ಹುಡುಗನ ಇಷ್ಟಪಟ್ಟು ಎಲ್ಲ ಮಾಡಿ ಮದುವೆ ಆಗ್ತೀನಿ ಅಂತ ಅವನಲ್ಲಿ ಕರೆಸ್ಕೊಂಡು ಅವಳನ್ನ ಮರ್ಡರೇ ಮಾಡಿಬಿಟ್ಟ ವಿತ್ ಕಿಡ್. ನನಗೆ ಅದೊಂದು ಮೇಜರ್ ಅಪ್ಸೆಟ್ ಆಗೋಯ್ತು. ನನಗೆ ಮಗುನೂ ಸೇರಿಸಿ ಸಾಯಿಸ್ಬಿಟ್ಟ ಅವನು. ಸೊ ಅಲ್ಲಿ ನಾನು ಕುಸಿದು ಬಿದ್ದವಳು ಅವಳು. ಆಯಿತು ಹೆಂಗೋ ಅವಳು ಬಂದ್ಲಲ್ಲ, ಹೆಂಗೋ ನಮ್ಮ ಫ್ಯಾಮಿಲಿ ಒಂಚೂರು 3 ಜನ ಆದ್ವಲ್ಲ ನಾವು, ತೊಂದರೆ ಇಲ್ಲ, ಇವಳು ಹೆಂಗೋ ಇದ್ದಾಳೆ ನನ್ನ ಪೇನ್ ಹೇಳ್ಕೊಳಕ್ಕೆ. ಏನು ಅವಳು ನೈಟ್ ಒಂದೊಂದು ಸತಿ ನಾನು ಮಲಗುವಾಗ ಮಚ್ಚು ತಲೆನೋವು ನನಗೆ ಅಂದರೆ ತಲೆಗೆ ಚೆನ್ನಾಗಿ ವಿಕ್ಸ್ ಹಚ್ಚೋಳು, ಕಾಲಿಗೆ ವಿಕ್ಸ್ ಹಚ್ಕೊಳ್ಳು, ಸಾಕ್ಸ್ ಹಾಕ್ಬಿಟ್ಟು ಮಲಗಿಸೋಳು. ನಾನು ಮಲಗಿದ್ಮೇಲೆ ಮಲಗೋಳು. ಸೊ ಅದಕ್ಕೆ ನೀವು ಯಾರು ನಿಮ್ಮ ಲೈಫಿಗೆ ಹತ್ತಿರ ಆದರೆ ನಿಮ್ಗೆ ಭಯ ಜಾಸ್ತಿ ಈ ಇನ್ಸಿಡೆಂಟ್ ಆದಮೇಲಂತೂ, ಶ್ರುತಿ ಇನ್ಸಿಡೆಂಟ್ ಆದಮೇಲೆ ನನಗೆ ಅನ್ಸಲ್ಲ ಅಣ್ಣ. ನಾನು ಮೈಸೂರಿಗೆ ಬರ್ತೀನಿ ಅಂದರೆ ಶಿ ಯೂಸ್ ಟು ಸೆಲಿಬ್ರೇಟ್ ಅಣ್ಣ. ಅದಕ್ಕೆ ಸಾಕ್ಷಿ ಅವಳ ತಂಗಿನೇ. ಅವಳ ತಂಗಿ ನೆನ್ನೆ ನೈಟು ಮಾತಾಡಿದೆ ನಾನು.
ಅವ್ರ ಮಮ್ಮಿ ಡ್ಯಾಡಿ ನನ್ನ ಎಷ್ಟು ಇಷ್ಟಪಡ್ತಾರೆ ಅಂದರೆ ಅಷ್ಟು ಇಷ್ಟಪಡ್ತಾರೆ. ಅವಳ ಜಾಗದಲ್ಲಿ ನೀನೇ ಇರೋದಮ್ಮ ನಮ್ಮ ಮನೇಲಿ, ಅಟ್ಲೀಸ್ಟ್ ತಿಂಗ್ಳಿಗೊಂದ್ಸತಿ ಬಂದು ಹೋಗು ನೀನು ಸಾಕು. ಬಟ್ ನೀವು ಮದುವೆ ಆಗಬೇಕು, ಸೆಟ್ಲ್ ಆಗಬೇಕು ಅಂತ ತಲೆಗೆ ಬರಲಿಲ್ವಾ? ಅಣ್ಣ ನನಗೆ ಏನಾಯಿತು ಅಂದರೆ ನಂದು ಕೆಲವೊಂದು ಫ್ರೆಂಡ್ಸ್ದೆಲ್ಲ ಒಂದಷ್ಟು ಇನ್ಸಿಡೆಂಟ್ಸ್ ನೋಡಿದೆ ನಾನು. ಆಮೇಲೆ ಈಗ ನೋಡ್ತಾನೆ ಇರ್ತೀವಲ್ಲ ಅಣ್ಣ, ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಸೊಸೈಟಿ ಅಂದ್ಬಿಟ್ಟು. ಇದೆಲ್ಲ ನೋಡಿ ನನಗೆ ಏನಾಯಿತು, ಏನು ಮದುವೆ ನಿಜವಾಗ್ಲೂ ನೆಸೆಸಿಟಿ ಇದೆಯಾ, ಅವಶ್ಯಕತೆ ಇದೆಯಾ? ಒಬ್ಬ ಗನ್ಸ್ ಇದ್ರೇ ಜೀವನ ಹಂಗಿತ್ತು ಅಂದರೆ ನನ್ನ ತಮ್ಮ ಇದ್ದಾನೆ ನನಗೆ ಸಾಕು. ಗನ್ಸ್ ಇದ್ರೇ ಜೀವನ ಅನ್ನೋದಾಯ್ತು ಅಂದರೆ ನನ್ನ ತಮ್ಮ ಇದ್ದಾನೆ ಸಾಕು ನನಗೆ. ಅಪ್ಪ ಅಮ್ಮನ ಪ್ರೀತಿ ಇಬ್ರು, ಎರಡು ಪ್ರೀತಿನೂ ಅವನೇ ಕೊಡ್ತಿರುವಾಗ ನನಗೆ ಬೇರೆ ಯಾವುದು ಬೇಕು? ಅವನು ಮದುವೆ ಆದರೆ ಅಣ್ಣ ಆ ಪಾಯಿಂಟಿಗೆ ಬರ್ತೀನಿ. ಅವನು ಮದುವೆ ಮಾಡ್ಕೊಳ್ಳಲ್ಲ ಅಂತಲೇ ಹೇಳ್ತಿದ್ದ, ಬಿಕಾಸ್ ನಾನು ಹೀಗಿರೋದು ನೋಡಿಬಿಟ್ಟು. ಈಗ ಬೇರೆಯವ್ರು ಕೇಳ್ತಾರೆ, ನಿಮ್ಮ ಅಕ್ಕ ನಿಮ್ಮ ಜೊತೆನೇ ಇರ್ತಾರಾ? ಆಬ್ವಿಯಸ್ಲಿ ಇವನ್ ಕಂಡೀಷನ್ ಏನು ಅಂದರೆ ನೀನು ನನ್ನ ಜೊತೆ ಇರೋಂಗಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ. ಹಂಗಾದ ಓಕೆ. ಸೊ ಅಕ್ಕ ಇದ್ದೇ ಇರ್ತಾಳೆ ನನ್ನ ಜೊತೆ, ಇರಬೇಕು. ನೀನು ನನ್ನ ಜೊತೆ ನೆನ್ನೆ ಮೊನ್ನೆ ಬಂದವಳಿಗೋಸ್ಕರ ನಿನ್ನೇನು ಯಾಕೆ ನಾನು ಬೇರೆ ಕಳಿಸ್ಲಿ? ಅಯ್ಯೋ ಹಂಗೋ ಯಾರಿಗೋ ಬೇಡವಾ? ನಾನು ನೀನು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ, ನಾನು ನೀನು ನೋಡ್ಕೊಳ್ಳೋಣ, ಯಾಕೆ ತಲೆ ಕೆಡ್ಸ್ಕೊತೀಯ? ಹೀ ಸೇಸ್ ದಿಸ್ ಟು ಮೀ. ನಾನು ಹೇಳಿಲ್ವ ಅಣ್ಣ, ನನ್ನ ತಂದೆ ಸ್ಥಾನದಲ್ಲಿ ನಿಂತಿದ್ದಾನೆ ಅವ್ನು ನನಗೆ. ಪ್ರತಿಯೊಂದು ವಿಚಾರಕ್ಕೂ ಅವ್ನು ನನಗೆ ಬೈಬೋದು, ಇದು ಮಾಡ್ಬೋದು, ಬಟ್ ಆದರೆ ಆ ಒಂದು ಬೈಗುಳದಲ್ಲಿ ದೆರ್ ಇಸ್ ಸೋ ಮೆನಿ ಮೀನಿಂಗ್. ಸ್ಯಾಕ್ರಿಫೈಸ್ ಯೋಚನೆ ಮಾಡ್ತಾ ಇದ್ದೀನಿ ನಾನು. ದಟ್ ಅವನು ಅಷ್ಟೇ ಹೇಳಿರೋದು. ಅವನು ನಿನಗೆ ಬೇಡ ಅನ್ನೋ ಖುಷಿ ನನಗೆ ಆಗಬೇಕು. ನೀನು ನನ್ನ ಜೊತೆ ಇರ್ತೀಯಾ, ಆಯಿತು ನಾನು ಮಾಡ್ಕೋತೀನಿ. ಸೊ ಅದಕ್ಕೆ ಒಪ್ಕೊಂಡ್ಮೇಲೆ ಈಗ ಐ ಸ್ಟಾರ್ಟೆಡ್ ಸೀಯಿಂಗ್ ದ ಗ್ರೂಮ್ ನೌ, ಬ್ರೈಡ್. ಓ ಹಂಗಾ, ಓಕೆ. ಆ ಥರ ಇರುವ ಹೆಣ್ಮಗಳು ಬೇಕು, ಹೆಣ್ಮಗಳು ಬೇಕು. ನಮ್ಮ ಅಮ್ಮನ ಸ್ಥಾನ ತುಂಬಬೇಕು ಬಂದು. ಇವಾಗ ಹೇಗಿದೆ ನಿಮ್ಮ ಲೈಫ್, ಹೇಗಿದೆ ಫೈನಾನ್ಷಿಯಲಿ, ಹೇಗಿದ್ದೀರಾ? ಫಿನಾನ್ಷಿಯಲಿ ತುಂಬ ಕುಸ್ದಿದ್ದ ದಿನಗಳು ಇದೆ ಆ್ಯಕ್ಚುಲಿ. ಅದು ರೀಸೆಂಟಾಗೆ ಕುಸ್ದೋಗಿರೋ ದಿನಗಳು ಇದೆ. ಈಗ ಬೈ ಗಾಡ್ಸ್ ಗ್ರೇಸ್ ಸಮ್ ಇವೆಂಟ್ಸ್ ಆರ್ ಹ್ಯಾಪನಿಂಗ್. ಈಗ ನಾನು ಒಂದು ದೊಡ್ಡ ಇವೆಂಟ್ ಒಂದು ಅನೌನ್ಸ್ ಮಾಡ್ತಾ ಇದ್ದೀನಿ ಅಣ್ಣ. 2 ಇವೆಂಟ್ ಅನೌನ್ಸ್ ಮಾಡಬೇಕು ಈಗ. ಒಂದು ಬ್ಯಾಕ್ ಟು ಬ್ಯಾಕ್ 2 ಇವೆಂಟ್ ಆಗುತ್ತೆ. ಒಂದು ದೇಸಿ ನಡಿಗೆ ಅಂತ. ದೇಸಿ ನಡಿಗೆ ಈಸ್ ಕಂಪ್ಲೀಟ್ಲಿ ಇನ್ ದ ನೇಮ್ ಆಫ್ ಪುನೀತ್ ರಾಜ್ಕುಮಾರ್ ಐ ಡು. ಬಟ್ ಇಟ್ಸ್ ನಾಟ್ ಲೈಕ್ ಯಾವುದೇ ಚಾರಿಟಿ ಶೋ ಅಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ಇಟ್ಸ್ ಆನ್ ಇನ್ ದ ಟ್ರೆಡಿಷನಲ್ ರ್ಯಾಂಪ್, ದೇಸಿ ಸ್ಟೈಲ್ ಆಫ್ ಫ್ಯಾಷನ್ ಶೋ. ಅಂದರೆ ಅಪ್ಪು ಅವ್ರಿಗೆ ಜಾಸ್ತಿ ಕನ್ನಡಕ್ಕೆ ಒತ್ತುವರಿ ಕೊಡ್ತಾ ಇದ್ರು ಅನ್ನೋ ಒಂದು ರೀಸನ್ಗೆ. ಸೊ ನಾನು 2 ಕಾನ್ಸೆಪ್ಟ್ ಪ್ಲಾನ್ ಮಾಡ್ತೀನಿ ಅಣ್ಣ ಅದರಲ್ಲಿ. ಒನ್ ಇಸ್ ಲೈಕ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ, ಓಕೆ, ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ಇಸ್ ಕ್ಯಾರೆಕ್ಟರ್ಸ್ ಆಫ್ ಕನ್ನಡ ಸಿನಿಮಾ. ಓಕೆ. ಪುಟ್ ಮಕ್ಕಳಿಗೆ ಲೀಡರ್ಸ್ ಆಫ್ ಇಂಡಿಯಾ. ದಪ್ಪ ಇರೋರನ್ನ ಏನಕ್ಕೂ ಲಾಯಕ್ಕಿಲ್ಲ ಅಂತ ಒಂದು ಮೂಲೆ ಗುಂಪು ಮಾಡಿಬಿಡ್ತಾರೆ, ಹೌದಾ? ಮೂಲೆ ಗುಂಪು ಮಾಡಿಬಿಡ್ತಾರೆ. ಅವನ ದಪ್ಪ ಅವಳು ದಪ್ಪ ಇದ್ದಾಳೆ, ಏನಕ್ಕೂ ಲಾಯಕ್ಕಿಲ್ಲ ಅವರು, ಏನು ಯೂಸ್ ಇಲ್ಲ ಅವರಿಂದ ಅಂತ. ಸೊ ಇಲ್ಲಿ ಆ ಹುಡುಗಿ ಒಂದು ಕೆಫೆಲಿ ಕೆಲಸ ಮಾಡ್ತಾ ಇರುತ್ತೆ ಸಪ್ಲೈಯರ್ ಆಗಿ. ಒಬ್ಬ ಕೋರಿಯೋಗ್ರಫರ್ ಬರ್ತಾನೆ, ನೋಡ್ತಾನೆ, ಇವಳಿಗೇನೋ ಒಂದು ಇದಿದೆ. ಬಟ್ ಶೀಸ್ ಕ್ಲಾಸಿಕಲ್ ಡಾನ್ಸರ್ ಇನ್ ಸಿನಿಮಾ. ಏನೋ ಒಂದು ಚಾಮ್ ಇದೆ ಅವಳಲ್ಲಿ. ಅವಳು ಹೇಗೆ ದೊಡ್ಡ ಲೆವೆಲಿನ ಒಂದು ಸೆಲೆಬ್ರಿಟಿ ಆಗ್ತಾಳೆ ಅನ್ನೋದು ಕತೆ ಸಾರಾಂಶ. ಬಟ್ ಈಗಲೂ ನೆನಪಿದೆಯಾ ಭರತನಾಟ್ಯಂ ಎಲ್ಲ? ಅಯ್ಯೋ ಖಂಡಿತ ಅಣ್ಣ. ಅಂದ್ರೆ ಪೋಸ್ಟ್ ಜಸ್ಟ್ ನಿಮ್ಗೆ ಈಗಲೂ ಗೊತ್ತು? ಅಯ್ಯೋ 100% ನಾ ಐ ಆಮ್ ಪರ್ಫೆಕ್ಟ್. ಕೂತಲ್ಲೇ ಮಾಡ್ಬೋದಾ ಅಂತ? ಹಂಗೆಲ್ಲ ಮಾಡ್ಬೋದು. ಎಕ್ಸ್ಪ್ರೆಷನ್ಸ್ ಎಲ್ಲ ಏನು ತೊಂದರೆ ಇಲ್ಲ, ಕೊಡ್ಬೋದು. ನೀವು ಯು ಕ್ಯಾನ್ ಆಸ್ಕ್ ಎನಿ ನವರಸ ಅಣ್ಣ, ಐ ಕ್ಯಾನ್ ಶೋ ಇಟ್. ತೋರಿಸಿ ನಮಗೆ ನವರಸಗಳು 9 ತೋರಿಸಿ. ನೀವು ಕೇಳಿ ಅಣ್ಣ ಯಾವುದು ಅಂತ. ಭಕ್ತಿ, ವ್ಯಾಘ್ರ, ಅಸಹ್ಯ. ವಿತ್ ಪೋಸ್ಟರ್ ತೋರಿಸ್ಬೇಕು ನನಗೆ, ಅದು ಭರತನಾಟ್ಯದಲ್ಲಿ. ಹಂಗ ಹಾಸ್ಯ, ಮೌನ,
ನೈಸ್. ಅಂದರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡದೆ ಆದರೂ ಕಲ್ತದ್ದು ಹಾಗೆ ಇರುತ್ತಲ್ವ ಯಾವಾಗಲೂ. ನಾನು ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದೆ ಅಣ್ಣ ಆ್ಯಕ್ಚುಲಿ. ಓ, ಥಿಯೇಟರ್ ಆರ್ಟಿಸ್ಟಾ ನೀವು? ಥಿಯೇಟರಲ್ಲಿ ಪರ್ಫಾರ್ಮ್ ಮಾಡಿಲ್ಲ, ಬಟ್ ನಾನು ಡಿಪ್ಲೊಮಾ ಇನ್ ಥಿಯೇಟರ್ ಓದಿದೆ ಆ್ಯಕ್ಚುಲಿ. ಐ ಕ್ಯಾನ್ ಸೇ ಈಗ ಸುಬ್ರಹ್ಮಣ್ಯ ಅವರಿಲ್ಲ, ನಮ್ಮ ಸುಕನ್ಯಾಲೇ ಪರಿಚಯ ಆಗಿದ್ದು. ನನ್ನ ಒಂದು ಕ್ಯಾಲಿಬರ್ ನೋಡಿ ನೀನು ಬಾ ಫಸ್ಟು 2 years ಮಾಡು ಅದನ್ನ ಅಂದರು. ಭರತನಾಟ್ಯ ಕಲಾವಿದೆ, ರಂಗಭೂಮಿ, ಬೆಳ್ಳಿತೆರೆ, ಕಿರುತೆರೆ ಮತ್ತು ರಿಯಾಲಿಟಿ ಶೋ ಪ್ಲಸ್ ಆರ್ಗನೈಸೇಷನ್. ವಿದ್ಯಾ ವಿಜಯ್ ಕುಮಾರ್. ಗ್ಲಾಡ್ ಟು ಹಿಯರ್ ದಟ್ ಅಣ್ಣ. ಅಂದರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ, ಅದೆಲ್ಲವೂ ಕೈಗೂಡಿದ್ದರೆ ಇವತ್ತು ಸ್ಟಾರ್ ಪಟ್ಟ. ಹೌದು ಖಂಡಿತ. ಬಟ್ ಈಗಲೂ ನನಗೆ ಯಾವುದಕ್ಕೂ ಆ ದೇವರು ಕಮ್ಮಿ ಮಾಡಿಲ್ಲ. ಎಲ್ಲಾದರೂ ಹೋದರೆ ಜನ ಗುರ್ತಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಪೇಯ್ನ್ ಇದೆ. ಬಟ್ ನಿಮಗೆ ಮಿಸ್ ಆಯ್ತಲ್ಲ, 1-2-3 ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳಾಗೋಗಿದೆ ಅದು. ಹೌದು ಹೌದಾ? ಹೌದು ಆ ಹೀರೋ ದೊಡ್ಡವರು, ಹೌದು. ಆ ಜಾಗದಲ್ಲಿ ಹೀರೋಯಿನ್ನು. ಇವಾಗ ಆ ಸಿನಿಮಾ ಟಿವಿಲಿ ಬಂದ್ರೆ ಅಥವಾ ಎಲ್ಲೋ ನೋಡಿದ್ರೆ ಏನ್ ಅನ್ಸುತ್ತೆ? ಬೇಜಾರಾಗತ್ತೆ. ಐ ಯೂಸ್ ಟು ಟೆಲ್ ನನ್ನ ತಮ್ಮಂಗೆ ಹೇಳ್ತೀನಿ, ಚಿನ್ನು ಚೆನ್ನಾಗಿರ್ತಾ ಇತ್ತಲ್ಲ ಆ ಜಾಗದಲ್ಲಿ ನಾನು ಇರ್ತಿದ್ದೆ. ಏನೋ ಹೋಗ್ಲಿ ಬಿಡ, ತಲೆಗೆಡ್ಸ್ಕೊಬೇಡ, ಆಗತ್ತೆ, ಇನ್ನೂ ಇದೆ ಟೈಮ್, ಯಾಕೆ ತಲೆಗೆ. ಆ ಹೀರೋಯಿನ್ಗಳೆಲ್ಲ ಬೆಳೆದಿದ್ದಾರಾ? ಹೌದು. ಓ, ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಅವರು ಕೇಳ್ತೀನಿ ಯಾವ ಸಿನಿಮಾ. ಡೆಫಿನೆಟ್ಲಿ ಹೇಳ್ತೀನಿ. ಯಾರಿಗೋ ಈ ತರ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ವಾಪಸ್ ಬರೋದಕ್ಕೆ ಏನೋ ಸ್ಪೇಸ್ ಇದೆ. ಲಿಟ್ರಲಿ ಒಂದು 4-5 ತಿಂಗಳು ಅನ್ಸುತ್ತೆ ನಾನು ಸನ್ಲೈಟೇ ನೋಡಿಲ್ಲ ಅಣ್ಣ. ಹೌದು. ಅಂದ್ರೆ ನಾನು ಡಿಪ್ರೆಷನ್, ನಾನು ಹೇಳಿದ್ನಲ್ಲ ಡಿಪ್ರೆಷನ್ ನೋಡಿ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ ನಾನು. 4 ಗೋಡೆ ಮಧ್ಯೆ ಬರೀ ಟಿವಿ. ನಾನು ಮನೇಲಿ ಏನಾದ್ರು ಮಾಡಿದ್ರೆ ತಮ್ಮ ಏನಾದ್ರು ಕುಕ್ ಮಾಡೋನು ಅಥವಾ ಶ್ರುತಿ ಏನಾದ್ರು ಮಾಡೋಳು, ಅವಳು ಬಂದ್ಮೇಲೆ ನಾನು ಸ್ವಲ್ಪ ಆಚೆ ಬಂದಿದ್ದು. ಅಡಿಗೆನೂ ಮಾಡ್ತಿರ್ಲಿಲ್ಲ, ಎಂತ ಇಲ್ಲ. ಕೆಲವೊಮ್ಮೆ ಮಾಡ್ತಿದ್ದೆ ಮೂಡ್ ಚೆನ್ನಾಗಿದ್ದಾಗ, ಬಟ್ ಆಚೆ ಬರ್ತಾ ಇರ್ಲಿಲ್ಲ. ಹೊಸ್ಲೂರ್ಗು ಬಂದು ದೀಪ ಹಚ್ಬಿಟ್ಟು ಒಳಗೆ ಹೋಗ್ಬಿಡ್ತಿದ್ದೆ. ಆಮೇಲೆ ಶ್ರುತಿ ಬಂದ್ಮೇಲೆ ಸ್ವಲ್ಪ ಶಿ ಸ್ಟಾರ್ಟೆಡ್ ಟೇಕಿಂಗ್ ಮೀ ಔಟ್. ಆಮೇಲೆ ನಮ್ಮ ಓನರ್ ಅಣ್ಣ ಎಲ್ಲ ನನ್ನ ಮಾತಾಡಿ, ನನ್ನ ತಮ್ಮ ಮಾತಾಡಿ, ಎದುರುಗಡೆ ನಮ್ಮ ಆಪೋಸಿಟ್ ಮನೆಯಲ್ಲಿ ಉಜ್ವಲ ಆಂಟಿ ಅಂತ ಇದ್ರು. ಸೊ ಆ ಆಂಟಿ ಎಲ್ಲ ಹೇಳಿ, ಆಗಿದ್ದಾಗೋಯ್ತೆ, ಯಾಕೆ ಹಿಂಗಿದ್ಯಾ ನೀನು, ಬಾ ನೀನು ಹೆಂಗಿದ್ಯಾ ನೋಡು, ನಿನ್ನ ಹೆಂಗಾಗಿದ್ಯಾ ನೋಡು. ಆವಾಗ ಈ ಸೆಂಟ್ ಮೀ ಟು ಸಲೂನ್, ನನ್ನ ತಮ್ಮ ಕರ್ಕೊಂಡು ಹೋಗಿ ಬಿಟ್ಟು ಅವಾಗೆಲ್ಲ ನೀಟಾಗಿ ರೆಡಿ ಮಾಡಿ ಎಲ್ಲ ಒಂಚೂರು ಮಾಡಿಸಿ ರೆಡಿ ಮಾಡಿಸ್ತಾ. ಅವಾಗ ಈಗಲೂ ತುಂಬಾ ಜನ ನಂಬಕ್ಕಾಗಿರಲ್ಲ, ಈಗ ನೀವು ಕೊಟ್ಟಿದ್ದೆಲ್ಲ ಸಿನಿಮಾದ್ದು ನಿಮ್ದು ಹಳೆದೆಲ್ಲ ತೋರಿಸಿದ್ರೆ ಇವ್ರ ಹಿಂಗಾಗ್ಬಿಟ್ಟಿದ್ದಾರೆ ಅನ್ಸ್ಬಿಡುತ್ತೆ. ಯಾಹೂ ನೋಡ್ಬಿಟ್ರೆ ಅಂತೂ ಕಂಡು ಹಿಡಿಯಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೀತಾರಾಮ್ ಕಾರಂತ್ ಅಂಕಲ್ ರೀಸೆಂಟಾಗಿ ಬಂದಿದ್ರು, ಅಮ್ಮ ತೀರ್ಕೊಂಡ್ಮೇಲೆ ಒಮ್ಮೆ ಬಂದಿದ್ರು. ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಇತ್ತು ಅಂಕಲ್ ಜೊತೆಲಿ. ಸೊ ಮೇ ಬಿ ಅದು ನೆಕ್ಸ್ಟ್ ಇಯರ್ ಅಥವಾ ಇನ್ನೊಂದು 1 year ಅಲ್ಲಿ ಸೀತಾರಾಮ್ ಕಾರಂತ್ ಯಾಹೂ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅವರೇ. ಹಿ ವಾಸ್ ಯಾಕೆ ವಿದ್ಯಾ ಹಿಂಗಾಗ್ಬಿಟ್ಟಿದ್ಯಾ ಪುಟ ನೀನು, ಯಾರೇ ನೋಡಿದ್ರು ಹಂಗೆ ಅಂದ್ಬಿಡ್ತಾರೆ ನಿಮ್ಮ ನೋಡಿದ್ರೆ. ನಾನು ಅಂಕಲಿಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನಾನು ಹಿಂಗೆ ಆಯಿತು ಅಂತ. ಬಟ್ ಆದರೂ ನೀನು ಇಷ್ಟು ಸ್ಪೋರ್ಟಿವ್ ಆಗಿದೆಯಲ್ಲ, ಐ ಅಪ್ರಿಷಿಯೇಟ್. ಯಾಕಂದರೆ ಹಿ ಗಾಟ್ ಟು ನೋ ದ ರೀಸನ್ ಬಿಹೈಂಡ್ ಮೈ, ಅದು ಸಿಕ್ನೆಸ್ಸಾ ಇಲ್ನೆಸ್ಸಾ ಇದು ಗೊತ್ತಿಲ್ಲ. ಸೊ ಈ ಥರ ಯಾರಿಗೋ ಆದಾಗ ಅವ್ರಿಗೆ ಸಪೋರ್ಟ್ ಮಾಡಿ, ಬೇರೆ ಏನು ರಾಂಗ್ ಕಮೆಂಟ್ ಮಾಡಿ ಅಣ್ಣ ಯಾರಿಗೆ ಆಗಲಿ. ಈಗ ನಾನೇ ಅಲ್ಲ ಅಣ್ಣ, ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ನನ್ನೇ ಅಲ್ಲ, ಯಾರೇ ಏನೇ ದಪ್ಪ ಇದ್ರು, ದಪ್ಪ ಇರೋರಿಗೆ ಅಲ್ಲ ಅಣ್ಣ, ಸಣ್ಣ ಇರೋರ್ಗೂ ಮಾತಾಡ್ತಾರೆ. ಏನು ಇವಳು ಹೆಂಗೆ ಒಣಕೊಂಡಿದ್ದಾಳೆ, ಥೂ ನಿಯತ್ತೆ ಇಲ್ಲ ಅನ್ಸುತ್ತೆ ಅವನಿಗೆ ಅಥವಾ ಅವಳಿಗೆ. ಅಣ್ಣ ದೇ ಹ್ಯಾವ್ ಸೆಡ್, ಹೇಳಿರೋರು ಇದ್ದಾರೆ. ಅದನ್ನು ನಾನು ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿಸ್ಕೊಂಡಿದ್ದೀನಿ. ಸಣ್ಣಗಿರೋರ್ಗೂ ಮಾತಾಡಿದ್ದಾರೆ ಅಣ್ಣ. ಅವ್ರು ಬಂದು ನನ್ನ ಹತ್ರ ಕೇಳು ಇದ್ದಾರೆ, ಹೆಂಗೆ ದಪ್ಪ ಆಗೋದು, ಏನಾದರೂ ಒಂಚೂರು ಸಜೆಷನ್ ಕೊಡಿ. ನಾನು ಇರೋದು ಹೇಳ್ತೀನಿ, ಅವಲಕ್ಕಿ ಚೆನ್ನಾಗಿ ತಿನ್ನು, ತುಪ್ಪ ತಿನ್ನು, ಬನಾನಾ ತಿನ್ನು, ರಾತ್ರಿ ಹೊತ್ತು ಬಾಳೆಹಣ್ಣು ತಿನ್ನಿ, ತುಪ್ಪ ತಿನ್ನಿ, ತಪ್ಪಾಗ್ತಾರೆ ತಿನ್ನಿ. ಬಟ್ ನಿಮ್ಗೆ ಅನ್ಸಿದ್ಯಾ ಸಣ್ಣ ಆಗಬೇಕು? ನಾನು ಖಂಡಿತ ಅನ್ಸಿದೆ ಅಣ್ಣ. ಯಾಕಂದರೆ ಪ್ರಯತ್ನ ನಡೀತಾ ಇದೆಯಾ? ಈಗ ಶುರು ಮಾಡಿದ್ದೀನಿ. ಈಗ ಫಿಸಿಯೋ ಸ್ಟಾರ್ಟ್ ಆಗಿದೆ ಅಣ್ಣ ಕಾಲಿಗೆ. ಮೇ ಬಿ ಇನ್ನೊಂದು 10 days ಅಣ್ಣ. ಬಿಕಾಸ್ ಈಗ ನಮ್ಮದು ಫ್ಯಾಮಿಲಿದು ಒಂದು ಪೂಜೆ ಬೇರೆ ಆಗೋದಿದೆ ನೆಕ್ಸ್ಟ್ ಇನ್ನೊಂದು 1 monthಲ್ಲಿ. ಕಲ್ಯಾಣೋತ್ಸವ ಒಂದು ನಮ್ಮ ಮನೆ ದೇವ್ರದ್ದೊಂದು ಆಗಕ್ಕಿದೆ. ಸೊ ಮೇ ಬಿ ಅದಕ್ಕೆ ಮುಂಚೆನೇ ಐ ವಿಲ್ ಸ್ಟಾರ್ಟ್ ಅಪ್ ಸ್ವಲ್ಪ. ಸ್ಪಿರಿಚುವಲ್ ಪರ್ಸನ್? ವೆರಿ ಮಚ್, ತುಂಬ. ಹೌದಾ? 100%. ಯಾವ ದೇವ್ರು ನಂಬ್ತೀರಿ ಅಣ್ಣ? ನಂಬಿಕೆ ನನಗೆ ಎಲ್ಲ ದೇವ್ರ ಮೇಲೂ ಇದೆ, ಎಲ್ಲ ಜಾತಿ ದೇವ್ರ ಮೇಲೂ ಇದೆ. ಐ ಆಮ್ ಎನ್ ಹಿಂದೂ, ಎಸ್. ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ. ನಾನು ಐ ಬಿಲೀವ್ ಇನ್ ಅಲ್ಲಾ, ಐ ಬಿಲೀವ್ ಇನ್ ಜೀಸಸ್. ಯಾಕಂದರೆ ನನಗೆ ಆ ಥರ ಒಂದು ಆಗಿದೆ ಕೆಲವೊಂದು ಇನ್ಸಿಡೆಂಟ್ಸ್ ಎಲ್ಲ. ಸೊ ಐ ಬಿಲೀವ್.
ಬ್ಯಾಕ್ ಟು ಬ್ಯಾಕ್ ಹೊಡೆತ ಬಿದ್ದಾಗ ದೇವ್ರನ್ನ ಬೈಕೊಂಡಿದ್ದು ಉಂಟಾ? ಅಣ್ಣ ನಾನು ಬೈಕೊಂಡಿಲ್ಲ, ನಾನು ಅವ್ರಿಗೆ ಕ್ವೆಶನ್ ರೇಸ್ ಮಾಡಿದೆ. ಏನಕ್ಕೆ, ಯಾಕೆ ನಂಗೆ ಕಷ್ಟ ಕೊಡ್ತಾ ಇದ್ದೀರಾ? ಹಾರಿಸ್ಕೊಂಡಿದ್ದು ಮಾಡಿದ್ದೀನಿ, ಬಂದಿದ್ದೀನಿ ನಿಮ್ಮ ಹತ್ರ, ಬಂದು ನನ್ನ ಕಷ್ಟ ತೋಡ್ಕೊಂಡ್ರು, ನೀವು ನನಗೆ ಈ ಥರ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ? ಅಟ್ಲೀಸ್ಟ್ ನಾನು ಪಾಠ ಕಲಿಬೇಕು ಅಂತನಾ ಗುರು, ಇನ್ನೆಷ್ಟು ಪಾಠ ಕಲೀಲಿ ನಾನು? ತುಂಬ ಹರಕೆ ಪೂಜೆ ಪುನಸ್ಕಾರ ನಡೀತಾ ಇರುತ್ತಾ? ಅಯ್ಯೋ ಸಿಕ್ಕಾಬಟ್ಟೆ ಅಣ್ಣ, ತುಂಬ. ನಾನು ತಲೆ ಕೆಟ್ಟರೆ ಮ್ಯಾಂಗ್ಳೂರ್ಗೆ ಹೋಗ್ಬಿಡ್ತೀನಿ ಅಥವಾ ಮೈಸೂರಿಗೆ ಹೋಗ್ಬಿಡ್ತೀನಿ. ನಾನು ಒನ್ ಮ್ಯಾನ್ ಆರ್ಮಿ ಅಣ್ಣ, ಒಬ್ಬಳೇ ಎದ್ಬಿಡ್ತೀನಿ ದೇವಸ್ಥಾನಗಳಿಗೆ. ಈಗ ಐ ಹ್ಯಾವ್ ಗಾಟ್ ಅ ವೆರಿ ಗುಡ್ ಕಂಪ್ಯಾನಿಯನ್, ನನ್ನ ಓನರ್ ಆಂಟಿ. ಸೊ ಎಲ್ಲೋದ್ರೂ ಆಂಟಿ ಜೊತೆ ಹೋಗ್ಬಿಡ್ತೀನಿ. ಒಂಥರ ಈಗ ವಿದ್ಯಾ ಅವ್ರಿಗೆ ಹುಳಿಪೆಟ್ಟು ಬಿದ್ದು 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 ಗಟ್ಟಿಯಾಗ್ಬಿಟ್ಟಿದಾರ? ಖಂಡಿತ ಅಣ್ಣ, ಯು ಕ್ಯಾನ್ ಸಿ ದಟ್. ಬಟ್ ಸ್ಟಿಲ್ ಹಳೆದ ನೆನಪಾದಾಗ ನಿಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ ಅಲ್ಲ? ಇಟ್ಸ್ ಎಮೋಷನ್ ಕನೆಕ್ಷನ್. ಅಣ್ಣ ಖಂಡಿತವಾಗೂ ಯಾವ ಥರ ಅಂದರೆ, ಕೆಲವೊಮ್ಮೆ ಈಗ ಅಜ್ಜಿ ಅಮ್ಮ ತೀರ್ಕೊಂಡ್ಮೇಲೆ ಒಂದು ಮನೆಗೆ ಹೋದ್ವಿ ನಾವು, ಅಲ್ಲಿಂದ ಇನ್ನೊಂದು ಮನೆಗೆ ಹೋದ್ವಿ, ಅಲ್ಲಿಂದ ನಾವು ಶಿಫ್ಟ್ ಮಾಡಬೇಕು ಅಂದ್ಕೊಂಡ್ವಿ. ಈಗ ನನ್ನ ಅಪ್ಪನ ಫೋಟೋ ನೋಡಿ ನನ್ನ ತಮ್ಮನ ನೋಡಿದ್ರೆ ನಾನು ಅವನು ಅಕ್ಕ ತಮ್ಮ ಅಂತ ಯಾರಾದರೂ ಹೇಳ್ತಾರೆ. ಇವರಿಬ್ರು ಅಕ್ಕ ತಮ್ಮ ಅಲ್ವೇ ಅಲ್ಲ ಅಂತ ಮಾತಾಡಿರೋ ಜನ ಇದ್ದಾರೆ. ಅಕ್ಕ ತಮ್ಮನ? ಹಾಂ ಹೌದು, ಮಾತಾಡಿರೋ ಜನ ಇದ್ದಾರೆ. ಅಷ್ಟು ಕ್ರೂಯಲ್ ಪೀಪಲ್ ಇದ್ದಾರೆ. ಆಮೇಲೆ ಅಮ್ಮ ಅಜ್ಜಿ ನಾನು ಸಂತು ಇದ್ದಿದ್ದ ಮನೆ ಆಜುಬಾಜಲ್ಲೇ ಇದ್ದಿದ್ದವ್ರದ್ದು ಒಂದು ಮನೆ ಅಚಾನಕ್ಕಾಗಿ ಹೋದ್ವಿ ನಾವು ರೆಂಟಿಗೆ ಅಂತ. ಬಟ್ ಅವ್ರದ್ದು ಅಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅವ್ರದ್ದು ಅಂತ. ನೆಕ್ಸ್ಟ್ ಡೇ ಐ ಗೆಟ್ ಅ ಮೆಸೇಜ್, ಸಾರಿ ವಿದ್ಯಾ, ವಿ ಆರ್ ಗಿವಿಂಗ್ ಟು ದ ಫ್ಯಾಮಿಲಿ. ನಾನು ನನ್ನ ತಮ್ಮ ಫ್ಯಾಮಿಲಿ ಅಲ್ವಾ ಗುರು? ಸೊ ಬೆಂಗಳೂರಲ್ಲಿ ಎಷ್ಟು ಕಷ್ಟ ಇದೆ ಕೇಳಿ ಅಣ್ಣ, ಫ್ಯಾಮಿಲಿ ಅಲ್ವಾ ಅಣ್ಣ? ನನಗಾಗಿದೆ ಅಣ್ಣ, ನನಗೆ ಸಿ ಯು ಕ್ಯಾನ್ ನಾನು ವ್ಯಾಕ್ಸೇ ಮಾಡಿಲ್ಲ ಅಣ್ಣ, ಯು ಕ್ಯಾನ್ ಸಿ, ಕ್ಯಾನ್ ಯು ಸಿ ದ್ಯಾಟ್ ಗೂಸ್ ಬಂಪ್ಸ್ ನೋಡಿ. ನಾನೀಗ ಇರೋ ಮನೆನೂ ಅಷ್ಟೇ, ನೋಡ್ಲಿಕ್ಕೆ ಹಿಂಗೆ ಬರುವಾಗ ಯಾಕಜ್ಜ ಇಷ್ಟು ಅಲಿಸ್ತಾ ಇದ್ದೀರಾ? 2 ದಿನ ಟೈಮ್ ಇರೋದು ನನಗೆ ಮನೆ ಶಿಫ್ಟ್ ಆಗೋಕ್ಕೆ, ಸಿಕ್ಕಿದ ಮನೆ ಎಲ್ಲ ಕ್ಯಾನ್ಸಲ್. ಒಂದು ಮನೆ ಅಡ್ವಾನ್ಸ್ ಕೊಟ್ಟು ವಾಪಸ್ ಬಂದ್ವಿ ಅಣ್ಣ, ಆಗೋಯ್ತು. ಈ ಥರ ಯಾಕಜ್ಜ ಹಿಂಗೆ ಮಾಡ್ತಾ ಇದ್ದೀರಾ? ನೀವು ಇದ್ದೀರಾ ಅನ್ನೋದಾದರೆ ನನಗೆ ಈ ಮನೆ ನೀವು ಮಾಡಿಸ್ಬೇಕು, ಎಷ್ಟೇ ಕಷ್ಟ ಬಂದರೂ ನೀವು ಮಾಡಿಸ್ಬೇಕು ಅಂತ ಹೇಳಿದೆ. ಐ ಆರ್ಡರ್ಡ್ ಅಜ್ಜ. ಆಯಿತಾ? ಹೋಗಿ ಬಂದು ಇಮಿಡಿಯೇಟ್ ಒಪ್ಕೊಂಡ್ರಿ. ಈಗ ಅದೇ ಮನೇಲಿ ನಾನಿರೋದು. ಅಣ್ಣ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಅತ್ತೆ ಮಾಮನ ನನ್ನ ತಂಗಿ ಮಗಳನ್ನ 3 ಜನ ಓಡಿಸ್ಬಿಟ್ಟಿದ್ದೀನಿ, ಕೋಲ ಇದೆ ಅಂತ. ಅದು 3 ದೈವದ ಕೋಲ. ನಾನು ದೈವನ ತುಂಬ ನಂಬ್ತೀನಿ ಅಣ್ಣ. ಹೇಗೆ ಇಲ್ಲಿ ನಾನು ದೇವ್ರನ್ನ ನಂಬ್ತೀನೋ ಅದೇ ರೀತಿ ದೈವನ ತುಂಬ ನಂಬ್ತೀನಿ. ಕೊರಗಜ್ಜ ಮಂತ್ರ ದೇವತೆ ಗುಳಿಗ ದೈವದ್ದು ಕೋಲ ಇತ್ತು. ರೆಡಿ ಆಗಿಬಿಡಿಯತ್ತೆ, ಬೆಳಗ್ಗೆ ಹೊರಡೋಣ. ನಾನು ನನ್ನ ತಮ್ಮ, ನಮ್ದು ಯಾವುದೋ ಒಂದು ಕೋರ್ಟ್ ಕೆಲಸ ಆಯಿತು, ಮುಗಿಸ್ಕೊಂಡು ಬಂದ್ವಿ. ತಿಂಡಿ ಎಲ್ಲ ತಿನ್ಕೊಂಡ್ಬಂದ್ವಿ. ವಿ ವರ್ ವೆರಿ ಟಯರ್ಡ್. ಅದೇ ಈ ಒಂದು ಅಕ್ಟೋಬರ್ ಟೈಮು, ಅದು ಸ್ವಲ್ಪ ಚಳಿ ಸೆಕೆ ಆ ಥರ ಇರೋವಂಥ ಸೀಸನ್, ಸ್ಪ್ರಿಂಗ್ ಸೀಸನ್ ಥರ ಅದು. ಮಲ್ಕೊಂಡ್ವಿ, ಇಬ್ರು ಮಲ್ಗಿದ್ವಿ. ಒಂಚೂರು ಕಾಫಿ ಮಾಡಿಕೊಟ್ಟ, ಅವನು ಕುಡ್ದೆ, ತಲೆ ನೋವ್ತಾ ಇತ್ತು. ಕಾಫಿ ಕುಡ್ದೆ, ನನ್ನ ತಮ್ಮ ಕಾಫಿ ಮಾಡಿಕೊಟ್ಟ, ಕುಡ್ದೆ. ಎಷ್ಟು ನಂದು ಬರೋ ಪೇಮೆಂಟ್ಸ್ಗೆಲ್ಲ ಫೋನ್ ಮಾಡ್ತಾಯಿದ್ದೀನಿ. ಇಲ್ಲಮ್ಮ ಅಣ್ಣ, ಐ ವಾಸ್ ಎಂಟಿ ಅಣ್ಣ, ನಥಿಂಗ್ ಇನ್ ಮೈ ಹ್ಯಾಂಡ್. ಬಟ್ ನಾಳೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ. ನನ್ನ ಅತ್ತೆಗೆ ಹೆಂಗೆ ಹೇಳಿ, ನನ್ನ ಹತ್ರ ದುಡ್ಡಿಲ್ಲ, ಹೊರಡೋಕ್ಕಾಗಲ್ಲ ಅಂದ್ಬಿಟ್ಟು. ಬಿಕಾಸ್ ಮಗು ರೆಡಿ ಆಗಿದ್ದಾಳೆ, ನನ್ನ ತಂಗಿ ಮಗಳು. ಅದು ಚಿಕ್ಕದು ಇನ್ನು, ಈ 2 ವರ್ಷದಿಂದ. 4th or 5th, ಇವಾಗ 7th ಅವಳು, 4th or 5th ಅವಳು ರೆಡಿ ಆಗಿಬಿಟ್ಟಿದ್ದಾಳೆ. ಮಾಮ ರೆಡಿಯಾಗಿದ್ದಾರೆ. ಹೆಂಗಪ್ಪ ಹೇಳೋದು? ಆಯಿತು, ವಿ ವಿಲ್ ಟೇಕ್ ಅ ಟ್ರೈನ್. ನನಗೆಲ್ಲ ಬರೋದು ಒಂದು 7-8 ಪೇಮೆಂಟ್ ಪೆಂಡಿಂಗ್ಗಳಿದ್ವು ಅಣ್ಣ. ಐ ಕಾಲ್ಡ್ ಅಪ್ ಎವ್ರಿಬಡಿ, ನೋ ಒನ್ ರೆಸ್ಪಾಂಡೆಡ್. ಆಮೇಲೆ ಐ ಸ್ಟಿಲ್ ಹ್ಯಾವ್ ಟು ಸೇ ಗಿರೀಶನ ಅಂತ ಹೇಳ್ಬಿಟ್ಟು, ಮೇ ಬಿ ಅವರು ಒಳ್ಳೆ ಮನಸ್ಸಿಂದ ನನಗೆ ಕಳಿಸಿದ್ರು. ನಾನು ಅಣ್ಣ ಹಿಂಗೆ ಹೋಗ್ತಾ ಇದ್ದೀನಿ, ಬಟ್ ನನಗೆಲ್ಲೂ ಆಗಲಿಲ್ಲಲ್ಲ. ನಾನು ಐ ಥಾಟ್ ಐ ಕ್ಯಾನ್ ಬಾರೋ ಫ್ರಮ್ ಅಣ್ಣ ಅಂತ. ಕೋಲಕ್ಕೆ ಹೋಗ್ತಾ ಇದ್ದೀನಿ, ಇರ್ಮ ಮಾಡ್ತೀನಿ ವಾಪಸ್ 1 ನಿಮಿಷ ಅಂದ್ಬಿಟ್ಟು ಕಟ್ ಮಾಡಿದವರು. ಅವ್ರಿಗೆ ಗೊತ್ತಾಗಿಲ್ಲ, ಹಿ ವಾಸ್ ಬಿಸಿ. ಜಸ್ಟ್ ಒಂದು 2 seconds ಐ ಗಾಟ್ ಅ ಕಾಲ್ ಬ್ಯಾಕ್. ಹೆಂಗೆ ಕಾಲ್ ಬಂತು ನನಗೆ ಅಂತ ಹೇಳ್ತೀನಿ ಕೇಳಿ. ಎಲ್ಲ ಟ್ರೈ ಮಾಡಿದೆ, ಫೋನ್ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕಿದೆ ಮಂಚದ ಮೇಲೆ ಫೋನು. ಅಜ್ಜ, ನಾನು ಇನ್ನು ಟ್ರೈ ಮಾಡಲ್ಲ. ಐ ಸೆಡ್ ದಿಸ್ ಟು ಅಜ್ಜ, ನಿಮಗೆ ನನ್ನನ್ನು ನೋಡಬೇಕು ಅನ್ನೋ ಆಸೆ ಇತ್ತು ಅಂದರೆ ಕರ್ಸ್ಕೊಳ್ಳಿ, ಆರ್ಡರ್ ಕರ್ಸ್ಕೊಳ್ಳಿ, ಇಲ್ಲ ಬಿಡಿ. ನನಗಂತೂ ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ಒದ್ದಾಡ್ತಾ ಇದ್ದೀನಿ. ನಿಮಗೆ ನನ್ನನ್ನು ನೋಡಬೇಕು ಅನ್ನೋ ಆಸೆ ಇದೆಯಾ? ಮಾಡಿ ಏನೋ ಒಂದು ನನಗೆ ಮಿರಾಕಲ್ ತೋರಿಸಿ, ನೀವು ಇದ್ದೀರಾ ಅಂತ ತೋರಿಸಿ.
ಇಮಿಡಿಯೇಟಾಗಿ ಗಿರೀಶ್ನ ಕೊಳ್ಳಿ ಕೋಲ ಮಂಗ್ಳೂರಿಗೆ ಹೋಗ್ತಾ ಇದೆಯಾ ಅಂದರು. ಯಾಕೆ ಕೊರಗಜ್ಜ ಕೋಲಕ್ಕ? ಹ್ಞೂ ಅಣ್ಣ ಅಂದೆ. ಆಯಿತು ಪುಟ್ಟ, 1 ನಿಮಿಷ ಕಳಿಸ್ತೀನಿ, ಒಂದು 2-3 ಮಿನಿಟ್ಸ್ ವೆಯ್ಟ್ ಮಾಡು, ಕಳಿಸ್ತೀನಿ. ಈ ಸೆಂಟ್ ಮೀ ಇಮಿಡಿಯೇಟ್ಲಿ ಅಣ್ಣ. ಐ ಜಸ್ಟ್ ಆಸ್ಕ್ಡ್ ಹಿಮ್ 10K, ಈ ಸೆಂಟ್ ಮೀ 25K. ಸೊ ಹೋಗಿ ಬಂದ್ರಿ. ಅಲ್ಲಿಂದ ನನಗೆ ನಾನು ಕಾಲ್ ಮಾಡಿದ್ದಲ್ಲ ನನ್ನ ಪೇಮೆಂಟ್ಸ್ಗೆಲ್ಲ ಈ ಬರ್ಡೇ ಪಾರ್ಟೀಸ್ದೆಲ್ಲ ಒಂದು 10K 12K ಈ ಥರ ಪೆಂಡಿಂಗ್ಸ್ ಇಟ್ಕೊಂಡ್ಬಿಡ್ತಾರೆ ಅಣ್ಣ, ಕೊಡೋದೇ ಇಲ್ಲ ಲೇಟಾಗಿ. ಓನ್ಲಿ ಈವೆನ್ ಪೀಪಲ್ ನೋಸ್ ದೇರ್ ಪ್ರಾಬ್ಲಮ್. 5,000 ಒಂದೊಂದು ಸತಿ ಪೆಂಡಿಂಗ್ ಉಳಿಸ್ತಾರೆ, ಕೊಡೋದಿಲ್ಲ ಅಣ್ಣ. 5,000ಕ್ಕೆ ಕಾಲ್ ಮಾಡಿದ್ದೀನಿ. ಕಲಾವಿದರಿಗೂ ಕೊಡ್ತಿಲ್ಲ ಅಂತ ಯಾರು ಅದು ನೋಡಿದೆ ಅಣ್ಣ. ಅದು ಯಾರ್ದು ತಪ್ಪು ಏನು ಅಂತ ಹೇಳೋಕ್ಕಾಗಲ್ಲ, ಬಟ್ ಕಲಾವಿದರಿಗಂತೂ ಯಾವತ್ತೂ ಯಾರು ಮೋಸ ಮಾಡಬಾರ್ದು ಅಣ್ಣ. ಸೊ ಹೋದ್ವಿ ಕೋಲಕ್ಕೆ, ಹೊರಟೆ. ಅಲ್ಲಿ ಅಜ್ಜ ಕೋಲ ನಡೆಯುವಾಗ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಅಜ್ಜ ಹಿಂಗೆ ಕೂತಿದ್ರು, ಹಿಂಗೆ ನೋಡಿದ್ರು, ನನ್ನ ನೋಡ್ತಾರೆ ನಕ್ಕಿದ್ರು. 3 ಸತಿ ನಕ್ಕಿದ್ರು ಹಂಗೆ ನೋಡಿ. ಅವರು ಅಶೋಕ್ ಬಂಗೇರ ಅಂತ ರೀಸೆಂಟಾಗಿ ನೀವು ನೋಡಿರಬೇಕು, ಅದು ಅವರು ವೇಷ ಹಾಕಿದಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅವರು ಅವರಲ್ಲೇ ಕೋಲ ನಡೆದಿದ್ದು. ನಾನು ಅವ್ರನ್ನ ಗುರುಗಳೇ ಅಂತಲೇ ಕರೀತಾ ಇದ್ದೆ. ಗುರುಗಳೇ ಅಂತ ಹೇಳಿದ್ರು ಅಂತ. ಅಜ್ಜ ಹೇಳಿದ್ರಂತೆ, ಆಕಳು ಅಂದರೆ ಮಗು ಅಂತ ಅಂತೆ. ಅದರಲ್ಲಿ ಈ ಮಗು ನನಗೆ ಚಾಲೆಂಜ್ ಮಾಡ್ತಿದ್ದಾಳೆ, ನಿನಗೆ ನನ್ನ ನೋಡಬೇಕು ಅಂದರೆ ಕರ್ಸ್ಕೊ ಅಂತ ಹೇಳ್ಬಿಟ್ಟು ನನಗೆ ನೋಡಬೇಕು ಅನಿಸ್ತು, ಕರ್ಸ್ಕೊಂಡೆ. ಇವಾಗ ಏನು ಕೊಡ್ತಾಳೆ ಅವಳು ಕೇಳು ನನಗೆ. ಈ ಸ್ಟಾರ್ಟೆಡ್ ಲಾಫಿಂಗ್ ಅಟ್ ಮೀ ಅಜ್ಜ. ಸೊ ಸ್ಪಿರಿಚುವಲಿ ತುಂಬ ಕನೆಕ್ಟ್ ಆಗಿದ್ದೀರಿ. ಡೆಫಿನೆಟ್ಲಿ ಅಣ್ಣ. ನನಗೆ ಮಂತ್ರಾಲಯದಲ್ಲೂ ಒಳ್ಳೆ ಇನ್ಸಿಡೆಂಟ್ ನಡೆದಿದೆ, ತಿರುಪತಿಯಲ್ಲೂ ಆಗಿದೆ. ತಿರುಪತಿಯಲ್ಲಿ ಆಗಿರೋದು ಹೇಳಿಬಿಟ್ರೆ ಯು ವಿಲ್ ಬಿ ಶಾಕ್ಡ್ ಅಣ್ಣ. ಆ ಥರ ಒಂದು ಫಸ್ಟು ನಾವು ಕಾಳಹಸ್ತಿಗೆ ಹೋದ್ವಿ. ಅಲ್ಲಿ ರಾಹುಕೇತು ಪೂಜೆ ಎಲ್ಲ ಮಾಡಿಸಿ ಆಯಿತು. ಅಲ್ಲಿಂದ ತಿರುಪತಿಗೆ ಬಂದ್ವಿ. ಅಣ್ಣ ಹೋಗಿ ಒಂದು ಮಂಡೆ ಕೊಡಬೇಕಾಗಿತ್ತು, ನನ್ನ ತಮ್ಮ ಕೂದಲು ಕೊಡಬೇಕಾಗಿತ್ತು. ಅಯ್ಯೋ ಎಂಥ ಕ್ಯೂ ಅಂದರೆ ಗುರು, ಅಲ್ಲಿಂದ ಅಲ್ಲಿವರೆಗೂ ಇದೆ ಕ್ಯೂ, ಹೆಂಗಪ್ಪ ಹೋಗೋದು? ಮಮ್ಮಿ ಒಂದು ಕೆಲಸ ಮಾಡಲ್ಲ, ದರ್ಶನ ಮಾಡ್ಬಿಡೋಣ ಫಸ್ಟು, ಆಮೇಲೆ ನೋಡೋಣ ಅಂದೆ ನಾವು ಅಮ್ಮಂಗೆ. ಆ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ದೇವಸ್ಥಾನ ಮುಚ್ಚಿಬಿಡುತ್ತೆ, ಮತ್ತು ನಾವು ವಿ ಹ್ಯಾವ್ ಟು ವೆಯ್ಟ್ ಫಾರ್ ಟುಮಾರೋ. ಬಟ್ ನಮ್ಗಲ್ಲಿ VIP ಲೆಟ್ರ್ ಕೊಟ್ಟಿದ್ದರು, ಅಲ್ಲಿ ಕಮಿಷ್ನರ್ ಅವರು ಕೊಟ್ಟಿದ್ದರು. ಇಲ್ಲಿ ಅರ್ಜುನ್ ರಮೇಶ್ ಅಣ್ಣ ಅಂತ ಇದ್ದಾರಲ್ಲ ಆ್ಯಕ್ಟ್ರು, ಅವರು ತಂದೆ ಕಡೆಯಿಂದ ಲೆಟರ್ ಕೊಡಿಸಿದ್ರು ಅರ್ಜುನ್ ಅಣ್ಣ ನನಗೆ. ಸೊ ಅವ್ರ ಲೆಟ್ರ್ ತೊಗೊಂಡು ಅವ್ರ ಪಾಪ ಅವ್ರ ಮನೆಯಲ್ಲೇ ಉಳಿಸ್ಕೊಂಡು, ಅವ್ರ ಫ್ಯಾಮಿಲಿ, ಅವ್ರ ವೈಫ್ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿ ಕಮಿಷ್ನರ್, ತಿರುಪತಿ ಕಮಿಷ್ನರ್ ಅವ್ರ ಮನೆಯಲ್ಲೇ ಅವ್ರ ಕಾರಲ್ಲೇ ಕಳಿಸ್ಕೊಟ್ಟು ನಮ್ಮನ್ನು ಪಾಪ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸರಿ ಅಂದ್ಬಿಟ್ಟು ಹೋದ್ವಿ ದರ್ಶನಕ್ಕೆ ಅಣ್ಣ. ಇನ್ನೆಂಥ ದರ್ಶನ ಮುಗಿಸಿ ಹಿಂಗೆ ಆಚೆ ಬರುವಾಗ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಪೊಂಗಲ್ಲೋ ಏನೋ ಇತ್ತು. ಎಂಥ ಹಸು ಅಂದರೆ ಅಣ್ಣ, ಅದು ನೋಡ್ತಾ ಇದ್ದಂಗೆ ಇನ್ನೂ ಹಸು ಜಾಸ್ತಿ ಆಗೋಯ್ತು ನನಗೆ. ಅಯ್ಯೋ ಪೊಂಗಲ್ ಬೇರೆ, ನಾನು ಪೊಂಗಲ್ ಈಸ್ ಮೈ ಫೇವ್ರೆಟ್. ಪೊಂಗಲ್ ಗೂಡನ್ನ ಅದು ತೊಗೊಳಕ್ಕೂ ಜನ ಬಿಡ್ತಾನೇ ಇಲ್ಲ. ಆಮೇಲೆ ಐ ಥಿಂಕ್ಸು ಈ ಅಂಕಲ್ ಅಷ್ಟು ಹೈಟ್ ಇರ್ಬೋದು, ಒಬ್ಬರು ವ್ಯಕ್ತಿ ಬಂದರು. ಇಟ್ಸ್ ಲೈಕ್ ಮೊಟ್ಟೆಯಾಗಿದ್ದರು ಅವರು, ನಾಮ ಎಲ್ಲ ಇಟ್ಕೊಂಡಿದ್ರು. ಅಣ್ಣ ನಾನು ಹೇಳ್ತಾ ಇದ್ರೆ ನಂಗೆ ಕೈ ಹೆಂಗೆ ಶಿವರಾಗ್ತದೆ ನೋಡಿ. ఏంటమ్మా ప్రసాదం కావాలా నీకి ಅಂತ ಕೇಳಿದ್ರು. అవునన్న ಅಂದೆ. ಓಕೆ ಆ ಕಡೆ ನಿಲ್ಸ್ಕೊ, ಸೈಡ್లో పోయి ನಿಲ್ಸ್ಕೊ ಅಂತ ಅಂದರು. ಹೋಗಿ ನಿಂತ್ಕೊಂಡೆ. ಏನು 2 ತಂದು ಕೊಟ್ಟರು, 6 ಬಂತು. ಒಂದು ಸಿಗದೆ ಇರೋ ಜಾಗದಲ್ಲಿ 6 ಪ್ರಸಾದ. ಯಾರು ಪರಿಚಯ ಇಲ್ಲ, ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತೇ ಇಲ್ಲ ಅಣ್ಣ ನನಗೆ. ನಾನು ಅಲ್ಲಿ ಒದ್ದಾಡ್ತಾ ಇರೋದು ಪಾಪ ಆ ಮನುಷ್ಯ ನೋಡಿದ್ದಾರೆ ಅಲ್ಲಿ. ಅರ್ಥ ಆಯ್ತಾ? ಆಮೇಲೆ ఏంటಮ್ಮ ಏಮಿ ಯಾವ ಊರು ನೀದಿ ಮಾತಾಡ್ಕೊಂಡು ಹಂಗೆ ಹೋಗ್ತಾಯಿದ್ರಿ. ಅಲ್ಲೇ ಇಟ್ಲ ಕಾಳಹಸ್ತಿಲೋ ಪೂಜೆಗೆ వచ్చೆ. ನಾನು ಬರೋ ತೆಲುಗು ಅಲ್ಲಿ ಹಂಗೆ ಮ್ಯಾನೇಜ್ ಮಾಡಿದೆ ಅಣ್ಣ. ಹಿಂಗೆ ಇಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ವಿ, ರಾಹುಕೇತು ಶಾಂತಿ ಮಾಡ್ಸೋಕ್ಕೆ. ಹಿಂಗೆ ಬಂದ್ವಿ, ಮಂಡೆ ಕೊಡಬೇಕು, ಅಲ್ಲಿ ತುಂಬ ಜನ ಇದ್ರು. ಅಷ್ಟೇ ತಾನೇ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದರು. ನನಗೆ ನಮ್ಮ ಅಮ್ಮನಿಗೆ ಒಂದೊಂದು ಬೂಸ್ಟ್ ಕೂರಿಸ್ಬಿಟ್ಟು ಆಚೆ ನಮ್ಮ ಸಂತು ಕೈ ಹಿಡ್ಕೊಂಡು ಒಳಗೋಗಿ 10 ನಿಮಿಷಕ್ಕೆ ಆಚೆ ಬಂದಿದ್ದಾರೆ. ಇವನಿಗೆ ಹೋಗಿ ಕೂತಿದ್ದಷ್ಟೇ ಗೊತ್ತಿರೋದು ಇವನಿಗೆ, ಅಂದರೆ ಕೂತಾಗಷ್ಟೇ ಗೊತ್ತಾಗಿದ್ದಂತ ಇವನಿಗೆ. ಅವನಂತಾನೆ ವಿದ್ಯಾ ನನಗೆ ಗೊತ್ತೇ ಆಗಿಲ್ಲ ನಾನು ಹೆಂಗೋದೆ ಅಂದ್ಬಿಟ್ಟು 10 ನಿಮಿಷದಲ್ಲಿ ಆಚೆ ಬಂದಿದ್ದಾರೆ. ನಂದು ಬೂಸ್ಟ್ ಮುಗಿಯೋ ಅಷ್ಟರಲ್ಲಿ ಆಚೆ ಬಂದರು ಅಣ್ಣ. ಅವರು ಬಂದು ಅವರೇ ಅವ್ರ ಕೈಯಿಂದ ಸಂತುಗೆ ಸ್ನಾನ ಮಾಡಿಸಿ ಅಲ್ಲಿ ನಿಜವಾದ ಭಕ್ತಿ ಇದ್ರೆ ಭಗವಂತ ಕೈ ಹಿಡಿತಾನೆ. ಖಂಡಿತ ತುಳಸಿ ಮಾಲೆ ಅವರೇ ಅವ್ರ ಕೈಯಿಂದ ಹಾಕಿ ಕೇಳಿ ಪೂರ್ತಿ ಅಣ್ಣ. ಅವ್ರು ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಹೇಳಿದ್ರು ಅಲ್ಲಿ ಕೇಳಿ ನನಗೆ. ಅಲ್ಲಿಂದ ಆಕ್ಲೇಸ್ತಾ ಒಂದು ಏನು ಚಪ್ಪದ್ವಿ ಕದ ಬಜ್ಜಿ ತಿಂತಾವ ಅಂದರು. ಬಜ್ಜಿ ತಿಂತ ಅಲ್ಲಿ ಬಜ್ಜಿ ಮಾಡ್ತಾಯಿದ್ರು. ಸ್ವಲ್ಪ ಫಸ್ಟ್ ಏನೋ ಸ್ವಲ್ಪ ಕ್ರೇವಿಂಗ್ ಜಾಸ್ತಿ, ಬಜ್ಜಿ ಗಿಜ್ಜಿ ಜೈ ಅಂದ್ಬಿಡ್ತೀನಿ. ತಿಂಟಾನು ಅಂದೆ. ತೊಗೊಂಡ್ರು ಅವರೇ. ಅಣ್ಣ ನೀನು ಡಬಲ್ ಇಸ್ತಾನು ಉಂಡಣ್ಣ, ಒದ್ದು ನೇನು ಇಸ್ತಾನು ಅಂತ ಅವರೇ ಕೊಟ್ಟರು ಡಬಲ್ ಕಾಸನ್ನ.
కొట్టిమేలే నువ్వేమమ్మా చేసేది పని చేస్తున్నావా అందరు నేను ఆర్టిస్ట్నా కన్నడ ఫిలంలో యాక్ట్ చేస్తూ ఉన్నాను నేను పెద్ద డైరెక్టర్ అసోసియేట్ డైరెక్టర్ని నేను అందరు ఎవరు అందే "ఆ, చెప్తాను అసోసియేట్ డైరెక్టర్ నేను అందరు మీ పేరేమి అందే "ఆ, వెంకీ అని పిలుస్తారు నన్ను అన్న హీ సెడ్ దిస్ వెಂಕಿ ಅಂತ ಕರೀತಾರೆ ನನ್ನ ఇప్పుడు నువ్వు కింద పోతున్నావా ಕೆಳಗಡೆ ಹೋಗ್ತಾ ಇದೆಯಾ ಅಲ್ವಾ ಇವಾಗ ನೀವು ಹೌದು ಹೋಗ್ತಾ ಇದ್ದೆ కింద ಎಂಟ್ರೆನ್ಸ್లో ಸ್ಟಾಪ್ చేసేಯಮ್ಮ ನಾಕಿ ಓಕೆ ಬನ್ನಿ ಡ್ರಾಪ್ ಮಾಡ್ತೀನಿ ಅಂದೆ ಅಣ್ಣ ಎಂಥ ಜಾಗದಲ್ಲಿ ನಿಲ್ಸಿದ್ರು ಅವರು ಅಂದರೆ ಹಿಂಗೋದ್ರೂ ದಾರಿ ಇಲ್ಲ ಹಿಂಗೋದ್ರೂ ದಾರಿ ಇಲ್ಲ ಹಂಗೋದ್ರೂ ದಾರಿ ಇಲ್ಲ ಹಿಂಗೋದ್ರೂ ದಾರಿ ಇಲ್ಲ ಡೆಡ್ ಎಂಡ್. ಅಣ್ಣ ಕೆಳಗದು ಘಾಟ್ ಥರ ಇರುತ್ತಲ್ಲ ಅಣ್ಣ ಹಿಂಗೆ ಕೆಳಗೆ ಹೋಗಕ್ಕೆ ಮಧ್ಯ ಇಳ್ಕೊಂಡ್ರು ಆ ಮನುಷ್ಯ ಓ ಹಂಗ ಓಕೆ. వి ఆర్ సీయింగ్ హిమ్ అరౌండ్ నో వేర్ హీస్ ఎవరో పిలుస్తూ ఉన్నారమ్మ నన్నీ పోయి చూస్తాముండు ಯಾವುದೋ ಕಾಲ್ ವಸ್ತಾ ఉంది ಅಂತ ಎಗ್ರುಕೊಂಡ್ಬಿಟ್ರು ಒಂದು ನಂಬರ್ ಕೊಟ್ಟಿದ್ರು ಅಣ್ಣ ಅದು ನಂಬರ್ ಯಾವುದ್ರಲ್ಲೋ ಬರ್ದಿಟ್ಟಿದ್ದೀನಿ ಆ ನಂಬರು ಕೊಟ್ಟಿದ್ದ ಮಿನಿಟಿಂದ ಫೋನ್ ಮಾಡ್ತಾ ಇದ್ದೀನಿ ಸ್ವಿಚ್ ಆಫೇ ಬರೋದದು ಮತ್ತೆ ಯಾರು ಅವರು ಗೊತ್ತಿಲ್ಲ ಎಲ್ಲೋದ್ರು ಗೊತ್ತಿಲ್ಲ ಹೆಂಗೆ ಅರ್ಥ ಮಾಡ್ಕೋಬೇಕು. ನಾನು ಮನೆಗೆ ಬಂದು ನಮ್ಮ ಅಜ್ಜಿಗೆ ಹೇಳ್ದೆ ಅಣ್ಣ ಹಿಂಗಾಯ್ತು ಚಿತಾ ಏನು ನೀನು ಕಷ್ಟಪಟ್ಟಿರೋದಲ್ಲಿ ದೇವ್ರು ಬಿಕಾಸ್ ನಮ್ಗೆ ಅಲ್ಲಿ ಗೊತ್ತಿಲ್ಲ ಅಣ್ಣ ಏನು ಯಾರನ್ನ ಕೇಳಬೇಕು ಏನು ಕೇಳಬೇಕು ಯಾರ ಹತ್ರ ಹೋಗಬೇಕು ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾವು 3 ಜನ ಹೋಗಿದ್ದು ಫಸ್ಟ್ ಟೈಮ್ ಅಲ್ಲಿ ಅಪ್ಪ ಇರೋವಾಗ ಅವಾಗ ಹೋಗಿದ್ವಿ ಬಟ್ ಈಗ ಫಸ್ಟ್ ಟೈಮು ಅಲ್ಲಿಗೆ ಏನೋ ದೇವರೇ ಅದು ಕೆಲವೊಮ್ಮೆ ಅಣ್ಣ ದೇವರು ಬರದೇ ಇರೋ ಜಾಗದಲ್ಲಿ ಯಾರನ್ನಾದ್ರೂ ಕಳಿಸ್ತಾನಂತೆ ಇಲ್ಲ ಅವನೇ ಬರ್ತಾನಂತೆ. ವಾಟ್ಸ್ ಯುವರ್ ಗೋಲ್ ಇನ್ ಲೈಫ್? ನಾ ಹೇಳಿದ್ನಲ್ಲ ಅಣ್ಣ ನಾನು ಐ ಹ್ಯಾವ್ ಟು ಬಿಕಮ್ ಅ ವೆರಿ ಬಿಗ್ ಬಿಸ್ನೆಸ್ ವುಮೆನ್ ಒಂದು. ಓಕೆ. ಆ್ಯಂಡ್ ಒಂದು ಡೆಫಿನೆಟ್ಲಿ ನಾನು ಆ್ಯಕ್ಟಿಂಗ್ ಸ್ಟಾಪ್ ಮಾಡಲ್ಲ ಅದು ನನ್ನ ಜೀವ ಅದು. ಸೊ ಅದನ್ನಂತೂ ನಾನು ಬಿಡೋಕ್ಕೆ ಚಾನ್ಸೇ ಇಲ್ಲ. ಬಹುಶಃ ಇವತ್ತಿಂದ ಈ ಪಾಡ್ಕಾಸ್ಟ್ ನೋಡಿದ್ಮೇಲೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಜನ ಅಂತ ನಾನು ಅನ್ಕೋತೀನಿ. ಐ ವಿಶ್ ಅಣ್ಣ ಖಂಡಿತ. ನಾನು ಆ್ಯಕ್ಚುಲಿ ಒಂದು ಟೆಂಪಲ್ ಕೂಡ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಅಮ್ಮ ಸಿಕ್ಕಿರೋದು ನನಗೆ ಗೊರವನಹಳ್ಳಿಯಲ್ಲಿ ಸಿಕ್ಕಿರೋದು ಅಮ್ಮ ನನಗೆ. ನಾನು ನಿಮಗೆ ಪಿಕ್ ಕಳಿಸ್ತೀನಿ ನಿಮಗೆ ಇವತ್ತಿಗೂ. ಪೂರ್ತಿ ಲೈಫ್ ನಿಮ್ಮ ಬದುಕಿನ ಈ ಪಯಣದ ಪೂರ್ತಿ ಫೋಟೋ ಕಳಿಸ್ಬೇಕು ಖಂಡಿತ. ಜನ ನಿಮ್ಮನ್ನ ಸುಕನ್ಯಾಲ್ ನೋಡಿರೋ ಆ ಹೆಣ್ಮಗಳನ್ನ ಸಿನಿಮಾಗಳಲ್ಲಿ ನೋಡಿರೋ ಆ ಸೌಂದರ್ಯ ನಿಮ್ಮ ಹೆಸರಿತ್ತಲ್ಲ ಯಾರು ಮಾಡಿದ್ ನಿಮ್ಮನ್ನ ಸೌಂದರ್ಯ ಅಂತ? ಸಾಯಿ ಪ್ರಕಾಶ್ ಅಂಕಲ್ ಚೇಂಜ್ ಮಾಡಿದ್ರು. ಬೇಡ ಇದು ವಿದ್ಯಾ ಬೇಡ ಅಂತನಾ? ವಿದ್ಯಾ ಓದ್ದು ಅವರು ಒಂದು ಶಾರ್ಟ್ ಮಾಡಿದ್ರು ಫಸ್ಟ್ ಡೇ ಶೂಟಲ್ಲಿ. ಶೂಟಿಗೆ ಹೋದೆ ಫಸ್ಟ್ ಡೇ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿತ್ತು ಶಾರ್ಟ್. ಅದು ಯಾವುದೋ ಒಂದು ಅದೇ ಥರ ಒಂದು ಸೀನ್ ಸೌಂದರ್ಯ ಅವ್ರು ಆ್ಯಕ್ಟ್ ಮಾಡಿದ್ರೆ ಅದೇ ಥರ ಒಂದು ಸೀನ್ ಸೌಂದರ್ಯ ಆ್ಯಕ್ಟ್ ಮಾಡಿದ್ರಂತೆ. ನೋಡ್ಬಿಟ್ಟು ಅಟ್ಲೇ ಕಣ್ಪಿಸ್ತಾವ್ ನಾವು ನೀನು ಹಂಗೆ ಕಾಣಿಸ್ತಾ ಇದೆಯಾ ನನ್ನ ಬನ್ನು ಅಂತ ಕರೆಯೋರು ಅವರು. ಇದು ಬನ್ನು ನೀವು ಬನ್ನಿ ಬನ್ನು ರಾ ಅನ್ನೋರು. ರೆಡಿ ಶಾರ್ಟ್ ರೆಡಿ ರಾ ಬನ್ನು ಬಾ ಬನ್ನು ಅನ್ನೋರು. ನನಗೆ ಇಷ್ಟು ಮುದ್ದಾಗಿ ಕರೆಯೋರು. ಆಮೇಲೆ ರಾಧಿಕಾಗೆ ಜಾಮ್ ಅಂತ ಕರೆಯೋರು. ನೋಡಿ ಇದೆರಡು ಬನ್ನು ಮಧ್ಯ ಜಾಮು ಅಂತ ಅನ್ನೋರು. ಐ ಹ್ಯಾಡ್ ಗುಡ್ ಟೈಮ್ಸ್ ವಿತ್ ಮೈ ಡೈರೆಕ್ಟರ್ಸ್ ಅಲ್ಲ ನಿಜವಾಗ್ಲೂ. ನಾನು ಇವತ್ತವರೆಗೂ ಕೆಲಸ ಮಾಡಿರೋ ಡೈರೆಕ್ಟರ್ಸು ಲೈಕ್ ಐ ವಾಸ್ ಹ್ಯಾವಿಂಗ್ ಅ ವೆರಿ ಗುಡ್ ಬಾಂಡ್ ವಿತ್ ದೆಮ್. ಸೀತಾರಾಮ್ ಕಾರಂತ್ ಅಂಕಲ್ ಇರ್ಬೋದು, ಫಸ್ಟ್ ಆಫ್ ಆಲ್ ಜಿ ವಿ ಅಯ್ಯರ್ ತಾತ ಇರ್ಬೋದು, ಆ್ಯಂಡ್ ವಾಟ್ ಡು ಐ ಸೇ ಬಳ್ಳಾರಿ ಜನಾರ್ದನ್ ಅಂತ ನಾಗಾಭರಣ ಸಿನಿಮಾ ಮಾಡಿದ್ದು ಅವರು. ಆಮೇಲೆ ಯುದ್ಧ ಮತ್ತು ಸ್ವಾತಂತ್ರ್ಯ MD ಕೌಶಿಕ್ ಅವ್ರು ಡೈರೆಕ್ಟ್ ಮಾಡಿದರು. ಉದಯ್ ಜಾದುಗರ್ ಅವ್ರ ಪ್ರೊಡ್ಯೂಸರ್ ಅದಕ್ಕೆ. ಆ್ಯಂಡ್ ಹೆತ್ತವರ ಕನಸು ಬಂದು ಸಾಯಿ ಪ್ರಕಾಶ್ ಅಂಕಲು. ಅಂಜದ ಗಂಡು ಬಂದು ಅವರು ಪ್ರದೀಪ್ ಯಾವುದದು ಮೂವಿ ಅವ್ರದ್ದು ಕಿರಾತಕ ಸಿನಿಮಾ ಡೈರೆಕ್ಟ್ರು ಅಂಜದ ಗಂಡು. ಒಂದು ಅರ್ಥ ಆಗಿದೆ ಏನಪ್ಪ ಅಂದರೆ ಯು ಆರ್ ಸೋ ಬ್ಲೆಸ್ಡ್ ಬಿಕಾಸ್ ಆ ಥರದ್ದೆಲ್ಲ ಕಲಾ ದಿಗ್ಗಜರ ಜೊತೆ ಡೆಫಿನೆಟ್ಲಿ ಕೆಲಸ ಮಾಡಿದ್ದು. ಹೌದು 100%. ಅದಾದಮೇಲೆ ನೀವೇನು ಅಂತ ಅವಾಗಲೇ ಪ್ರೂವ್ ಮಾಡಿದ್ದು. ಹೌದು. ಒಂದು ಸಮಯದ ಕಾಲಾಟದಿಂದ ಅಣ್ಣ ನನ್ನ ಆ್ಯಕ್ಟಿಂಗ್ ಕ್ಯಾಲಿಬರ್ ನನಗೆ ಯಾವಾಗ ಗೊತ್ತಾಯಿತು ಅಂದರೆ ಕೃಷ್ಣಲೀಲಾ ಸಿನಿಮಾಲಿ ನನಗೊಂದು ಸಾಂಗ್ ಇಟ್ಟರು. ಇಟ್ ವಾಸ್ ಅ ಸಾಂಸ್ಕ್ರಿಟ್ ಸಾಂಗ್. ಕೃಷ್ಣ ಹಿಂಗೆ ಹಸುನ ಮೇಯಿಸ್ಕೊಂಡು ಹಿಂಗೆ ಹೋಗ್ತಾ ಇರ್ತಾನೆ. ಅವಳು ವಸುಂಧರ ಅಂತ ಒಬ್ಳು ಗೋಪಿಕಾ ಸ್ತ್ರೀ, ಅವಳ ಮನಸ್ಸಲ್ಲೇ ಕೃಷ್ಣನ ಇಷ್ಟಪಡ್ತಾಳಂತೆ. ಇದು ಅವೈಲಬಲ್ ಇದೆಯಾ ಯೂಟ್ಯೂಬಲ್ಲಿ? ಇದೆ ಶ್ರೀ ಕೃಷ್ಣ ಲೀಲಾ ಅಂತ ಇದೆ. ಗೋಧೂಳಿ ದೂಸರಿತ ಕೋಮಲ ಕುಂತಲಾಗ್ರಮ್ ಅಂತ ಹೇಳ್ಬಿಟ್ಟು ಸಾಂಗ್ ಅದು.
ಅಂದರೆ ಅವಳು ಏನು ಮಾಡ್ತಾಳೆ ಅಂದರೆ ಹಿಂಗೆ ಹೋಗ್ತಾ ಇದ್ದವಳು ಮಡಕೆ ಹಿಡ್ಕೊಂಡು ಹಿಂಗೆ ಬರ್ತಾ ಇರ್ತಾಳೆ, ಬೀಳಿಸ್ತಾಳೆ, ಕೃಷ್ಣನ ಹಿಂಗೆ ನೋಡ್ತಾಳೆ, ಕೃಷ್ಣ ಬಂದ 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 ಬಂದ, ಅವಳು ಶೀಲ್ ಬಿ ಹ್ಯಾಪಿ, ಓ ಮೈ ಗಾಡ್ ಕೃಷ್ಣ ಬಂದ್ಬಿಟ್ನಾ, ಆ್ಯಂಡ್ ಶೀಲ್ ಸ್ಟಾರ್ಟ್ ಫೀಲಿಂಗ್ ಕೃಷ್ಣ ಅಣ್ಣ. ಹಾಗೆ ಕೆಳಗೆ ಕುಸಿತಾಳೆ, ನೋಡಿದ್ರೆ ಅಲ್ಲಿ ಕೆಸರು, ಹಿಂಗೆ ನೆಲ ಹಿಂಗೆ ಮುಡ್ತಾಳೆ, ಅಂದರೆ ಶೀ ಟಚ್ ನೆಲ ಅಂದ್ಕೊಂಡು ಅವಳು ಕೆಳಗೆ ಮುಡ್ತಾ ಕೆಸರು, ಅದನ್ನು ಹಾಗೆ ತೊಗೊತಾಳೆ. ಶಿಲ್ ಸ್ಟಾರ್ಟ್ ಅಪ್ಲೈಯಿಂಗ್ ಆಲ್ ಓವರ್, ಶಿಲ್ ಫೀಲ್ ಇಟ್ ಅಸ್ ಕೃಷ್ಣ. ಗೋಧೂಳಿ ಗೂಸಲಿತ್ತ ಕೋಮಲ ಕುಂತಲಾಗ್ರಮ್ ಅಂತ ಆ ಸಾಂಗ್ ಎಂಥ ಬ್ಯೂಟಿಫುಲ್ ಸಾಂಗ್. ನಾನು ಮಾಡಿರೋದು ಸಾಂಗ್ ಅದು ಆ್ಯಕ್ಚುಲಿ. ಅದು ಬೇರೆ ಯಾರಿಗೋ ಇದ್ದಿದ್ದ ಸಾಂಗ್, ಹುಡುಕಿ ತೋರಿಸ್ತೀನಿ ಖಂಡಿತ ಅಣ್ಣ ಪ್ಲೀಸ್. ನನ್ಗೆ ಆ್ಯಕ್ಚುಲಿ ಅದು ಆಡಿಯೋ ಸಿಕ್ಕಿದೆ, ವಿಡಿಯೋ ಸಿಗ್ತಾ ಇಲ್ಲ ನನಗೆ. ಮೋಸ್ಟ್ಲಿ ಉದಯ ಅವ್ರ ಹತ್ರ ಇಫ್ ಯು ಆರ್ ರಿಯಲಿ ಕ್ಲೋಸ್, ನೀವು ಅವ್ರಿಗೆ ಕೇಳಿದ್ರೆ ಡೆಫಿನೆಟ್ಲಿ ದಿಲ್ ಗಿವ್ ದ ಸಾಂಗ್. ಆ ಸಾಂಗ್ ನಾನೇ ನೋಡಿಲ್ಲ ಅಣ್ಣ, ಟು ಬಿ ಫ್ರ್ಯಾಂಕ್. ಹಂಗೆ ಸಿಕ್ಕಿದ್ರೆ ಐ ವಿಲ್ ಬಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಟು ಸಿ ದಟ್. ಆ ಥರ ಒಂದು ಸಾಂಗ್ ಅಣ್ಣ ನನ್ನ ಲೈಫಲ್ಲಿ ನಾನು ಆ್ಯಕ್ಟ್ ಮಾಡಬಲ್ಲ ಅನ್ನೋದು ಒಂದು ನನಗೆ ಐ ಆಮ್ ಕ್ಯಾಲಿಬರ್ ಟು ಆ್ಯಕ್ಟ್ ಅನ್ನೋದು ನನಗೆ ಆವತ್ತೇ ಗೊತ್ತಾಗಿದ್ದು ಅಣ್ಣ. ಒಂದು ಇಷ್ಟಪಟ್ಟಿದ್ದೇನಪ್ಪ ಅಂದರೆ ಏನೋ ಗೊತ್ತಿಲ್ಲದೇನೋ ಜಾರು ಬಿದ್ದುಬಿಡ್ತೀವಿ, ಗೊತ್ತಾಗಲ್ಲ, ಏಟಾಗಿರುತ್ತೆ, ಬದುಕೊಟ್ಟೋಯ್ತು ಅಂದ್ಕೊಂಡಿರ್ತೀವಿ, ಮತ್ತೆ ಎದ್ದು ಬರ್ತಿದ್ದೀರಲ್ಲ, ಅದು ಖುಷಿ ಆಯಿತು. ಜಾರು ಬಿದ್ದಿರೋದಕ್ಕೆ ನಾನು ಹೇಳ್ತೀನಿ ಅಣ್ಣ, ನಾನು ಎಲ್ಲೂ ಜಾರು ಬೀಳಲಿಲ್ಲ, ಎಡವಲೂ ಇಲ್ಲ ನಾನು. ಎಲ್ಲೋ ಒಂದು ಆ ಒಂದು ಈಗ ಪ್ರತಿಯೊಂದು, ಈಗ ಫಾರ್ ಎಕ್ಸಾಂಪಲ್ ಇದು ಅಣ್ಣ ಕೊಂಡಿ ಇದೆ, ಕಾಣಿಸ್ತಾ ಇದೆಯಾ ಅಣ್ಣ? ಈ ಕೊಂಡಿ ಒಂದು ಕಳಿಸಿ ಬಿದ್ದುಬಿಟ್ರೆ ಇದು ಫುಲ್ಲು ಹೊಟ್ಟೆ ಹೋಗುತ್ತೆ. ಎಲ್ಲೋ ಒಂದು ಮೈನರ್ ಮಿಸ್ಟೇಕ್ಸ್ ಮೇ ಬಿ ನಾನು ಮಾಡಿರ್ತೀನ ಅಥವಾ ಹೇಳಿದೆ ಅಷ್ಟೇ, ಗೊತ್ತಿಲ್ಲದಾಗೋಗುತ್ತೆ ಎಷ್ಟೊಂದೆಲ್ಲ. ನನಗೆ ಗೊತ್ತಿಲ್ಲದೇನೆ ಕೆಲವೊಂದು ಆಗಿರ್ಬೋದು, ಅಥವಾ ಗೊತ್ತಿದ್ದು ನಾನು ತಪ್ಪು ಮಾಡಿರ್ಬೋದು ಅಣ್ಣ. ಇಟ್ಸ್ ಆಲ್ ಕರ್ಮ ಅಷ್ಟೇ ಅಣ್ಣ. ಐ ಬಿಲೀವ್ ಇನ್ ಕರ್ಮ. ಯಾಕಂದರೆ ಕೃಷ್ಣ ಹೇಳ್ತಾನಂತೆ, ಕೃಷ್ಣ ಆಗಿ ನನಗೇನೆ ರಾಧೆ ಸಿಕ್ಕಲಿಲ್ಲ, ಇನ್ನು ಯಾರೋ ಒಬ್ಬ ಕೇಳಿದ್ನಂತೆ ಹಿಂಗೆ ಕೃಷ್ಣನಿಗೆ, ನೀನು ಅಷ್ಟು ಪ್ರೀತಿ ಮಾಡಿದೆ ನೀನು ರಾಧೆನ, ನೀನು ಯಾಕೆ ರುಕ್ಮಿಣಿನ ಎಲ್ಲರನ್ನೂ ಮದುವೆ ಆದೆ, ನೀನು ರಾಧೆನ ಯಾಕೆ ಮದುವೆ ಆಗಲಿಲ್ಲ? ಅದಕ್ಕೆ ಕೃಷ್ಣ ಅಂದಂತೆ, ಅಂತ ಇದಾಗಿರೋ ನನಗೆ ಸಿಕ್ಕಲಿಲ್ಲ ಅಂದಮೇಲೆ ಗುರು ನಿನಗೆ ಸಿಗುತ್ತಾ? ನೀನು ನನಗೆ ಬಂದು ಕ್ವಶನ್ ಮಾಡ್ತಾ ಇದೆಯಲ್ಲ, ನಾನೇ ಡಿಪ್ರೆಷನಲ್ಲಿ ಇದ್ದೀನಿ ರಾಧೆನ ಕಳ್ಕೊಂಡು, ನೀನು ನಿನ್ನ ಲವ್ ಬಂದು ನನ್ನ ಹತ್ರ ಹೇಳ್ಕೊತಾ ಇದೆಯಲ್ಲ. ಎಲ್ಲರ ಕಾಲು ಎಳೆಯತ್ತೆ ಕಾಲ, ಅಷ್ಟಲ್ಲದೆ ಉಪ್ಪಿ ಸರ್ ಹೇಳಿದಾರ, ಅದು ಸಿನಿಮಾ ಹೆಸರು ಕೂಡ. ಈಗ ಚಂದನ್ ಶೆಟ್ಟಿ ಅವ್ರದ್ದು ಎಲ್ರ ಕಾಲು ಎಳೆಯತ್ತೆ ಕಾಲ, ಸುಜಯ್ ಶಾಸ್ತ್ರಿ ಡೈರೆಕ್ಟ್ ಮಾಡಿದ್ದು. ಎನಿವೆ ಬರ್ಲಿ ಹೊಸ ಪ್ರೊಡಕ್ಷನ್, ಖಂಡಿತ ಬನ್ನಿ ಮತ್ತೆ ಸ್ಕ್ರೀನ್ಗೆ, ಡೆಫಿನೆಟ್ಲಿ ಹೊಸ ಇವೆಂಟ್ಸ್ ಬರ್ಲಿ, ಖಂಡಿತ ನೋಡಿ ನಾವು ಖುಷಿ ಪಡ್ತೀವಿ. ನಾವು ಕೊಲಾಬ್ರೇಟ್ ಮಾಡಬೇಕು ಅಣ್ಣ. ಓಕೆ, ಆಗ್ಲಿ, ಡೆಫಿನೆಟ್ಲಿ ಒಳ್ಳೇದಾಗ್ಲಿ ವಿದ್ಯಾ. ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ಸ್ ಸೋ ಮಚ್ ಅಣ್ಣ. ನಮ್ಮ ಹರಿಕಥೆಯ ಅತಿಥಿ ಕಲಾವಿದೆ ವಿದ್ಯಾ ವಿಜಯ್ ಅವರಿಗೆ ಕೇಕ್ವಾಲಾ ತಾಜಾ ಮಿಠಾಯಿ ತಾಜಾ ತಿಂಡಿ ಅವ್ರ ಕಡೆಯಿಂದ ಒಂದು ಪ್ರೀತಿಯ ತಿನಿಸು. ನೀವು ಇಷ್ಟಪಡ್ತೀರಾ? 100%. ಇನ್ನು ನಮ್ಮ ಮಗ್ಗಲ್ಲಿ ಕಾಫಿ ಟೀ ಎಲ್ಲ ಕುಡಿಲಿ ಅವರು ಅಂತ. ಡೆಫಿನೆಟ್ಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹರಿಕಥೆಯ ಮಗದೊಬ್ಬ ಅತಿಥಿಗಳ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದು ನ್ಯೂಸ್. ನಾನು ಹರೀಶ್ ನಾಗರಾಜು. ನಮಸ್ಕಾರ.